ಎಸ್ ಗುಡ್ ಈವ್ನಿಂಗ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ತೆ. ಗುಡ್ ಈವ್ನಿಂಗ್ ಆಲ್. ನನ್ನ ವಾಯ್ಸ್ ಕೇಳಿಸ್ತೀಯ ಸರ್ ಎಲ್ಲರಿಗೂ? ಎಸ್ ಫ್ರೆಂಡ್ಸ್, ನನ್ನ ವಾಯ್ಸ್ ಕ್ಲಿಯರ್ ಇದೆಯಾ? ಕೇಳಿಸ್ತಿದೆಯಲ್ಲ ಎಲ್ಲರಿಗೂ? ಎಸ್ ಸರ್, ಥ್ಯಾಂಕ್ ಯು. ಥ್ಯಾಂಕ್ ಯು. ಆಲ್ ಲೀಡರ್ಸ್ ಒನ್ಸ್ ಅಗೇನ್ ವೆಲ್ಕಮ್. ವೆಲ್ಕಮ್ ಟು ಸರ್ವಶ್ರೀ ಹರ್ಬ್ಸ್ ಪ್ರೈವೇಟ್ ಲಿಮಿಟೆಡ್. ಎಸ್ ಸ್ನೇಹಿತರೆ, ಇವತ್ತಿನ ಒಂದು ಮೀಟಿಂಗ್ ಎಸ್ ಅಮೇಝಿಂಗ್ ಆಗಿರುತ್ತೆ. ಯಾಕಂತಂದ್ರೆ ರಿಯಲಿ ಇವತ್ತು ನಮ್ಮ ಕಂಪನಿಯ ಟ್ರೈನರ್ ಮಿಸ್ಟರ್ ದೇವ್ ಸರ್ ಅವರು ಸಹ ಒಂದು 20-25 ನಿಮಿಷ ಅವರು ಮಾತಾಡ್ತಾರೆ. ಅದ್ರ ಜೊತೆಲಿ ಇವತ್ತಿನ ಪ್ರಾಡಕ್ಟ್ ಬಗ್ಗೆ ಇವತ್ತೇನು ನಾನು ನಿಮಗೆ ಮಾಹಿತಿ ಕೊಡಕ್ ಹೋಗ್ತಾ ಇದ್ದೀನಿ. ಎಸ್ ರಿಯಲಿ ಅಮೇಝಿಂಗ್ ಪ್ರಾಡಕ್ಟ್ಸ್. ಎಸ್ ಆ ಪ್ರಾಡಕ್ಟ್ಸ್ ಬಗ್ಗೆ ನೀವು ಕರೆಕ್ಟ್ ಆಗಿ ತಿಳ್ಕೊಂಡಿದ್ದೆ ಆದ್ರೆ ಎಸ್ ನಾನು ಹೇಳಂತ ಈ ಪ್ರಾಡಕ್ಟ್ಸ್ ಬರೀ 8 ಪ್ರಾಡಕ್ಟ್ ನ ಇಟ್ಕೊಂಡು ನೀವು ರೆವಲ್ಯೂಷನ್ ನ ಕ್ರಿಯೇಟ್ ಮಾಡಬಹುದು ಇಂಡಿಯಾದಲ್ಲಿ. 250-260 ಪ್ರಾಡಕ್ಟ್ಸ್ ಅಂತ ನಾವು ನಿಮ್ಗೆ ಏನ್ ಹೇಳ್ತಾ ಇದೀವಿ. ಎಸ್ ಆ 250-260 ಪ್ರಾಡಕ್ಟ್ಸ್ ಬೇಡ ಸ್ನೇಹಿತರೆ. ಜಸ್ಟ್ ಈಗ ನಾನು ಹೇಳಂತ 8 ಪ್ರಾಡಕ್ಟ್ ಗೆ ನೀವು ಕಾನ್ಸಂಟ್ರೇಟ್ ಮಾಡಿದ್ರೆ, ಓನ್ಲಿ 8 ಪ್ರಾಡಕ್ಟ್ ಬಗ್ಗೆ. ಎಸ್ ಈ 8 ಪ್ರಾಡಕ್ಟ್ ಬಗ್ಗೆ ನೀವು ಡೀಪ್ ಆಗಿ ತಿಳ್ಕೊಂಡಿದ್ದೆ ಆದ್ರೆ, ಈ 8 ಪ್ರಾಡಕ್ಟ್ ಬಗ್ಗೆ ನಿಮ್ಗೆ ಸರಿಯಾಗಿ ನಾಲೆಡ್ಜ್ ಸಿಕ್ಕಿದ್ದೆ ಆದ್ರೆ ಎಸ್ ಒಂದು ಅಮೇಝಿಂಗ್ ರಿಸಲ್ಟ್ಸ್ ನೀವು ತಗೊಬಹುದು. ಅದೇ ರೀತಿ ಈ 8 ಪ್ರಾಡಕ್ಟ್ ಅಲ್ಲಿ ಸ್ನೇಹಿತರೆ ನೀವು ಒಂದು ಒಳ್ಳೆ ಬಿಸ್ನೆಸ್ ನ ಮಾಡಬಹುದು, ಒಂದು ರೆವಲ್ಯೂಷನ್ ನ ಕ್ರಿಯೇಟ್ ಮಾಡಬಹುದು. ಹಾಗಾಗಿ ಸ್ನೇಹಿತರೆ ಎಲ್ಲರಿಗೂ ಒನ್ಸ್ ಅಗೇನ್ ವೆಲ್ಕಮ್ ಮಾಡ್ತಾ ಇವತ್ತಿನ ಒಂದು ಝೂಮ್ ಮೀಟಿಂಗ್ ಎಲ್ಲರಿಗೂ ಹಾರ್ಟ್ಲಿ ನಾನು ಥ್ಯಾಂಕ್ಸ್ ಹೇಳ್ತಾ ಇದೀನಿ. ಯಾರೆಲ್ಲ ಇವತ್ತು ಜಾಯ್ನ್ ಆಗಿದ್ದಾರೆ ಎಲ್ಲರಿಗೂ. ಎಸ್ ಸ್ನೇಹಿತರೆ, ಎಸ್ ಇದೇ ರೀತಿ ನಾವು ಪ್ರತಿದಿನ ನಿಮಗೆ ಗೊತ್ತಿದೆ, ಒಂದೇ ನಾವು ಹೆಲ್ತ್ ಕೇರ್ ಬಗ್ಗೆ, ಅಗ್ರಿಕಲ್ಚರ್ ಬಗ್ಗೆ, ವೆಟರ್ನರಿ ಬಗ್ಗೆ ಈ ರೀತಿ ನಾವು ಡೈಲಿ ನಾವು ಟ್ರೈನಿಂಗ್ಸ್ ನ ಕೊಡ್ತಾ ಇದೀವಿ. ತುಂಬಾ ಸೀರಿಯಸ್ ಪೀಪಲ್ಸ್ ಇರುವಂತ ವ್ಯಕ್ತಿಗಳು ಜಾಯಿನ್ ಆಗ್ತಾ ಇದಾರೆ. ತುಂಬಾ ಜನ ಪೆನ್ನು ಪೇಪರ್ ತಗೊಂಡು ಪಾಯಿಂಟ್ಸ್ ನ ಬರ್ಕೊಂತಾ ಇದಾರೆ. ಎಸ್ ಸ್ನೇಹಿತರೆ, ಅದ್ರ ಜೊತೆಲಿ ಅವರಿಗೆ ಕಲಿಯೋದಕ್ಕೆ ಏನ್ ಬೇಕು ಅದು ಒಂದು ಸಹಕಾರ ಮಾಡುವಂತ ಒಂದು ಕೆಲಸ ನಮ್ಮ ಕೈಯಲ್ಲಿ ಎಷ್ಟಾಗುತ್ತೆ ಅಷ್ಟು ನಾವು ಮಾಡ್ತಾ ಇದೀವಿ. ಎಸ್ ನಿಮ್ಮ ಒಂದು ಕೋಆಪರೇಷನ್ ಇದೇ ರೀತಿ ಇದ್ರೆ, ನಿಮ್ಮ ಒಂದು ಸಹಕಾರ ಇದೇ ರೀತಿ ಇದ್ರೆ, ನಿಮ್ಮ ಒಂದು ಕಮಿಟ್ಮೆಂಟ್ ಇದೇ ರೀತಿ ಇದ್ರೆ ಎಸ್ ಸ್ನೇಹಿತರೆ ನಾವು ಮಾಡುವಂತ ಕೆಲಸದಲ್ಲಿ 100% ಆಗಿ ಒಂದು ಮ್ಯಾಸಿವ್ ಗ್ರೋತ್ ನ ಮಾಡಬಹುದು. ಎಸ್ ಸೊ ಅದಕ್ಕೋಸ್ಕರ ನೀವೆಲ್ಲ ಬಂದಿದ್ದೀರಾ ಇವತ್ತಿನ ಒಂದು ಎಜುಕೇಶನ್ ತಗೊಳ್ಳೋದಕ್ಕೆ. ಇವತ್ತು ನಾನು ಹೇಳೋಂತ ಒಂದು 8 ಮೇನ್ ಪ್ರಾಡಕ್ಟ್ ಬಗ್ಗೆ ತಿಳ್ಕೊಳ್ಳಿ. ಇಟ್ಸ್ ವೆರಿ ಇಂಪಾರ್ಟೆಂಟ್ ಪ್ರಾಡಕ್ಟ್, ವೆರಿ ಇಂಟ್ರೆಸ್ಟಿಂಗ್ ಪ್ರಾಡಕ್ಟ್. ಅದ್ರ ಜೊತೆಲಿ ಎಲ್ಲಾ ರೀತಿಯ ಡಿಸಾರ್ಡರ್ಸ್ ಗಳಿದೆ, ಎಲ್ಲಾ ರೀತಿಯ ಡಿಸಾರ್ಡರ್ಸ್ ಗಳಿಗೆ ಎಸ್ ಈ 8 ರೀತಿಯ ಪ್ರಾಡಕ್ಟ್ ಅಲ್ಲಿ ನಿಮ್ಗೆ ಎಲ್ಲಾ ರೀತಿಯ ಒಂದು ರಿಸಲ್ಟ್ ಸಿಗುವಂತ ಒಂದು ಕೆಟಗರಿ ಇದೆ. ಸೊ ಈಗ ಟೈಮ್ ನ ವೇಸ್ಟ್ ಮಾಡದೆ ಎಸ್ ನಿಮ್ಗೂ ಸಹ ವೆರಿ ಇಂಪಾರ್ಟೆಂಟ್ ಪ್ರೀಶಿಯಸ್ ಇದೆ ಟೈಮ್. ಈ ಟೈಮ್ ನ ಸರಿಯಾಗಿ ಬಳಸ್ಕೊಳ್ಳೋಣ ಅಂತ ಹೇಳಿ ಇವತ್ತಿನ ಸೆಷನ್ ನಾನು ಸ್ಟಾರ್ಟ್ ಮಾಡ್ತೇನೆ. ಒನ್ಸ್ ಅಗೇನ್ ಆಲ್ ಲೀಡರ್ಸ್ ವೆಲ್ಕಮ್ ಟು ದ ವರ್ಲ್ಡ್ ಆಫ್ ಸರ್ವಶ್ರೀ ಅಂತ ಹೇಳಿ ಈಗ ಸ್ಕ್ರೀನ್ ಶೇರ್ ಮುಖಾಂತರ ಎಸ್ ಸ್ನೇಹಿತರೆ ನಾನು ಇವತ್ತಿನ ಒಂದು ಪ್ರಾಡಕ್ಟ್ ಬಗ್ಗೆ ಮಾಹಿತಿ ನಾನು ನಿಮಗೆ ಕೊಡಕ್ ಹೋಗ್ತೀನಿ. ಎಸ್ ಥ್ಯಾಂಕ್ ಯು. Yes, Netare, once again, welcome to the Sarvashri Herbs Private Limited, Healthy Living by Nature and ISO 9001:2015 certified company. Yes. Netare, Sarvashri Herbs introduced the complete health solution pack. ಸರ್ವಶ್ರೀ ಹರ್ಬ್ಸ್ ಪ್ರೈವೇಟ್ ಲಿಮಿಟೆಡ್ ಒಂದು ಕಂಪ್ಲೀಟ್ ಹೆಲ್ತ್ ಸೊಲ್ಯೂಷನ್ ಪ್ಯಾಕ್ ನ ಇಂಟ್ರೊಡ್ಯೂಸ್ ಮಾಡಿದೆ. ಇವತ್ತು ಆ ಪ್ಯಾಕ್ ಬಗ್ಗೆ ನಾನು ಮಾತಾಡಕ್ ಹೋಗ್ತಾ ಇದ್ದೀನಿ. ಇಲ್ಲಿ ಸ್ನೇಹಿತರೆ ನಿಮಗೆ ಈ ವಿತ್ 8 ಡಿಫ್ರೆಂಟ್ ಬೇರೆ ಬೇರೆ ರೀತಿಯ ಪ್ರಾಡಕ್ಟ್ಸ್ ಇದೆ. ಮಿರಾಕ್ಯುಲಸ್ ಪ್ರಾಡಕ್ಟ್ಸ್ ವಿತ್ ಪ್ರೊಟೆಕ್ಟ್ ಅಸ್ ಫ್ರಮ್ ಇವತ್ತು ಅವರ್ ಎವರಿ ಹೆಲ್ತ್ ಪ್ರಾಬ್ಲಮ್ಸ್. ಏನೆಲ್ಲ ನಮ್ಮ ಹೆಲ್ತ್ ಪ್ರಾಬ್ಲಮ್ಸ್ ಇದೆ ಆ ಹೆಲ್ತ್ ಪ್ರಾಬ್ಲಮ್ಸ್ ನ ಸರಿ ಮಾಡುವಂತ ಕೆಪಾಸಿಟಿ ಈ 8 ಪ್ರಾಡಕ್ಟ್ಸ್ ಇದೆ. ಎಸ್ ಈ ನಾವ್ ಹೇಳ್ತೀವಿ ಸರ್ ಇಷ್ಟೊಂದು ಪ್ರಾಡಕ್ಟ್ ಗಳು ನಮ್ಗೆ ಬೇಡ ಸರ್, ನಮ್ಗೆ ಇಷ್ಟೊಂದು ಪ್ರಾಡಕ್ಟ್ ಬಗ್ಗೆ ನಮ್ಗೆ ಗೊತ್ತಾಗೋದಿಲ್ಲ, ಇಷ್ಟೊಂದು ಪ್ರಾಡಕ್ಟ್ ಬಗ್ಗೆ ನಮ್ಗೆ ಮಾಹಿತಿ ಗೊತ್ತಾಗೋದಿಲ್ಲ ಸರ್ ಅಂತ ತುಂಬಾ ಜನ ಹೇಳ್ತಾರೆ. ಎಸ್ ಈ 8 ಪ್ರಾಡಕ್ಟ್ ಬಗ್ಗೆ ನೀವು ಕರೆಕ್ಟ್ ಆಗಿ ತಿಳ್ಕೊಂಡಿದ್ದಾದ್ರೆ ಸ್ನೇಹಿತರೆ ಫ್ಯೂಚರ್ ಅಲ್ಲಿ ನಿಮಗೆ ಯಾವ ಒಂದು ಕೆಟಗರಿಯ ಒಂದು ಪ್ರಾಬ್ಲಮ್ಸ್ ಬಂದ್ರು, ಯಾವ ರೀತಿಯ ಡಿಸಾರ್ಡರ್ಸ್ ಗಳು ಬಂದ್ರು ಆ ಡಿಸಾರ್ಡರ್ಸ್ ನ ಸರಿ ಮಾಡುವಂತ ಕೆಪಾಸಿಟಿ ನಿಮ್ಮ ಕೈಲಿರುತ್ತೆ. ಸೊ ಅದ್ರ ಜೊತೆಲಿ ಇವುದು MRP 1250 ರೂಪೀಸ್ ಇರುತ್ತೆ. ನೀವೇನಾದ್ರೂ ಸಿಂಗಲ್ ಪ್ರಾಡಕ್ಟ್ ತಗೊಂತೀವಿ ಇದು ಬೈ ಒನ್ ಗೆಟ್ ಒನ್ ಅಲ್ಲಿ ಸಿಗುತ್ತೆ. ಓಕೆನಾ? ಅದ್ರ ಜೊತೆ ನಿಮ್ಗೆ 600 BV ಸಿಗ್ತಾ ಇದೆ. ಎಸ್ ಸೂಪರ್ ಅಲ್ಲ? ಎಸ್ ನೋಡಿ 60% 50% ಗಿಂತ ಜಾಸ್ತಿ ಇವತ್ತು ನಿಮ್ಗೆ BV ಕೊಡ್ತಾ ಇದೆ ಸ್ನೇಹಿತರೆ. ಇವತ್ತು 600 BV 60%. ಇದರ DP ಬಂದು 1000 ರೂಪೀಸ್ ಇದೆ. ನೀವೇನಾದ್ರು ಸಿಂಗಲ್ ಪ್ರಾಡಕ್ಟ್ ತಗೊಂತಿದ್ರೆ 1000 ರೂಪೀಸ್ ಕೊಟ್ಟು ತಗೊಬಹುದು. ಏನ್ 1000 ರೂಪೀಸ್ ಕೊಟ್ಟು ಸಿಂಗಲ್ ಪ್ರಾಡಕ್ಟ್ ತಗೊಂತಿರೋ 1250 ಕೊಟ್ಟು 2 ಪ್ರಾಡಕ್ಟ್ ತಗೊಂತೀವಿ. ಎಸ್ ನಮ್ಮೆಲ್ಲ ಬುದ್ಧಿವಂತರು, ನಾವು ಯಾವತ್ತೂ ಸಿಂಗಲ್ ಪ್ರಾಡಕ್ಟ್ ತಗೊಳ್ಳಲ್ಲ, ಬೈ ಒನ್ ಗೆಟ್ ಒನ್ ತಗೊಂತೀವಿ. ಎಸ್ ಸ್ನೇಹಿತರೆ, ಹಾಗಾದ್ರೆ ಇದರ MRP 1250 ಇದೆ, BV 600 ರೂಪೀಸ್ ಇದೆ, ಬೈ ಒನ್ ಗೆಟ್ ಒನ್ ಇದೆ. ಇದೇ ಏನಾದ್ರು ನೀವು ಸ್ನೇಹಿತರೆ ನಮ್ಮ ಪ್ಯಾಕೇಜ್ ಅಲ್ಲಿ ನೀವು ತಗೊಂಡ್ರೆ ಎಸ್ ನಾವ್ ಹೇಳ್ತೀವಲ್ಲ ಪ್ಯಾಕೇಜ್ ಅಲ್ಲಿ 6000 ರೂಪಾಯಿ ಮಾಡ್ಬೇಕು ಸರ್, 6000 ರೂಪಾಯಿ ಮಾಡ್ಬೇಕು ಅಂತ
ಆ 6,000 ರೂಪಾಯಿ ಜಾಗದಲ್ಲಿ ನೀವು 5,000 ಕೊಟ್ರೆ 10,000 ರೂಪಾಯಿ ಪ್ರೋಟ್ ಕೊಡ್ತಾರೆ. ಬಟ್ ಇಲ್ಲಿ ನಿಮ್ಗೆ ಬಿವಿ ಮಾಮೂಲಿ 500 ಅಲ್ಲಿ ಬರುತ್ತೆ. ನೀವೇನಾದ್ರೂ ಪ್ಯಾಕೇಜ್ ಸಪರೇಟ್ ಆಗಿ ರೀಪರ್ಚೇಸ್ ಅಲ್ಲಿ ತಗೊಂಡ್ರೆ, ರೀಪರ್ಚೇಸ್ ಅಲ್ಲಿ ಬಂದು 8 ಪ್ರಾಡಕ್ಟ್ ಗಳನ್ನ ನೀವು 5,000 ರೂಪಾಯಿ ಕೊಟ್ಟು ತಗೊಂಡ್ರೆ 3,000 ಬಿವಿ ನಿಮ್ಗೆ ಸಿಗುತ್ತೆ. ಎಸ್, ಆ ಪ್ಯಾಕೇಜ್ ಇಂದ ಏನು ಪ್ಯಾಕೇಜ್ ಇತ್ತು ಅದು 1 ಪಾಯಿಂಟ್ ಬಿಪಿ ಪಾಯಿಂಟ್ 500 ಬಿವಿ ಅದು ನಾರ್ಮಲ್ ಆಗಿ ಸಿಗುತ್ತೆ. 6,000 ಬದಲು ಇದು ನೀವು 5,000 ತಗೋಬಹುದು. ಬೇಡ ನಿಮ್ಮ ಸಿಂಗಲ್ ನೀವು 1,500 ತಗೊಂಡು ಪ್ಯಾಕೇಜ್ ಮಾಡ್ಕೋಬಹುದು. ಬಟ್ ಆದ್ರೆ ಇಲ್ಲಿ ಒಂದು ನಿಮ್ಗೆ ಆಪ್ಷನ್ ಇದೆ. ಈಗ ನೆಕ್ಸ್ಟ್ ನಾನು ಹೇಳಂತ ಪ್ರಾಡಕ್ಟ್ ಬಗ್ಗೆ ನಿಮ್ಗೆ ಸರಿಯಾದ ಮಾಹಿತಿ ಸಿಕ್ಬಿಡ್ತು ಅಂದ್ರೆ, ನೀವು ಸರಿಯಾಗಿ ಇದನ್ನ ತಿಳ್ಕೊಂಡಿದ್ದೆ ಆದ್ರೆ, ಎಸ್ ಸರ್ ಈ ಕಿಟ್ಟೆ ಕೊಡಿ ಸರ್ ನಮಗೆ ಅಂತ ಕೇಳ್ತೀರಾ. ಈ ಕಿಟ್ ನಾನು ಪರ್ಚೇಸ್ ಮಾಡ್ತೀನಿ ಸರ್ ಅಂತ ಹೇಳ್ತೀರಾ. ಅಂತ ಒಂದು ಬೆನಿಫಿಟ್ಸ್ ಇರೋಂತ ಒಂದು ಪ್ರಾಡಕ್ಟ್ ಬಗ್ಗೆ ನಾನು ನಿಮಗೆ ಮಾಹಿತಿ ಹೇಳಕ್ ಹೋಗ್ತಾ ಇದ್ದೀನಿ ಸ್ನೇಹಿತರೆ. ಎಸ್, ಎಲ್ಲ ಇವತ್ತು ಎಕ್ಸೈಟ್ ಆಗಿದೆ ಅನ್ಕೊಂತೀನಿ. ಅದೇ ರೀತಿ ಇವತ್ತಿನ ಒಂದು ಸೆಷನ್ ಅಲ್ಲಿ ಸ್ನೇಹಿತರೆ ಮೊಟ್ಟ ಮೊದಲ ಪ್ರಾಡಕ್ಟ್, ಈ 8 ಪ್ರಾಡಕ್ಟ್ ಅಲ್ಲಿ ಫಸ್ಟ್ ಪ್ರಾಡಕ್ಟ್ ನಾನು ನಿಮ್ಗೆ ಹೇಳಕ್ ಹೋಗ್ತಾ ಇದ್ದೀನಿ, ಆಪಲ್ ಸಿಂಡರ್ ವಿನೆಗಾರ್. ಆಪಲ್ ಸಿಂಡರ್ ವಿನೆಗಾರ್ ನಮ್ಮಲ್ಲಿ ಇದು 1250 mg ನೋಡಿ ಎಷ್ಟಿದೆ ಇದು, 1250 mg, 1250 mg ಇದೆ. ಇದು ನಿಮ್ಗೆ 90 ಕ್ಯಾಪ್ಸೂಲ್ಸ್ ಬರುತ್ತೆ. ಈಗ ನಾವು ಕೊಡ್ತಾ ಇರೋಂತ ಏನೆಲ್ಲ ಪ್ರಾಡಕ್ಟ್ಸ್ ಇದೆ ಹೆಲ್ತ್ ಕೇರ್ ಅಲ್ಲಿ ಅದು 500 mg ಇದೆ. ತಿಳ್ಕೊಳ್ಳಿ, ನಾವು ಕೊಡ್ತಾ ಇರೋಂತ ಹೆಲ್ತ್ ಕೇರ್ ಪ್ರಾಡಕ್ಟ್ಸ್ 500 mg ಇದೆ. ಇದು 1250 mg ಅಂದ್ರೆ 2.5 ಕ್ಯಾಪ್ಸೂಲ್ ಒಂದು ಕ್ಯಾಪ್ಸೂಲ್ ಇದೆ. ಫಾರ್ ಎಕ್ಸಾಂಪಲ್ ಡೈಬೋಕೇರ್ ಇಂದ ನಾವು 500 mg ಒಂದು ಕ್ಯಾಪ್ಸೂಲ್ ಕೊಟ್ಟರೆ ಇವತ್ತು ರಿಸಲ್ಟ್ ನಾವು ತಗೊಳ್ತಾ ಇದೀವಿ. ಬಟ್ ಇದರಲ್ಲಿ ನಿಮ್ಗೆ 2.5 ಕ್ಯಾಪ್ಸೂಲ್ ಇನ್ನು ಒಂದರಲ್ಲಿ ಕಂಟೆಂಟ್ ಇರುತ್ತೆ. ಅಂದ್ರೆ 1250 mg ನೀವು ತಿಳ್ಕೊಬಹುದು. ಒಂದು ಕ್ಯಾಪ್ಸೂಲ್ ಮಾರ್ನಿಂಗ್, ಒಂದು ಕ್ಯಾಪ್ಸೂಲ್ ಈವ್ನಿಂಗ್ ತಗೊಂಡಿದ್ದೆ ಆದ್ರೆ ಇವತ್ತು ತುಂಬಾ ಮಿರಾಕಲ್ ರಿಸಲ್ಟ್ಸ್ ತಗೊಬಹುದು. ಅದು 90 ಕ್ಯಾಪ್ಸೂಲ್ಸ್ ಇದೆ. ಎಸ್, ಹಾಗಾಗಿ ನೋಡ್ತಾ ಹೋಗೋಣ ಈ ಆಪಲ್ ಸಿಂಡರ್ ವಿನೆಗಾರ್ ಅಂದ್ರೆ ಏನು. ಎಸ್, ಇದರಲ್ಲಿ ಏನ್ ಬೆನಿಫಿಟ್ ಇದೆ, ಇದು ತಗೊಳ್ಳೋದ್ರಿಂದ ಏನೆಲ್ಲ ನಮಗೆ ಉಪಯೋಗ ಇದೆ. ಎಸ್, ಎಲ್ಲ ರೆಡಿ ಇದೀರಲ್ಲ, ನನ್ನ ವಾಯ್ಸ್ ಕೇಳಿಸ್ತಿದೆಯಲ್ಲ. ಎಸ್, ಇವತ್ತು ಎಕ್ಸೈಟ್ ಆಗಿದ್ದೀರಾ ಇವತ್ತಿನ ಒಂದು ಈ ತರ ಸೆಷನ್ ಕೇಳೋದಕ್ಕೆ ಸ್ನೇಹಿತರೆ. ಎಸ್, ಆರ್ ಯು ಫೀಲಿಂಗ್ ಫ್ರೀ ಆಗಿದಿರಲ್ಲ. ದಯವಿಟ್ಟು ಡೈರೆಕ್ಟ್ ಆಗಿ ಕೇಳೋದಕ್ಕಿಂತ ಹೆಡ್ಫೋನ್ ಇದ್ರೆ ಕಿವಿಯಲ್ಲಿ ಹಾಕೊಂಡು ಹೆಡ್ಫೋನ್ ಕೇಳಿ. ನನ್ನ ಒಂದು ಸಜೆಷನ್ ನಿಮ್ಗೆ, ಹೆಡ್ಫೋನ್ ಹಾಕೊಂಡು ಕೇಳಿ. ನಿಮ್ಮ ಮೊಬೈಲ್ ನ ಟರ್ನ್ ಮಾಡಿ ಇಟ್ಕೊಳ್ಳಿ. 2, ಸ್ವಲ್ಪ ಎಲ್ಲಿ ನೆಟ್ ಇರುತ್ತೆ, ಎಲ್ಲಿ ನಿಮ್ಮ ನೆಟ್ ಇರುತ್ತೆ ಚೆನ್ನಾಗಿ ಕನೆಕ್ಟ್ ಆಗ್ತಾ ಇರುತ್ತೆ ಆ ಜಾಗದಲ್ಲಿ ಹೋಗಿ ಕೂತ್ಕೊಳ್ಳಿ. ಯಾಕಂತ ಹೇಳಿದ್ರೆ ಒಂದು ಸಮಯದಲ್ಲಿ ತುಂಬಾ ಜನ ಹೇಳ್ತಾ ಇರ್ತಾರೆ, ಸರ್ ನೀವು ಮಾತಾಡ್ತಾರಂತ ವಾಯ್ಸ್ ಬರ್ತಾ ಇಲ್ಲ ಸರ್, ನೀವು ಮಾತಾಡ್ತಾರಂತ ಸೌಂಡ್ ಕೇಳಿಸ್ತಲ್ಲ. ಅಂದ್ರೆ ನಮ್ಮ ಪ್ರಾಬ್ಲಮ್ ಇರಲ್ಲ, ಅದು ನಿಮ್ಮ ಪ್ರಾಬ್ಲಮ್ ಇರುತ್ತೆ. ಸೊ ಹಾಗಾಗಿ ದಯವಿಟ್ಟು ನೀವೆಲ್ಲ ಎಲ್ಲಿ ನೆಟ್ ಕನೆಕ್ಟ್ ಎಲ್ಲಿ ಸರಿ ಇದೆ ಆ ಜಾಗದಲ್ಲಿ, ಟವರ್ ಇರುವಂತ ಜಾಗದಲ್ಲಿ ಕೂತ್ಕೊಳ್ಳಿ. ಎಸ್, ಅದ್ರ ಜೊತೆಯಲ್ಲಿ ಹೆಡ್ಫೋನ್ ಹಾಕೊಳ್ಳಿ, ಸ್ವಲ್ಪ ಶಾಂತವಾಗಿರೋ ಜಾಗದಲ್ಲಿ ಕೂತ್ಕೊಳ್ಳಿ. ಇವತ್ತು ನಿಮ್ಮ ಮೈಂಡ್, ನಿಮ್ಮ ಹಾರ್ಟ್ ಎಲ್ಲ ಓಪನ್ ಮಾಡಿ ಕೇಳ್ತಾ ಇರಿ. ನಾನು ತೋರಿಸ್ತಾ ಇರೋಂಥ ಸ್ಲೈಡ್ ನ ಕರೆಕ್ಟ್ ಆಗಿ ನೀವು ನೋಡಿ. ಎಸ್, ಏನಾದ್ರು ಪಾಯಿಂಟ್ಸ್ ಇಂಪಾರ್ಟೆಂಟ್ ಇದರಲ್ಲಿ ಬರ್ತಾ ಇದೆ, ನಿಮ್ಮ ಹತ್ರ ಪೆನ್ ಪೇಪರ್ ಇದ್ರೆ ಈ ಪಾಯಿಂಟ್ಸ್ ನ ಬರ್ಕೊಳ್ಳಿ. ಎಸ್, ಓಕೆನಾ? ಎಸ್, ರೆಡಿ ಇದೀರಾ? ಓಕೆ ಸ್ನೇಹಿತರೆ, ಗೆಟ್ ರೆಡಿ. ಹಾಗಾದ್ರೆ ನೋಡ್ತಾ ಹೋಗೋಣ ಏನೆಲ್ಲ ಉಪಯೋಗ ಇದೆ ಆಪಲ್ ಸಿಂಡರ್. ಆಪಲ್ ಸಿಂಡರ್ ವಿನೆಗಾರ್ ಟ್ಯಾಬ್ಲೆಟ್ ನಮ್ ಇಟ್ ಈಸ್ ದ ವೇರಿಯಸ್ ಹೆಲ್ತ್ಫುಲ್ ಪ್ರಾಪರ್ಟೀಸ್ ಇನ್ಕ್ಲೂಡಿಂಗ್ antimicrobial and antioxidant effects. What more evidence suggests it may offer health benefits such as aiding weight loss, reducing cholesterol, okay, and then lowering the blood sugar levels and improving the symptoms and ಇದು ಸಿಂಪ್ಟಮ್ ಡಯಾಬಿಟಿಸ್ ಇಂದ ಕಂಟ್ರೋಲ್ ಮಾಡುವಂತ ಒಂದು ಕೆಪಾಸಿಟಿ ಇದೆ. ಹಾಗಾದ್ರೆ ನೋಡೋಣ ಸ್ನೇಹಿತರೆ, ಈ ಸರ್ವಶ್ರೀ ದ ಸರ್ಪ್ರೈಸಿಂಗ್ ಹೆಲ್ತ್ ಬೆನಿಫಿಟ್ ಆಫ್ ಆಪಲ್ ಸಿಂಡರ್ ವಿನೆಗಾರ್. ಎಸ್ ಸ್ನೇಹಿತರೆ, ಇದು ನೀವು ಮಾರ್ಕೆಟ್ ಅಲ್ಲಿ ನೋಡಿದ್ರೆ ಕ್ಯಾಪ್ಸೂಲ್ಸ್ ನಿಮ್ಗೆ ಆಪಲ್ ಸಿಂಡರ್ ವಿನೆಗಾರ್ದು ಕಮ್ಮಿ ಸಿಗುತ್ತೆ. ನಿಮ್ಗೆ ಬರೀ ವಿನೆಗಾರ್ ಸಿಗುತ್ತೆ. ಬೇರೆ ಬೇರೆ ಕಂಪನೀಸ್ ಅಲ್ಲಿ ನಿಮಗೆ ವಿನೆಗಾರ್ ಇದೆ. ಎಸ್, ಈ ವಿನೆಗಾರ್ ನ ಬೆನಿಫಿಟ್ ಇದು ಯಾವ ರೀತಿ ಮ್ಯಾನುಫ್ಯಾಕ್ಚರ್ ಮಾಡ್ತಾರೆ ಅಂತ ಹೇಳಿದ್ರೆ, ಎಸ್ ಸ್ನೇಹಿತರೆ, ಈ ಆಪಲ್ ಇದೆಯಲ್ಲ ನೋಡ್ತಿರಲ್ಲ, ನಿಮ್ಗೂ ಆಪಲ್ ಸಿಂಡರ್ ವಿನೆಗಾರ್ ಅಂದ್ರೆ ಈ ರೀತಿ ಇರುತ್ತೆ. ಈ ರೀತಿ ವಿನೆಗಾರ್ ನಿಮಗೆ ಕಾಣಿಸ್ತಾ ಇರುತ್ತೆ. ಆಪಲ್ ನ ಸಣ್ಣ ಸಣ್ಣ ಪೀಸಸ್ ನ ಕಟ್ ಮಾಡ್ತಾರೆ. ಎಸ್, ಆಪಲ್ ಸಿಂಡರ್ ವಿನೆಗರ್ ಇಸ್ ಮೇಡ್ ಅಪ್ ಆಫ್ ಚಾಪಿಂಗ್ ದ ಆಪಲ್ಸ್. ಈ ಆಪಲ್ಸ್ ನ ಚಾಪ್ ಮಾಡ್ತಾರೆ, ಸಣ್ಣ ಸಣ್ಣದಾಗಿ ಈ ಆಪಲ್ಸ್ ನ ಚಾಪ್ ಮಾಡಿ ಅದರಲ್ಲಿ ಈ ವಾಟರ್ ನ ಒಂದು ಆಪಲ್ ಸಿಂಡರ್ ವಿನೆಗರ್ ನ ಚಾಪಿಂಗ್ ಮಾಡಿ ಕವರಿಂಗ್ ವಿತ್ ದ ವಾಟರ್ ಅಲ್ಲಿ ಕವರ್ ಮಾಡಿ ಲಿವಿಂಗ್ ರೂಮ್, ನಾರ್ಮಲ್ ರೂಮ್ ಟೆಂಪರೇಚರ್ ಇದನ್ನು ಇಡ್ತಾರೆ ಅಂಟಿಲ್ ದ ಶುಗರ್ಸ್ ಫಾರ್ಮೆಟ್ ಅಂಡ್ ಫ್ರಮ್ ದ ಇಥೆನಾಲ್ ಬ್ಯಾಕ್ಟೀರಿಯಾ ಅಂಡ್ ಕನ್ವರ್ಟ್ ಇಂಟು ಆಲ್ಕೋಹಾಲ್ ಇಂಟು ಅಸಿಟಿಕ್ ಆಸಿಡ್. ಎಸ್ ಸ್ನೇಹಿತರೆ, ಇದು ಏನಾಗುತ್ತೆ, ಅದನ್ನ ನಿಮ್ಗೆ ರೂಮ್ ಟೆಂಪರೇಚರ್ ಅಲ್ಲಿ ಸಣ್ಣ ಸಣ್ಣ ಪೀಸಸ್ ನ ಮಾಡಿ ಇಡ್ತಾರೆ. ಅದು ಪೀಸಸ್ ನ ಅದನ್ನ ನಿಮ್ಗೆ ನೀರಲ್ಲಿ ಹಾಕಿಡ್ತಾರೆ. ಇದು ಆದ್ಮೇಲೆ ಎಸ್ ಅವಾಗ ಏನಾಗುತ್ತೆ, ನಿಮ್ಗೆ ಸ್ವಲ್ಪ ದಿನ ಆದ್ಮೇಲೆ ಇದು ಕನ್ವರ್ಟ್ ಇಂಟು ವಿನೆಗಾರ್ ಆಗಿ ಆಗ್ತಾ ಹೋಗುತ್ತೆ. ಹುಳಿ ಬರುತ್ತೆ. ಎಸ್, ಹುಳಿ ಇರುತ್ತೆ.
ಡೈರೆಕ್ಟ್ ಆಗಿ ಕನ್ಸ್ಯೂಮ್ ಮಾಡೋದಕ್ಕೆ ಆಗೋದಿಲ್ಲ. ಈ ಆಪಲ್ ಸಿಂಡ್ರ್ ವಿನೆಗರ್ ನೀವು ಬಾಯಲ್ಲಿ ಹಾಕೊಂಡ್ರೆ ತುಂಬಾ ಹುಳಿ ಇರುತ್ತೆ. ಹಾಗಾಗಿ ಇದನ್ನ ಟ್ಯಾಬ್ಲೆಟ್ ರೂಪದಲ್ಲಿ ಮಾಡಿಕೊಟ್ಟಿದೆ ಸಾರ್ವಜನಿಕ. ಎಸ್ ಅಲ್ವಾ? ನೋಡಿ ಎಷ್ಟು ಚೆನ್ನಾಗಿದೆ. ಇವಾಗ ತುಂಬಾ ಜನಕ್ಕೆ ಬೆನಿಫಿಟ್ಸ್ ಆಗುವಂತ ಒಂದು ಪ್ರಾಡಕ್ಟ್. ನೀವು ತುಂಬಾ ಹುಳಿ ಇದೆ ಅಂದ್ರೆ ನೀವು ಕನ್ಸ್ಯೂಮ್ ಮಾಡೋದೇ ಇಲ್ಲ. ನೀವೇನ್ ಮಾಡ್ತೀರಾ? ನೆಗ್ಲೆಕ್ಟ್ ಮಾಡ್ತೀರಾ. ಬಟ್ ಆದ್ರೆ ಇದನ್ನ ಕ್ಯಾಪ್ಸೂಲ್ ರೂಪದಿರೋದ್ರಿಂದ ನೀವು ಆರಾಮಾಗಿ ನುಂಗ್ಬೋದು. 1250 mg ಕ್ಯಾಪ್ಸೂಲ್ ಇದೆ, ರೈಟ್? ಹಾಗಾಗಿ ನೋ ಸೈಡ್ ಎಫೆಕ್ಟ್, ನಥಿಂಗ್. ಹಾಗಾದ್ರೆ ಆಪಲ್ ಸಿಂಡ್ರ್ ವಿನೆಗರ್ ಏನಂತ ನಿಮ್ಗೆ ಗೊತ್ತಾಯ್ತು. ಇದರ ಬೆನಿಫಿಟ್ ಏನ್ ನೋಡೋಣ. ಹಿಯರ್ ಇಸ್ ವೈ ಶುಡ್ ಯೂಸ್ ಆಪಲ್ ಸಿಂಡ್ರ್ ವಿನೆಗರ್. The Wonder Tonic has the host health and beauty benefits. ಬರೀ ಹೆಲ್ತ್ ಒಂದಲ್ಲ, ಅದ್ರ ಜೊತೆಲಿ ಬ್ಯೂಟಿಗೂ ತುಂಬಾ ಬೆನಿಫಿಷಿಯಲ್ ಇದೆ ಈ ಕ್ಯಾಪ್ಸೂಲ್. ಇದೆಲ್ಲ ಮಾಡುತ್ತಿದ್ದು ನೋಡಬಹುದು ಸ್ನೇಹಿತರೆ, ನಿಮ್ಗೆ ಇಲ್ಲಿ ಕಾಣಿಸ್ತಾ ಇದೆ. ಲೋವರ್ ದ ಬ್ಲಡ್ ಶುಗರ್ ಲೆವೆಲ್. ಇವತ್ತು ಶುಗರ್ ನಿಮಗೆ ಗೊತ್ತಿದೆ ಆಲ್ರೆಡಿ. ಇವತ್ತು ಇಂಡಿಯಾ ಹೆಡ್ ಆಫೀಸ್ ಆಗ್ತಾ ಇದೆ. ಲಾಸ್ಟ್ ನಾವು ತಿಳಿಸಿದಂತ ಮೀಟಿಂಗ್ಸ್ ಅಲ್ಲಿ ಶುಗರ್ ಯಾವ ರೀತಿ ಬರುತ್ತೆ, ಎಷ್ಟಿರುತ್ತೆ, ಎಷ್ಟಿರಬೇಕು, ಇದ್ರ ಬಗ್ಗೆ ಡೀಪ್ ಆಗಿ ನಾನು ನಿಮಗೆ ಮಾಹಿತಿನ ಕೊಟ್ಟಿದ್ದೀನಿ. ಆಲ್ರೆಡಿ ಎಲ್ಲರಿಗೂ ಗೊತ್ತಾಗಿದೆ, ಎಲ್ಲ ತಿಳ್ಕೊಂಡಿದ್ದೀನಿ. ಸ್ನೇಹಿತರೆ, ಇದನ್ನ ಶುಗರ್ ಲೆವೆಲ್ ನ ಕಮ್ಮಿ ಮಾಡುವಂತ ಕೆಲಸ ಮಾಡುತ್ತೆ. ಆದ್ರೆ ನಿಮ್ಮ ಪ್ಯಾಂಕ್ರಿಯಾಸ್ ಅಲ್ಲಿ ಬೀಟಾ ಸೆಲ್ಸ್ ಏನಿದೆ ಅಲ್ಲಿ ಇನ್ಸುಲಿನ್ ನ ಉತ್ಪತ್ತಿ ಮಾಡುವಂತ ಕೆಲಸ ಇದು ಆಪಲ್ ಸಿಂಡ್ರ್ ವಿನೆಗರ್ ಮಾಡುತ್ತೆ. ಹಾಗಾದ್ರೆ ತಿಳ್ಕೊಳ್ಳಿ, ಇದು ಶುಗರ್ ಇರುವಂತವರಿಗೆ ನೀವು ಕೊಡಬಹುದು. ರೆಗ್ಯುಲೇಟ್ಸ್ ದ ಬ್ಲಡ್ ಪ್ರೆಷರ್. ಬ್ಲಡ್ ಪ್ರೆಷರ್ ಇರುವಂತವರಿಗೆ, ಬಿಪಿ, ಹೈ ಬಿಪಿ ಇರುವಂತ ವ್ಯಕ್ತಿಗಳಿಗೆ ಇದನ್ನ ಆಪಲ್ ಸಿಂಡ್ರ್ ವಿನೆಗರ್ ನೀವು ಕೊಡಬಹುದು. ಹಾಗಾದ್ರೆ ಈ ಸಮಯದಲ್ಲಿ ಒಂದು ಕ್ವಶನ್ ನಾನು ನಿಮಗೆ ಮಾಡ್ತಾ ಇದ್ದೀನಿ, ದಯವಿಟ್ಟು ನಿಮ್ಗೆ ಎಲ್ಲರಿಗೂ ಗೊತ್ತಿದೆ. ಬಿಪಿ ನಾರ್ಮಲ್ ಎಷ್ಟಿರ್ಬೇಕು? ನೀವು ನಮ್ಗೆ ಲಾಸ್ಟ್ ಟೈಮ್ ನಾನು ತುಂಬಾ ಮೀಟಿಂಗ್ಸ್ ಮಾಡಿದೀನಿ, ತುಂಬಾ ಜನ ಬಂದಿದ್ದೀರಾ, ಕೇಳಿದಿರಾ. ಹಾಗಾದ್ರೆ ಈ ಕ್ವಶನ್ ಒಂದು ಬೇಗ ನೀವು ಆನ್ಸರ್ ಮಾಡಿ. ನಿಮ್ಗೆ 15 ಸೆಕೆಂಡ್ ನಾನು ನಿಮ್ಗೆ ಟೈಮ್ ಕೊಡ್ತಾ ಇದ್ದೀನಿ ಸ್ನೇಹಿತರೆ. ನಾರ್ಮಲ್ ಬಿಪಿ ಎಷ್ಟಿರ್ಬೇಕು? ಬೇಗ ನಾರ್ಮಲ್ ಬಿಪಿ ಎಷ್ಟಿರ್ಬೇಕು? Super sir, Adam sir, good, very good, super. 120/80, 120/90. ಸ್ನೇಹಿತರೆ, ಇದು ನಿಮಗೆ 120/80. ಇದು ನಾರ್ಮಲ್. 120/90 ಇರಬಹುದು, ನೋ ಪ್ರಾಬ್ಲಮ್. ಬಟ್ ಆದ್ರೆ 120/80 ಇಸ್ ದ ಪರ್ಫೆಕ್ಟ್. ಹಾಗಾಗಿ ಏನು 120/90 ನಿಮ್ಮ ಬಾಡಿ ಸ್ವಲ್ಪ ದಪ್ಪಗಿದೆ ಅಂದ್ರೆ ಸ್ವಲ್ಪ 10% ಜಾಸ್ತಿ ಆಗ್ಬೋದು, ನೋ ಪ್ರಾಬ್ಲಮ್. 120/80 ಸೂಪರ್. ಸ್ನೇಹಿತರೆ, ಗುಡ್, ವೆರಿ ಗುಡ್. ಹಾಗಾದ್ರೆ ಈ ನಿಮಗೆ ಲೋ ಶುಗರ್ ಲೆವೆಲ್ ನ ಕಮ್ಮಿ ಮಾಡುತ್ತೆ, ಅದ್ರ ಜೊತೆಲಿ ನಿಮ್ಗೆ ಬ್ಲಡ್ ಪ್ರೆಷರ್ ನ ನಿಮ್ಗೆ ಕಮ್ಮಿ ಮಾಡುತ್ತೆ. ಹಾಗಾದ್ರೆ ಇನ್ನೊಂದು ವೆರಿ ಇಂಪಾರ್ಟೆಂಟ್, ನೀವು ಕೇಳದೆ ಇರ್ಬೋದು, ಈ ಯೆಲ್ಲೋ ಟೀತ್ ಇರುತ್ತಲ್ಲ, ಯೆಲ್ಲೋ ಟೀತ್ ಇರೋಂಥವ್ರಿಗೆ ಇದನ್ನ ನಾವು ಕೊಡ್ಬೋದು ಆಪಲ್ ಸಿಂಡ್ರ್ ವಿನೆಗರ್. ಅವರ ವೈಟ್ ಆಗುತ್ತೆ ನಿಮ್ಮ ಟೀತ್, ಹಲ್ಲುಗಳು. ತುಂಬಾ ಜನ ಇವತ್ತು ಹಲ್ಲುಗಳು ವೈಟ್ ಇರೋದು ಬಿಟ್ಟು ಕಪ್ಪಾಗ್ಬಿಟ್ಟಿದೆ, ಗುಟ್ಕಾ ಅದು ಇದು ತಿಂದು ಇವತ್ತು ನಮ್ಮ ಪೂರ್ತಿ ಟೀತೆ ಸರಿ ಇಲ್ಲ. ನಿಮ್ಮ ಫೇಸ್ ಚೆನ್ನಾಗಿ ಕಾಣಿಸ್ಬೇಕಂದ್ರೆ ಟೀತ್ ಇಸ್ ವೆರಿ ಇಂಪಾರ್ಟೆಂಟ್. ಎಷ್ಟು ನೀವು ಚೆನ್ನಾಗಿದ್ರು ನಿಮ್ಮ ಬಾಯಿಯೊಳಗೆ ಹಲ್ಲಿಲ್ಲ ಅಂದ್ರೆ ನಮ್ಮ ಫೇಸ್ ಚೆನ್ನಾಗಿ ಕಾಣಲ್ಲ. ಸೊ ಹಾಗಾದ್ರೆ ನಿಮ್ಮ ಒಂದು ಟೀತ್ ನ ವೈಟ್ ಮಾಡುವಂತ ಕೆಲಸ ಇದು ಮಾಡುತ್ತೆ ಸ್ನೇಹಿತರೆ ಈ ಆಪಲ್ ಸಿಂಡ್ರ್. ರಿಮೂವ್ಸ್ ಡ್ಯಾಂಡ್ರಫ್, ಸೂಪರ್ ಅಲ್ಲ? ರಿಮೂವ್ಸ್ ಡ್ಯಾಂಡ್ರಫ್ ನೋಡಿ ಎಷ್ಟು ಯೂಸ್ಫುಲ್ ಇದೆ. ಡ್ಯಾಂಡ್ರಫ್ ಇದೆ ಸರ್ ಅಂತ ಹೇಳ್ತಾರಲ್ಲ, ಅವರಿಗೆ ನಮ್ಮ ಒಂದು ಆಪಲ್ ಸಿಂಡ್ರ್ ವಿನೆಗರ್ ಕೊಡ್ರಿ, ಒಂದು ನಮ್ಮ ಜಿಂಜರ್ ಶಾಂಪೂ ಕೊಡ್ರಿ, ನೋಡಿ ಯಾಕೆ ರಿಸಲ್ಟ್ ಬರಲ್ಲ. 100ಕ್ಕೆ 200% ನೀವು ಗ್ಯಾರಂಟಿ ಕೊಡ್ಬೋದು ಸ್ನೇಹಿತರೆ, 100ಕ್ಕೆ 200%. ಟೀಟ್ಸ್ ಆಕ್ನಿ, ತುಂಬಾ ಜನಕ್ಕೆ ಫೇಸ್ ಮೇಲೆ ಕಪ್ಪು ಚುಕ್ಕೆ ಇರುತ್ತೆ, ಆಕ್ನಿ ಇರುತ್ತೆ, ಬಿಳೆ ರೀತಿಯ ಒಂಥರ ಇದು ಬರ್ತಾ ಇರುತ್ತೆ, ಅವ್ರ ಫೇಸ್ ಅಲ್ಲಿ ಯಾವಾಗಲೂ ಆಯಿಲಿ ಸ್ಕಿನ್ ಇರುತ್ತೆ. ಅಂತ ವ್ಯಕ್ತಿಗಳು ಇದು ಡೈಲಿ ತಗೊಳ್ಳೋದ್ರಿಂದ ಅವ್ರ ಸ್ಕಿನ್ ನಲ್ಲಿ ಗ್ಲೋನೆಸ್ ಬರುತ್ತೆ. ನೀವು ಕೇಳಿರ್ಬೋದು ಆಪಲ್ ಸ್ಟೆಮ್ ಸೆಲ್ ಅಂತಿರಲ್ಲ. ಆಪಲ್ ಸ್ಟೆಮ್ ಸೆಲ್ ಇದೇ ರೀತಿ ಕೆಲಸ ಮಾಡುತ್ತೆ. ಆಪಲ್ ಸ್ಟೆಮ್ ಸೆಲ್ ಮ್ಯಾನುಫ್ಯಾಕ್ಚರ್ ಮಾಡೋ ರೀತಿ ಬೇರೆ, ಆಪಲ್ ಸ್ಟೆಮ್ ಅದು ಬರುವಂತ ರೀತಿ ಬೇರೆ. ಬಟ್ ಆಪಲ್ ಸಿಂಡ್ರ್ ವಿನೆಗರ್ ಬರುವ ಮ್ಯಾನುಫ್ಯಾಕ್ಚರ್ ಮಾಡುವಂತ ರೀತಿ ಬೇರೆ. ಬಟ್ ಬೆನಿಫಿಟ್ಸ್ ಸ್ವಲ್ಪ ಅದಕ್ಕೆ ಹತ್ತತ್ರ ಇರುತ್ತೆ. ಹಾಗಾದ್ರೆ ವೇಟ್ ಲಾಸ್ ಮಾಡೋದಕ್ಕೆ ತುಂಬಾ ಉಪಯೋಗ ಇದೆ. ಹಾಗಾದ್ರೆ ನೋಡೋಣ ಸ್ನೇಹಿತರೆ, ವೇಟ್ ಲಾಸ್ ಇವತ್ತು ತುಂಬಾ ಜನ ಇವತ್ತು ಪ್ರಾಡಕ್ಟ್ ನ ಕೇಳ್ತಾರೆ ಸ್ನೇಹಿತರೆ. ಇದ್ರ ಬಗ್ಗೆ ನಾನು ನಿಮಗೆ ಯೂಸಸ್ ನಾನು ಹೇಳಕ್ ಹೋದ್ರೆ ಮಿರಾಕಲ್ ರಿಸಲ್ಟ್ಸ್, ಮಿರಾಕಲ್ ಯೂಸಸ್ ಇದೆ ಸ್ನೇಹಿತರೆ. ಅದರಲ್ಲಿ ಮೊದಲಿಗೆ ಪ್ರಿವೆಂಟ್ಸ್ ಫ್ಲೂ ಅಂಡ್ ಸ್ಟೊಮಕ್ ಇಲ್ನೆಸ್, ಹೊಟ್ಟೆಗೆ ಸಂಬಂಧಪಟ್ಟಂತ ಯಾವುದೇ ರೀತಿಯ ರಿಲೇಟೆಡ್ ಪ್ರಾಬ್ಲಮ್ಸ್ ನ ಸರಿ ಮಾಡುತ್ತೆ, ಫ್ಲೂ ನ ಸರಿ ಮಾಡುತ್ತೆ, ಸ್ಟೊಮಕ್ಕಿಗೆ. ಕಿಡ್ನಿ ಸ್ಟೋನ್ಸ್ ನೋಡಿ, ಒಂದು ಪ್ರಾಡಕ್ಟ್ ಇನ್ನು 7 ಇದೆ. ಒಂದು ಪ್ರಾಡಕ್ಟ್ ಅಲ್ಲಿ ಎಷ್ಟು ರೀತಿಯ ನೀವು ಇದಕ್ಕೆಲ್ಲ ಬೇರೆ ಬೇರೆ ರೀತಿ ಪ್ರಾಡಕ್ಟ್ ಅನ್ನ ಕೊಡ್ತಾ ಇದ್ರಿ, ಹೌದಾ? ಬೇರೆ ರೀತಿಯ ಕಾಂಬಿನೇಷನ್ಸ್ ನ ಕೊಡ್ತಿದ್ವಿ ನಾವು, ಹೌದಾ? ಬಟ್ ಸ್ನೇಹಿತರೆ ಅದ್ರ ಜೊತೆಲಿ ಇದೊಂದು ಪ್ರಾಡಕ್ಟ್ ನೀವು ಕೊಡ್ರಿ, ನೋಡಿ ರಿಸಲ್ಟ್ ಯಾವ ರೀತಿ ಬರುತ್ತೆ ಅಂತ ಹೇಳಿ. ನೋಡಿ ಕಿಡ್ನಿ ಸ್ಟೋನ್ಸ್
help to reduce, prevent acne. Yes, and pH balance of your body very important ಸ್ನೇಹಿತರೆ. pH balance, ನಿಮ್ಮ ಬಾಡಿಯಲ್ಲಿ ಪಿ ಎಚ್ ಬ್ಯಾಲೆನ್ಸ್ ಸರಿ ಇಲ್ಲ ಅಂತ ಹೇಳಿದ್ರೆ ನಿಮ್ಮ ಸ್ಕಿನ್ ಸೊರಾಸಿಸ್, ಎಕ್ಸಿಮಾ, ಈ ಎಲ್ಲಾ ರೀತಿಯ ಸ್ಕಿನ್ ಮೇಲೆ, ಮುಖದ ಮೇಲೆ ಪಿಂಪಲ್ಸ್, ಎಸ್, ನಿಮ್ಮ ಹೇರ್ ಲಾಸ್ ಆಗೋದು, ಒಬೆಸಿಟಿ, ಹಾರ್ಮೋನ್ ಡಿಸ್ಬ್ಯಾಲೆನ್ಸ್, ಇದೆಲ್ಲ ಬರುತ್ತೆ. ಹೆಲ್ಪ್ಸ್ ಟು ರಿಮೂವ್ ನೋಸಿಯಾ, ಅಂದ್ರೆ ನಿಮ್ಮ ಬಾಡಿಯಲ್ಲಿ ಎಲ್ಲ ಟಾಕ್ಸಿನ್ಸ್, ಬೇರೆ ರೀತಿಯ ಪ್ರಾಬ್ಲಮ್ಸ್, ಈ ರೀತಿ ಎಲ್ಲ ಇರೋಂಥದ್ದು ರಿಮೂವ್ ಮಾಡುತ್ತೆ. ಇದು ಹೆಲ್ಪ್ಸ್ ರಿಲೀವ್ ಫ್ರಮ್ ಹಾರ್ಟ್ ಬರ್ನ್. ಸರ್ ನನಗೆ ಯಾಕೋ ಎದೆ ಉರಿತಾ ಇದೆ ಸರ್, ಯಾಕೋ ಗ್ಯಾಸ್ಟ್ರಿಕ್ ತರ ಆಗ್ಬಿಟ್ಟಿದೆ ಸರ್, ಈ ಎಲ್ಲ ಪ್ರಾಬ್ಲಮ್ ಬರುತ್ತಲ್ಲ, ತುಂಬಾ ಜನ ಹೇಳ್ತಾ ಇರ್ತಾರಲ್ಲ, ಯಾಕೋ ಕೂತಂಗೆ ತಿಂಡಿ ಮಾಡಿದ ತಕ್ಷಣ ಎದೆ ಉರಿತು ನನಗೆ, ಅಂತ ವ್ಯಕ್ತಿಗಳಿಗೆ ಇದನ್ನ ಕೊಡಿ. ಎಸ್, ಅದು ರಿಫ್ಲೆಕ್ಸ್ ಆಗಂತ ಒಂದು ಆಸಿಡ್ ಏನಾಗುತ್ತೆ, ಅದು ಒಳಗಡೆಯಿಂದ ಮತ್ತೆ ರಿಫ್ಲೆಕ್ಸ್ ಆಗಿರುತ್ತೆ, ಆಸಿಡ್ ನ ಮತ್ತೆ ನಾರ್ಮಲ್ ಗೆ ತಗೊಳೋದಕ್ಕೆ, ಮತ್ತೆ ಆ ಬೆಂಕಿಯನ್ನು ತಣ್ಣಗೆ ಮಾಡುವಂತ ಕೆಲಸ ಮಾಡುತ್ತೆ ಈ ಒಂದು ಆಪ್ರಾಸಿಡ್. ರಿಮೂವ್, ಹೆಲ್ಪ್ಸ್ ಟು ರಿಲೀವ್ ಅಸ್ಥಮೆಟಿಕ್ಸ್, ಅಸ್ತಮ ಇರೋಂತ ಪೇಷಂಟ್ಸ್ಗೆ ಇದನ್ನ ಕೊಡಬಹುದು ಅಂತ ಹೇಳ್ತಾರೆ. ಅಸ್ಥಮೆಟಿಕ್ಸ್, ಎಸ್. ಅಲರ್ಜಿ ಪೇಷಂಟ್ಸ್, ಗೌಟ್, ಗೌಟ್ ಅಂದ್ರೆ ನಿಮ್ಮ ಕೈ ಕಾಲೆಲ್ಲ ಸ್ನೇಹಿತರೆ ಅಲ್ಲಲ್ಲಿ ಜಾಯಿಂಟ್ ತುಂಬಾ, ಮೊನ್ನೆ ಹೇಳಿ ಸರ್ ತುಂಬಾ ನೋವು ಇದೆ ಅಂತ ಸರ್, ಒಂದು ಲೋಟ ಎತ್ತಕ್ಕೆ ಆಗೋದಿಲ್ಲ ಅಂತ ಸರ್, ಅವರಿಗೆ ತುಂಬಾ ಪ್ರಾಬ್ಲಮ್ ಇದೆ, ಕೈಯಲ್ಲಿ ಹಿಡಿಯಲಿಕ್ಕೆ ಆಗೋದಿಲ್ಲ. ಎಸ್, ಅಂತವ್ರಿಗೆ ನೀವು ಕೊಡಬಹುದು. ಹೆಲ್ತ್ ಗ್ಲೂಕೋಸ್ ಲೆವೆಲ್ಸ್ ಇನ್ ಡಯಾಬಿಟಿಸ್, ಹೇಳಿದ್ನಲ್ಲ, ಡಯಾಬಿಟಿಕ್ ಇರೋಂಥ ಪೇಷಂಟ್ಗೆ ಗ್ಲೂಕೋಸ್ ಲೆವೆಲ್ ನಾರ್ಮಲ್ ಮಾಡುವಂತ ಕೆಲಸ ಮಾಡುತ್ತೆ. ಬ್ರೇಕ್ ಡೌನ್ ಫ್ಯಾಟ್, ಎಸ್, ಫ್ಯಾಟ್ ಬಗ್ಗೆ ನಾನು ನಿಮಗೆ ಹೇಳಿದೆ, ಸ್ಲಿಮ್ ಆಗುವಂತ ವ್ಯಕ್ತಿಗಳಿಗೆ ಆಪಲ್ ಸಿಂಡ್ರೋಮ್ಯಾಟಿಕ್ ಅನ್ನ ಕೊಡಬಹುದು. ಹೆಲ್ಪ್ಸ್ ರಿಮೂವ್ ಮೈಗ್ರೇನ್, ಎಸ್, ವೆರಿ ಇಂಪಾರ್ಟೆಂಟ್ ಸ್ನೇಹಿತರೆ. ಮೈಗ್ರೇನ್, ಮೈಗ್ರೇನ್ ಇದು ತುಂಬಾ ದೊಡ್ಡ ರೋಗ. ಇವತ್ತು ಜನಗಳು ತುಂಬಾ ಇದರಿಂದ ಇವತ್ತು ಈ ಒಂದು ಪ್ರಾಬ್ಲಮ್ ಇದ್ದಾರೆ. ಸ್ವಲ್ಪ ಬಿಸಿಲಿಂದ ಹೋಗಿ ಒಳಗೆ ಬಂದ ತಕ್ಷಣ ತಲೆ ಸುತ್ತದು, ಅರ್ಧ ತಲೆ ನೋವಾಗೋದು, ಯಾವ್ದು ಕೆಲಸ ಮಾಡೋದಕ್ಕೆ ಅವ್ರಿಗೆ ಇಂಟ್ರೆಸ್ಟೆಡ್ ಇರಲ್ಲ, ಯಾವ್ದೊಂದು ಕೆಲಸಕ್ಕೆ ಅವ್ರು ಹೋಗ್ಬೇಕಾದ್ರೆ ಅವರು ಆಕ್ಟಿವ್ ಇರೋದಿಲ್ಲ, ಯಾವಾಗ್ಲೂ ತಲೆನೋವು ತಲೆನೋವು ತಲೆನೋವು, ಮೈಗ್ರೇನ್ ಪೇಷಂಟ್ಸ್ ಅವ್ರಿಗೆ ಇದನ್ನ ಕೊಡಬಹುದು. ಅಂಡ್ ಹೆಲ್ಪ್ಸ್ ಟು ರಿಲೀವ್ ಸೈನ್ಸ್ ಆಫ್ ಪ್ರೆಷರ್ ಅಂಡ್ ಇನ್ಫೆಕ್ಷನ್ಸ್. ನಿಮ್ಮ ಟೆನ್ಷನ್, ಪ್ರೆಷರ್, ಇದನ್ನ ಇನ್ಫೆಕ್ಷನ್ಸ್ ಆಗುವಂತ ರೀತಿ, ನಿಮ್ಮ ಪ್ರೆಷರ್ ಇರುತ್ತೆ, ತುಂಬಾ ಡಿಪ್ರೆಷನ್ ಇರ್ತೀರಾ, ಇದನ್ನ ನಿಮ್ಮ ಹೆಲ್ತ್ ಮೇಲೆ ತುಂಬಾ ಪ್ರಾಬ್ಲಮ್ ಆಗುತ್ತೆ, ಅದನ್ನ ಇದನ್ನ ಕಮ್ಮಿ ಮಾಡುತ್ತೆ. ಬ್ಲಡ್ ಪ್ರೆಷರ್ ನ ಕಮ್ಮಿ ಮಾಡುತ್ತೆ. ಕೊಲೆಸ್ಟ್ರಾಲ್ ಲೆವೆಲ್ ಇಸ್ ವೆರಿ ಇಂಪಾರ್ಟೆಂಟ್ ಅಲ್ಲ. ಈ ಕೊಲೆಸ್ಟ್ರಾಲ್ ನಮ್ಗೆ ಲಾಸ್ಟ್ ಟೈಮ್ ಹೇಳಿದ್ದೆ. ಯಾವ ಒಂದು, ಈ ಸಮಯದಲ್ಲಿ ನಿಮ್ಗೆ ಇನ್ನೊಂದು ಕ್ವಶನ್ ನಾನು ನಿಮಗೆ ಮಾಡ್ತಾ ಇದೀನಿ ಸ್ನೇಹಿತರೆ, ಯಾವ ಟೆಸ್ಟ್ ನಾನು ಮಾಡಿಸಿ ಅಂತ ಹೇಳಿದ್ದೀನಿ ನಿಮ್ಗೆ. ಕೊಲೆಸ್ಟ್ರಾಲ್ ನ ಬಗ್ಗೆ ನಿಮ್ಗೆ ತಿಳ್ಕೊಳ್ಬೇಕು ಎಲ್ಲ ಡೀಪ್ ಆಗಿ ಅಂದ್ರೆ ಒಂದು ಸಣ್ಣ ಟೆಸ್ಟ್ ಇದೆ, ಆ ಸಣ್ಣ ಟೆಸ್ಟ್ ನ ಮಾಡಿಸಿ ಅಂತ ಹೇಳಿದ್ದೆ. ಯಾವ ಟೆಸ್ಟ್ ಸರ್? ಬೇಗ ಹೇಳಿ ನೋಡೋಣ, ಆನ್ಸರ್ ಮಾಡಿ ಸರ್ ಬೇಗ. ಯಾವ ಟೆಸ್ಟ್? ನಿಮ್ಮ HDL LDL ನಿಮ್ಮ ತೋರಿಸಬೇಕಾದ್ರೆ ಒಂದು ಟೆಸ್ಟ್ ನ ಮಾಡಿಸಿ ಅಂತ ನಾನು ನಿಮ್ಗೆ ಹೇಳಿದ್ದೆ. ಸರ್ ಕೇಳಿಸ್ತಿದೆ ನಾನು ಹೇಳ್ತಾರಂತದ್ದು? ಎಸ್ ಸರ್, ಎಸ್ ಸರ್, ಸೂಪರ್. ಎಸ್ ಸರ್, ಇಮ್ರಾನ್ ಸರ್ ಸೂಪರ್. ಎಸ್, ಲಿಪಿಡ್ ಟೆಸ್ಟ್, LDL ಲಿಪಿಡ್ ಟೆಸ್ಟ್, ಆದಮ್ ಸರ್ ಸೂಪರ್. ಲಿಪಿಡ್ ಟೆಸ್ಟ್, ಎಸ್, ಲಿಪಿಡ್ ಪ್ರೊಫೈಲ್ ಅಂತ ಏನ್ ಹೇಳ್ತೀನಿ, ಲಿಪಿಡ್ ಪ್ರೊಫೈಲ್. ಈ ಲಿಪಿಡ್ ಪ್ರೊಫೈಲ್ ನೀವು ಚೆಕ್ ಮಾಡಿಸ್ಬಿಟ್ರೆ ಎಸ್ ನಿಮಗೆ ಗೊತ್ತಾಗ್ಬಿಡುತ್ತೆ ಕೊಲೆಸ್ಟ್ರಾಲ್ ಎಷ್ಟಿದೆ, ಏನ್ ಕೊಡಬೇಕು, ಏನ್ ಕೊಡಬಾರ್ದು ಅಂತ. ಸ್ನೇಹಿತರೆ ಇದು ನೋಡಿ, ಇದು ನಿಮ್ಗೆ LDL ನ ಕಮ್ಮಿ ಮಾಡಿ HDL ನ ಜಾಸ್ತಿ ಮಾಡುತ್ತೆ. ಇನ್ಫಾರ್ಮೇಶನ್, ನಿಮ್ಮ ಬಾಡಿಯಲ್ಲಿ ಇನ್ಫಾರ್ಮೇಶನ್ ಆಗಿರೋಂಥದನ್ನ ಕಮ್ಮಿ ಮಾಡುತ್ತೆ. ಬಿಲ್ಡ್ ಅಪ್ ದ ಸ್ಕ್ಯಾಪ್ ಅಂಡ್ ರೆಡ್ಯೂಸ್ ದ ಅರ್ಥೆಟಿಕ್ಸ್. ಅರ್ಥೆಟಿಕ್ಸ್ ಪೇಷಂಟ್ಸ್ ಇದನ್ನ ನೀವು ಕೊಡಬಹುದು, ಜಾಯಿಂಟ್ ಪ್ರಾಬ್ಲಮ್ ಇದೆ. ಅಂಡ್ ಫಂಗಸ್, ಫಂಗಸ್ ಆಗಿರುತ್ತಲ್ಲ ಸರ್, ಯಾಕೋ ಬೆಳ್ಳಲ್ಲೆಲ್ಲ ಮಧ್ಯೆಲ್ಲ ಫಂಗಸ್ ತರ ಆಗ್ಬಿಟ್ಟಿದೆ ಸರ್, ಯಾಕೋ ಕೈಯೆಲ್ಲ ಬೆಳ್ಳಗಾಗ್ತದೆ, ಯಾವಾಗ್ಲೂ ನನ್ನ ಕೈ ಬೆವರುತ್ತೆ, ಯಾವಾಗ್ಲೂ ನನ್ನ ಕೈ ತುಂಬಾ ಕೋಲ್ಡ್ ಆಗಿರುತ್ತೆ, ಇದೆಲ್ಲ ತುಂಬಾ ಬರ್ತಾರಲ್ಲ ಪೇಷಂಟ್ಸ್, ಅಂತ ಒಂದು ಪೇಷಂಟ್ಸ್ ಇರೋಂತವರಿಗೆ ಇದನ್ನ ನೀವು ಸಜೆಷನ್ ಕೊಡಬಹುದು ಸ್ನೇಹಿತರೆ. ಇದು ಯಾವುದೇ ರೀತಿಯ ಫಂಗಸ್ ಗೆ ತಡೆಗಟ್ಟುವಂತ ಕೆಪಾಸಿಟಿ ಇದೆ. ಒಂದು ಪ್ರಾಡಕ್ಟ್ ಬಗ್ಗೆ ನಾನು ಇಷ್ಟೊತ್ತು ಹೇಳ್ತಾ ಇದೀನಿ ಅಂದ್ರೆ ಇನ್ನು 8 ಪ್ರಾಡಕ್ಟ್ ಇದೆ, ಅಷ್ಟೊತ್ತು ನೀವು ಕೂತ್ಕೊಂತೀರಾ ಅಂತ ಅನಿಸುತ್ತೆ. ಯಾಕಂದ್ರೆ 8 ಗಂಟೆಗೆ ನಮ್ಮ ಒಂದು ದೇವ್ ಸರ್ ಕಡೆಯಿಂದ ಸಹ ಒಂದು ಮಾತಿದೆ. ಎಸ್, ನೆಕ್ಸ್ಟ್ ವೆರಿ ಇಂಪಾರ್ಟೆಂಟ್ ಸ್ನೇಹಿತರೆ, ಡೈಬೋಕೇರ್ ಟ್ಯಾಬ್ಲೆಟ್. ಎರಡನೇದು ಡೈಬೋಕೇರ್ ಟ್ಯಾಬ್ಲೆಟ್ ಇಸ್ ದ ಕಂಪ್ಲೀಟ್ ಸೊಲ್ಯೂಷನ್ ಫಾರ್ ಡಯಾಬಿಟಿಕ್ ಪೇಷಂಟ್ಸ್. Is the complete solution for the diabetic patient. It stimulates the pancreas and increases the insulin secretion, lowers the blood glucose level, relieves the symptoms of diabetes. Yes, relieves the symptoms of diabetes. One second. Yes,
ಡೇಬೋಕೇರ್ ಕ್ಯಾಪ್ಸೂಲ್ ನಾವು ಕೊಡ್ತಾ ಇದೀವಿ, ಅದು 500 mg ಇತ್ತು ಸ್ನೇಹಿತರೆ. ಬಟ್ ಇದು ಡೇಬೋಕೇರ್ ಅಲ್ಲಿ ನಿಮ್ಗೆ ಅಲ್ಲಿ ಏನಿತ್ತು ನೋಡಿ, ಕರೆಲಾ ಜಾಮೂನ್ ಜ್ಯೂಸ್ ಬೇರೆ ಬಂದಿದೆ ನಮ್ಮ ಹತ್ರ, ಕರೆಕ್ಟಾ? ಡೇಬೋಕೇರ್ ಗೆ ಸಂಬಂಧಪಟ್ಟಂತ ಕ್ಯಾಪ್ಸೂಲ್ ಬೇರೆ ಇದೆ ನೋಡಿ. ಇಲ್ಲಿ ಡೇಬೋಕೇರ್ ಕ್ಯಾಪ್ಸೂಲ್ ಏನಿದೆ, ಇದ್ರಲ್ಲಿ ನಿಮ್ಗೆ ಕರೆಲಾನು ಇದೆ, ಜಾಮೂನ್ ಇದೆ, ಆಲ್ವೇರಾ ಇದೆ, ಅದು ತ್ರಿಫಲಾ ಇದೆ. ಎಸ್, ಈ ರೀತಿಯ ಎಲ್ಲಾ ರೀತಿಯ ಒಂದೇ ಕಂಟೆಂಟ್ ಅಲ್ಲಿ ಮಾಡಿಕೊಟ್ಟಿದ್ದಾರೆ 1250 mg. ಸೂಪರ್ ಅಲ್ವಾ? ಇದು ಒಂದೇ ಒಂದು ಕ್ಯಾಪ್ಸೂಲ್ ಕೊಡ್ರಿ ನೀವು ಡಯಾಬಿಟಿಕ್ ಇರೋಂತರಿಗೆ. ಎಷ್ಟಿದೆ ಡಯಾಬಿಟಿಕ್ ಅವರಿಗೆ? 350 400 ಇದೆ ಅಂದ್ರೆ ಸ್ನೇಹಿತರೆ, ಒಂದು ಡೇಬೋಕೇರ್ ಕ್ಯಾಪ್ಸೂಲ್ ಟ್ಯಾಬ್ಲೆಟ್ 1250 mg ಇದು, ಅದ್ರ ಜೊತೆ ಡೇಬೋಕೇರ್ ಜ್ಯೂಸ್ ಕೊಡ್ರಿ. 100ಕ್ಕೆ 200%. ಎಸ್, ವಿತ್ ಇನ್ 8 days ಅಲ್ಲಿ ಅವ್ರ ಶುಗರ್ ನಾರ್ಮಲ್ ಆಗುತ್ತೆ. ಚೆನ್ನಾಗಿದೆಯಲ್ಲ? ಸೂಪರ್. ಎಸ್, ಇದು ವರ್ಕ್ ಆಸ್ ಅನ್ ಅಪಿಟೈಸರ್ ಸ್ನೇಹಿತರೆ. ನೀವು ಫಾರ್ ಎಕ್ಸಾಂಪಲ್ ಈಗ ಶುಗರ್ ಇರೋಂಥವ್ರಿಗೆ ಏನಾಗುತ್ತೆ ಅಂತ ಹೇಳಿದ್ರೆ, ಯಾವಾಗಲೂ ಹೊಟ್ಟೆ ಹಸಿತಾ ಇರುತ್ತೆ, ಯಾವಾಗಲೂ ಹೊಟ್ಟೆ ಹಸಿತಾ ಇರುತ್ತೆ, ಅವ್ರಿಗೆ ಯಾವಾಗಲೂ ಬೆವರು ಬರ್ತಾ ಇರುತ್ತೆ, ಯೂರಿನ್ ಜಾಸ್ತಿ ಆಗ್ತಾ ಇರುತ್ತೆ. ಆ ಹೊಟ್ಟೆ ಹಸಿಯೋದನ್ನ ಕಮ್ಮಿ ಮಾಡುತ್ತೆ. ಎಸ್, ಇದು ಹೊಟ್ಟೆ ಹಸಿಯೋದನ್ನ ಇದು ಕಮ್ಮಿ ಮಾಡುತ್ತೆ. ಅದ್ರ ಜೊತೆಲಿ ಸ್ನೇಹಿತರೆ ಯೂಸ್ಫುಲ್ ಫಾರ್ ಕಾನ್ಸ್ಟಿಪೇಷನ್. ಶುಗರ್ ಇಂದ ಇರೋಂಥ ವ್ಯಕ್ತಿಗಳಿಗೆ ತುಂಬಾ ಜನಕ್ಕೆ ಮೋಷನ್ ಸರಿ ಆಗೋದಿಲ್ಲ, ಮೋಷನ್ ಸರಿ ಆಗೋದಕ್ಕೆ ಇದು ತುಂಬಾ ಯೂಸ್ಫುಲ್ ಆಗುತ್ತೆ. ಅಂದ್ರೆ ಇದರಲ್ಲಿ ನಿಮ್ಗೆ ಫೈಬರ್ ಕಂಟೆಂಟ್ಸ್ ಇದೆ. ಏನೇನು ಫೈಬರ್ ಅಂದ್ರೆ, ಆಲ್ವೇರಾ ಇದೆ ನೋಡಿ, ಇದು ಫೈಬರ್ ಕಂಟೆಂಟ್. ಎಸ್, ಜಾಮೂನ್, ಎಸ್, ನೇರಳೆ ಹಣ್ಣು, ಇದರಲ್ಲಿ ಫೈಬರ್ ಕಂಟೆಂಟ್ ಇದೆ. ಎಸ್ ಸ್ನೇಹಿತರೆ, ಅದೇ ರೀತಿ ನೀವು ನೋಡ್ತಾ ಇರಬಹುದು ಇವತ್ತು ಹಾಗಲಕಾಯಿ, ಇದರಲ್ಲಿ ಫೈಬರ್ ಕಂಟೆಂಟ್ ಇದೆ. ಎಸ್ ನೋಡಿ, ಇದು ಪೈಲ್ಸ್ ಇರೋಂತ ಪೇಷಂಟ್ಸ್ ಗೆ ಇದು ಕೊಡಬಹುದು ಡೈಬೋಕೇರ್. ಚೆನ್ನಾಗಿದೆಯಲ್ಲ? ಏನ್ ಸರ್ ಇಷ್ಟೊತ್ತು ನೀವು ಡೈಬೋಕೇರ್ಗೆ ಶುಗರ್ಗೆ ಒಂದೇ ನಾವು ತಿಳ್ಕೊಂಡಿದ್ವಲ್ಲ? ಎಸ್ ನೋಡಿ, ಇದು ಇದರಲ್ಲಿ ಇರುವಂತ ಕಂಟೆಂಟ್ ಇದೆಯಲ್ಲ, ನೇರಳೆ ಹಣ್ಣು, ಆಲ್ವೇರಾ, ಅದೇ ಸ್ನೇಹಿತರೆ ನಿಮ್ಗೆ ಇದರಲ್ಲಿ ತ್ರಿಫಲ, ಇದೆಲ್ಲ ಏನ್ ಮಾಡುತ್ತೆ ಅಂದ್ರೆ ಸ್ನೇಹಿತರೆ, ನಿಮ್ಮ ಪೈಲ್ಸ್ ಇರೋಂತ ವ್ಯಕ್ತಿಗಳಿಗೆ ತುಂಬಾ ಚೆನ್ನಾಗಿ ಕೂಲಿಂಗ್ ಮಾಡುತ್ತೆ. ನಿಮ್ಮ ಬಾಡಿನ ಕೂಲಿಂಗ್ ಮಾಡುವಂತ ಕೆಪಾಸಿಟಿ ಈ ಡೈಬೋಕೇರ್ ಕ್ಯಾಪ್ಸೂಲ್ ಇದೆ. ನಮ್ಮಲ್ಲಿ ಮೊದಲೇ ತರ ಆ ಡೈಬೋಕೇರ್ ಕ್ಯಾಪ್ಸೂಲ್ ಬೇರೆ, ಅದರಲ್ಲಿರುವಂತ ಕಂಟೆಂಟ್ ಬೇರೆ, ಅದು ಇದು ಸೇಮ್ ಮಾಡ್ಕೊಂಡ್ಬಿಟ್ಟು ಹೆಸರು ಸೇಮ್ ಇದೆ, ಬಟ್ ಕಂಟೆಂಟ್ ಬೇರೆ. ಬಟ್ ಈ ಕಂಟೆಂಟ್ ಅಲ್ಲಿ ನಿಮಗೆ 1250 mg ಯೂಸ್ ಮಾಡೋದ್ರಿಂದ ರಿಸಲ್ಟ್ ಬೇಗ ಬರುತ್ತೆ. ಫಾರ್ ಎಕ್ಸಾಂಪಲ್, ನಿಮ್ಮ ಹತ್ರ ಈಗ ಪೈಲ್ಸ್ ಕೇರ್ ಕ್ಯಾಪ್ಸೂಲ್ ಇಲ್ಲ ಅಂದ್ರೆ, ಪೈಲ್ಸ್ ಕೇರ್ ಡ್ರಾಪ್ ಇಲ್ಲ ಅಂದ್ರೆ ಡೈಬೋಕೇರ್ ಜ್ಯೂಸ್ ಕೊಡ್ಬೋದು, ಗಿಲಾಯ್ ಜ್ಯೂಸ್ ಕೊಡ್ಬೋದು ನೀವು ಜೊತೆಯಲ್ಲಿ. ಈ ಎರಡನ್ನು ಕೊಡ್ರಿ, ಗಿಲಾಯ್ ಮತ್ತೆ ಡೈಬೋಕೇರ್ ಜ್ಯೂಸ್, ಗಿಲಾಯ್ ಮತ್ತೆ ಡೈಬೋಕೇರ್ ಕ್ಯಾಪ್ಸೂಲ್. ಇದರಿಂದನೂ ಪೈಲ್ಸ್ ಕಮ್ಮಿ ಮಾಡೋದು. ಪ್ಯೂರಿಫೈಸ್ ದ ಬ್ಲಡ್, ಫೈಟ್ಸ್ ದ ಇನ್ಫೆಕ್ಷನ್, ರೈಟ್? ಪ್ಯೂರಿಫೈಸ್ ದ ಮಸ್ಟ್ ಅಂಡ್ ಶುಡ್ ನಮ್ಮ ಬ್ಲಡ್ ಪ್ಯೂರಿಫೈ ಇರಬೇಕು. ಯಾಕಂದ್ರೆ ನಾವು ಹೆಲ್ತಿ ಇರಬೇಕು ಅಂತ ಹೇಳಿದ್ರೆ ನಮ್ಮ ಬ್ಲಡ್ ಪ್ಯೂರಿಫೈ ಇರಬೇಕು, ಬ್ಲಡ್ ಸರಿ ನಮ್ಮ ಬಾಡಿಯಲ್ಲಿ ಫ್ಲೋ ಆಗ್ತಾ ಇರಬೇಕು. ಎಸ್, ಪೂರ್ತಿ ಒಂದ್ಸಲ ಹಾರ್ಟ್ ಪಂಪ್ ಮಾಡ್ತು ಅಂದ್ರೆ ಇವತ್ತು 100 ಲೀಟರ್ ನಿಮ್ಮ ಬ್ಲಡ್ ನಿಮ್ಮ ಬಾಡಿಲಿ ಹೋಗ್ತಾ ಇರುತ್ತೆ, 1000 ಕಿಲೋಮೀಟರ್ ಫ್ಲೋ ಆಗ್ತಾ ಇರುತ್ತೆ ನಿಮ್ಮ ಬಾಡಿಯಲ್ಲಿ ಬ್ಲಡ್. ಎಸ್, ಇಟ್ ಹೆಲ್ಪ್ಸ್ ಟು ರೆಡ್ಯೂಸ್ ದ ಬ್ಲಾಕ್ ಸ್ಪಾಟ್ಸ್ ಆಫ್ ದ ಫೇಸ್. ಎಸ್, ಡೈಬೋಕೇರ್ ಟ್ಯಾಬ್ಲೆಟ್ಸ್ ಇದೆಯಲ್ಲ, ಏನ್ ಡಯಾಬಿಟಿಕ್ ಇದ್ದವ್ರಿಗೆ ತಿನ್ಬೇಕಾ? ದಿಸ್ ಇಸ್ ನಾಟ್ ಎ ಮೆಡಿಸಿನ್. ಇಲ್ಲಿ ಕಾಣಿಸ್ತೇ ನಿಮಗೆ ಗ್ರೀನ್ ಮಾರ್ಕ್. ಎಸ್, ದಿಸ್ ಇಸ್ ಎ 100% ವೆಜಿಟೇರಿಯನ್ ಸರ್, 100% ವೆಜಿಟೇರಿಯನ್. ಇದು ಡಯಾಬಿಟಿಕ್ ಇರೋಂತಾರೆ ತಗೊಬೇಕಂತಲ್ಲ. ನಾವು ಮಾರ್ನಿಂಗ್ ಒಂದೊಂದು ಕ್ಯಾಪ್ಸೂಲ್ ನೀವು ಎಂಟಿ ಸ್ಟಮಕ್ ತಗೊಂಡಿದ್ದೆ ಆದ್ರೆ ಸ್ನೇಹಿತರೆ, ಫ್ಯೂಚರ್ ನಿಮಗೆ ಬರುವಂತ ತುಂಬಾ ಪ್ರಾಬ್ಲಮ್ಸ್ ಇಂದ ನೀವು ತಡೆಗಟ್ಟಬಹುದು. ಫ್ಯೂಚರ್ ಲಕ್ಷಾಂತರ ರೂಪಾಯಿ ನೀವು ಖರ್ಚು ಮಾಡೋದು ಬೇಡ. ಎಷ್ಟು ಬೀಳ್ತಾ ಇದೆ ನಿಮಗೆ ಇದು ಕ್ಯಾಪ್ಸೂಲ್? 1250ಗೆ 2 ಕೊಡ್ತಿದ್ದಾರೆ, ಬೈ 1 get 1. ಎಸ್, ಅದಕ್ಕೆ 600 BV ಬರ್ತಾ ಇದೆ. ಸೂಪರ್ ಅಲ್ವಾ? ಎಸ್, ರಿಸಲ್ಟ್ ಅಮೇಸಿಂಗ್. ಅದಕ್ಕೆ ನಾನು ಫಸ್ಟ್ ಹೇಳಿದ್ದು ನಿಮ್ಗೆ, ಈ 8 ಪ್ರಾಡಕ್ಟ್ ಬಗ್ಗೆ ನೀವು ತಿಳ್ಕೊಂಡಿದ್ದೆ ಆದ್ರೆ ನಿಮ್ಗೆ 800 ಪ್ರಾಡಕ್ಟಿನ ಕೆಲಸ ಮಾಡುತ್ತೆ. 8 ಪ್ರಾಡಕ್ಟ್ 800 ಪ್ರಾಡಕ್ಟಿನ ಕೆಲಸ ಮಾಡುತ್ತೆ. ಎಸ್, ಸೂಪರ್. ಹಾಗಾಗಿ ನೋಡೋಣ ಸ್ನೇಹಿತರೆ, ನೆಕ್ಸ್ಟ್ ಒಂದು ಇದ್ರ ಬಗ್ಗೆ ಹೋಗೋಣ. ಈಗ ಹೇಳ್ತಾ ಇದೀನಿ, ದಟ್ ಇಸ್ ಸಿ ಬ್ಯಾಕ್ಟ್ರೋನ್. ಇದು ಏನ್ ಗೊತ್ತಿದೆಯಲ್ಲ? ಸಿ ಬ್ಯಾಕ್ಟ್ರೋನ್ ನಮ್ಮ ಹತ್ರ ಜ್ಯೂಸ್ ಇದೆಯಲ್ಲ? ಎಸ್, ಜ್ಯೂಸ್ ನೋಡಿದಿರಾ? ತುಂಬಾ ಜನ ಜ್ಯೂಸ್ ಯೂಸ್ ಮಾಡಿದಿರಾ? ಎಸ್, ಬಟ್ ಆದ್ರೆ ಇದರಲ್ಲಿ ಸ್ನೇಹಿತರೆ ವೆರಿ ಇಂಪಾರ್ಟೆಂಟ್, ಎನ್ರಿಚ್ ವಿತ್ ನೋನಿ ಆಲ್ವೇರಾ, ಎರಡನ್ನ ಆಡ್ ಮಾಡಿದ್ದಾರೆ. ಬರೀ ಸಿ ಬ್ಯಾಕ್ಟ್ರೋನ್ ಒಂದೇ ಇದರಲ್ಲಿಲ್ಲ. ಸಿ ಬ್ಯಾಕ್ಟ್ರೋನ್ ಇದು -40 ಡಿಗ್ರಿ ಅಂಡ್ +40 ಡಿಗ್ರಿ, ಈ 2 ರೀತಿಯ ವಾತಾವರಣದಲ್ಲೂ ತುಂಬಾ ಚೆನ್ನಾಗಿ ಇದು ಬೆಳೆ ಬರುತ್ತೆ. ಈ ಕ್ರಾಪ್ ವೆರಿ ಸೂಪರ್ ಆಗಿ ಬರುತ್ತೆ. ಬಟ್ ಅದ್ರ ಜೊತೆಯಲ್ಲಿ ಸ್ನೇಹಿತರೆ, ನೀವು ಎಷ್ಟು ಚಳಿ ಇದ್ದಾಗೂ ಈ ಪ್ರೋಟೀನ್ ಯೂಸ್ ಮಾಡಬಹುದು, ಎಷ್ಟು ಹೀಟ್ ಇದ್ರೂ ನಿಮ್ಮ ಬಾಡಿ ಈ ಪ್ರೋಟೀನ್ ಯೂಸ್ ಮಾಡಬಹುದು. ಸೊ ಇದಕ್ಕೆ ಮಿರಾಕಲ್ ಪ್ರೋಟೀನ್ ಅಂತ ಹೇಳ್ತೀವಿ. ಯಾಕಂದ್ರೆ ಇದು ಇವತ್ತು ಈ ಒಂದು ಸಿ ಬ್ಯಾಕ್ಟ್ರೋನ್ ಇದೆಯಲ್ಲ, ಇದ್ರ ಬಗ್ಗೆ ಸ್ನೇಹಿತರೆ, ಈ ಬೆರ್ರಿ ಬಗ್ಗೆ ನೀವು ಹಿಮಾಲಯನ್ ಬೆರ್ರಿ ಬಗ್ಗೆ ಹೇಳಕ್ ಹೋದ್ರೆ ಇಡೀ ದಿನ ಇದ್ರ ಬಗ್ಗೆ ಮಾತಾಡಬಹುದು. ಇದರಲ್ಲಿ ಒಮೆಗಾ 3, 6, 7, 9 ಫ್ಯಾಟಿ ಆಸಿಡ್ ಇದೆ. ದಿಸ್ ಇಸ್ ದ ಗುಡ್ ಫ್ಯಾಟ್. ಇಟ್ಸ್ ವೆರಿ ಎಸೆನ್ಷಿಯಲ್ ಫಾರ್ ಅವರ್ ಬಾಡಿ, ವೆರಿ ಎಸೆನ್ಷಿಯಲ್ ಫಾರ್ ಅವರ್ ಬಾಡಿ. ನಮಗೆ ಗೊತ್ತಿಲ್ಲ, 3, 6, 9 ನಮಗೆ ಗೊತ್ತಿದೆ. 7 ಇವತ್ತು ತುಂಬಾ ಜಾಗದಲ್ಲಿ 7 ಸಿಗೋದಿಲ್ಲ. ಎಸ್,
ಇದು ವೆರಿ ಇಂಪಾರ್ಟೆಂಟ್. ನಿಮ್ಮ HDL ನ ಜಾಸ್ತಿ ಮಾಡಿ LDL ನ ಕಮ್ಮಿ ಮಾಡುತ್ತೆ. ಅದ್ರ ಜೊತೆ ಏನೆಲ್ಲ ಮಾಡುತ್ತೆ ನೋಡಿ. ಸಿ ಬ್ಯಾಕ್ಟೋನ್ ಟ್ಯಾಬ್ಲೆಟ್ಸ್ ಹೆಲ್ಪ್ಸ್ ಟು lower the cholesterol levels, relieves the kind skin problems, relieves the pain and inflammation, lower the high blood pressure, boost the immunity power, provides many more health benefits. ನೋಡಿ ಸ್ನೇಹಿತರೆ, ಇದೇನ್ ಮಾಡುತ್ತೆ, ನಿಮ್ಮ ಬಾಡಿಯಲ್ಲಿ ಕೊಲೆಸ್ಟ್ರಾಲ್ ಲೆವೆಲ್ ನ ಕಮ್ಮಿ ಮಾಡುತ್ತೆ, ಸ್ಕಿನ್ ರಿಲೇಟೆಡ್ ಪ್ರಾಬ್ಲಮ್ ಕಮ್ಮಿ ಮಾಡುತ್ತೆ, ಇನ್ಫ್ಲಮೇಷನ್ ನ ಕಮ್ಮಿ ಮಾಡುತ್ತೆ, ಹೈ ಬ್ಲಡ್ ಪ್ರೆಷರ್ ನ ಕಮ್ಮಿ ಮಾಡುತ್ತೆ, ಇಮ್ಯುನಿಟಿ ಬೂಸ್ಟರ್ ಆಗಿ ಕೆಲಸ ಮಾಡುತ್ತೆ, ಮೆನಿ ಮೋರ್ ಹೆಲ್ತ್ ಬೆನಿಫಿಟ್ಸ್. ಅದರಲ್ಲಿ ವೆರಿ ಇಂಪಾರ್ಟೆಂಟ್ ಸ್ನೇಹಿತರೆ, ಇದರಲ್ಲಿ HDL ಜಾಸ್ತಿ ಇರೋದ್ರಿಂದ ಹೆಲ್ಪ್ಸ್ ಟು ಪ್ರಿವೆಂಟ್ ಕ್ಯಾನ್ಸರ್. ನೀವು ಕ್ಯಾನ್ಸರ್ ಅಂದ ತಕ್ಷಣ ಏನ್ ಮಾಡ್ಬೇಕು, ನೀವು 3rd ಸ್ಟೇಜ್ 4th ಸ್ಟೇಜ್ ಇರೋಂಥ ವ್ಯಕ್ತಿಗಳಿಗೆ ಕೊಡಕ್ ಹೋಗ್ಬೇಡ್ರಿ, ಅವರಿಗೆ ನೀವು ಮಾತಾಡಕ್ ಹೋಗ್ಬೇಡ್ರಿ. 1st ಸ್ಟೇಜ್ ಇದೆಯಾ ಅಂತ ವ್ಯಕ್ತಿಗಳಿಗೆ ಕೊಡ್ರಿ, 2nd ಸ್ಟೇಜ್ ಇದೆಯಾ ಮಾತಾಡ್ರಿ. ನಿಮ್ಮ ಹತ್ರ ಎಲ್ಲ ಊರೆಲ್ಲ ತಿರ್ಗಾದ್ಮೇಲೆ ನಿಮ್ಮ ಹತ್ರ ಬರ್ತಾರೆ, ಸರ್ ನೀವು ಏನಾದ್ರು ಮಾಡ್ಬಿಟ್ರೆ ಪೂರ್ತಿ ಊರು ತಂದು ನಾನು ಜಾಯಿನ್ ಮಾಡಿಸ್ಕೊಂಡು ಬಿಸ್ನೆಸ್ ಮಾಡ್ತೀನಿ ಸರ್. ಸಾರಿ, ಅಂತ ವ್ಯಕ್ತಿಗಳಿಗೆ ಟಚ್ ಮಾಡಕ್ ಹೋಗ್ಬೇಡ್ರಿ, ಓಕೆನಾ? ಎಸ್, ಹಾಗಾದ್ರೆ ಎಸ್ ಸ್ನೇಹಿತರೆ, ನಿಮ್ಗೆ ಬೂಸ್ಟ್ ಇಮ್ಯುನಿಟಿ ಸಿಸ್ಟಮ್ ಆಯ್ತು. ಆಟ್ಸ್ ಮ್ಯಾನೇಜಿಂಗ್ ಡಯಾಬಿಟಿಸ್ ಗೆ ತುಂಬಾ ಚೆನ್ನಾಗಿ ಕೆಲಸ ಮಾಡುತ್ತೆ. ಯೂಸ್ ದ ಗ್ಯಾಸ್ಟ್ರಿಕ್ ಡಿಸ್ಟ್ರೆಸ್. ಇವತ್ತು ಗ್ಯಾಸ್ಟ್ರಿಕ್ ನಿಮ್ಮ ಆಸಿಡ್ ಇದೆಯಲ್ಲ ಉತ್ಪತ್ತಿ ಆಗುತ್ತಲ್ಲ ಬಾಡಿಯಲ್ಲಿ, ಮಾರ್ನಿಂಗ್ ನಾನು ನಿಮ್ಗೆ ಹೇಳಿದ್ದೆ 4:15 ಗಂಟೆಗೆ ನಿಮ್ಮ ಬಾಡಿಯಲ್ಲಿ ಆಸಿಡ್ ಉತ್ಪತ್ತಿ ಆಗುತ್ತೆ. ನೀವು ಸರಿ ಸಮಯದಲ್ಲಿ ತಿಂಡಿ ಮಾಡಿಲ್ಲ, ಸರಿ ಸಮಯದಲ್ಲಿ ಮಾರ್ನಿಂಗ್ ಟಿಫನ್ ನೀವು ಮಾಡಿಲ್ಲ ಅಂದ್ರೆ ಇವತ್ತು ನೀವು ನಿಮ್ಮ ಆಸಿಡ್ ಏನಾಗುತ್ತೆ, ಬ್ಲಡ್ ಅಲ್ಲಿ ಪಾಸ್ ಆಗುತ್ತೆ. ಆ ಬ್ಲಡ್ ಅಲ್ಲಿ ಪಾಸ್ ಆದಾಗ ಸ್ಕಿನ್ ರಿಲೇಟೆಡ್ ಪ್ರಾಬ್ಲಮ್ಸ್ ಬರುತ್ತೆ. ಆ ಸ್ಕಿನ್ ರಿಲೇಟೆಡ್ ಪ್ರಾಬ್ಲಮ್ ಅಲ್ಲಿ ನಿಮ್ಗೆ ಪಿಂಪಲ್ಸ್ ಇರ್ಬೋದು, ಎಕ್ಸಿಮಾ ಇರ್ಬೋದು, ಸೊರಾಸಿಸ್ ಇರ್ಬೋದು, ಈ ರೀತಿಯ ದೊಡ್ಡ 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 ಡಿಸಾರ್ಡರ್ಸ್, ದೊಡ್ಡ ದೊಡ್ಡ ಇವತ್ತು ಡಿಸೀಸ್ ಗಳು ಬರುತ್ತೆ ಆಸಿಡ್ ಇಂದ. ಬಟ್ ಆ ಆಸಿಡ್ ನ ನಾರ್ಮಲ್ ಆಗಿ ಕೂಲಿಂಗ್ ಮಾಡುವಂತ ಕೆಲಸ ಮಾಡುತ್ತೆ. ಅಂಡ್ ದೆನ್ ವೀಕ್ನೆಸ್, ನಿಮ್ಮ ಏಜ್ ಗೆ ಸಂಬಂಧ, ಏಜ್ ಆದಂಗೆ ನಿಮ್ಮ ಸ್ಕಿನ್ ಏನಾಗ್ತಾ ಇರುತ್ತೆ, ಅದು ಒಂದು ಎಲೆಕ್ಟ್ರಿಸಿಟಿನ ಕಳ್ಕೊಂಡ್ರೆ, ಎಲೆಕ್ಟ್ರಿಸಿಟಿ ಅಂತ ಅಂದ್ರೆ ಕಳ್ಕೊಂಡಿರುತ್ತೆ. ಅದೇನ್ ಮಾಡುತ್ತೆ, ಅದೊಂದು ಕರೆಕ್ಟ್ ಆಗಿ ಸರಿಯಾದ ರೀತಿಯಲ್ಲಿ ತಲುಪಿಸುವಂತ ಕೆಲಸ ಮಾಡುತ್ತೆ. ಎಸ್, ಹಾಗಾಗಿ ಅಂಡ್ ದೆನ್ ಪ್ರೊಟೆಕ್ಟ್ಸ್ ಅಗೇನ್ಸ್ಟ್ ದ ಮ್ಯಾಕ್ಯುಲರ್ ಡೈಜೆಷನ್ಸ್ ಅಂಡ್ ಕ್ಯಾಟ್ರಾಕ್ಟ್ಸ್. ನಿಮ್ಮ ಡೈಜೆಷನ್ ಗೆ ಸಂಬಂಧಪಟ್ಟಂತ ಏನೆಲ್ಲ ಪ್ರಾಬ್ಲಮ್ಸ್ ಇದೆ ಆ ಪ್ರಾಬ್ಲಮ್ಸ್ ಗೆ ಸರಿ ಮಾಡುತ್ತೆ. ಅಂಡ್ ದೆನ್ ಸ್ನೇಹಿತರೆ, ಇದರಲ್ಲಿ ನಿಮ್ಗೆ helps to increase the uptake of iron in blood circulation. ನೋಡಿ, ಐರನ್ ವೆರಿ ಎಸೆನ್ಷಿಯಲ್ ಫಾರ್ ನಿಮ್ಮ ಬ್ಲಡ್ ಸರ್ಕ್ಯುಲೇಷನ್ ಗೆ. ಐರನ್ ಕಂಟೆಂಟ್ ಕ್ಯಾಪ್ಸೂಲ್ ಬೇರೆ ಕೊಡ್ತಾರೆ ಇವತ್ತು ಸ್ನೇಹಿತರೆ, ಹೊರಗಡೆ ಡಾಕ್ಟರ್ಸ್ ಇವತ್ತು ನಿಮ್ಗೆ ಬೇರೆ ರೀತಿಯ ಕ್ಯಾಪ್ಸೂಲ್ಸ್ ನ ಕೊಡ್ತಾರೆ. ಬಟ್ ಇಲ್ಲಿ ನಿಮ್ಗೆ ಐರನ್ ಕಂಟೆಂಟ್ ಇದೆ, ಇದರಲ್ಲಿ ಇನ್ಕ್ರೀಸ್ ದ ಅಪ್ಟೇಕ್ ಆಫ್ ಐರನ್ ಅಂಡ್ ಬೂಸ್ಟ್ ಬ್ಲಡ್ ಸರ್ಕ್ಯುಲೇಷನ್ ಸರಿಯಾದ ರೀತಿಯಲ್ಲಿ ಮಾಡುತ್ತೆ. ಅಂಡ್ ರೆಡ್ಯೂಸಸ್ ದ ರಿಸ್ಕ್ ಆಫ್ ಆಸ್ಟಿಯೋಪೋರೋಸಿಸ್, ಹಾರ್ಟ್ ಅಟ್ಯಾಕ್ ಅಂಡ್ ಸ್ಟ್ರೋಕ್. ಸ್ಟ್ರೋಕ್ ಇವತ್ತು ತುಂಬಾ ನಿನ್ನೆ ಒಂದು 3 days ಬ್ಯಾಕ್ ಯಾರೋ ಫೋನ್ ಮಾಡಿದ್ರು, ಸರ್ 6 ವರ್ಷದ ಮಗ, 6 ವರ್ಷದ ಹುಡುಗ ಸರ್, ಮುಖ ಎಲ್ಲ ತಿರುಗ್ಬಿಟ್ಟಿದೆ ಅಂತ. ಎಷ್ಟು ವರ್ಷ? ಓನ್ಲಿ ಈಸ್ 6 ಇಯರ್ ಬಾಯ್ಗೆ ಸ್ಟ್ರೋಕ್ ಆಗಿದೆ ಇವತ್ತಿನ ಒಂದು ಕಾಲದಲ್ಲಿ. ಯಾಕೆ ಆಗ್ತಾ ಇದೆ? ಸ್ವಲ್ಪ ಯೋಚನೆ ಮಾಡಿ. ತಾಯಿಯ ಹೊಟ್ಟೆಲಿದ್ದಾಗ ತಾಯಿ ಸರಿಯಾದ ಆಹಾರ ತಿಂದಿಲ್ಲ, ಆ ಮಗು ಹೊರಗೆ ಬಂದ ಮೇಲೆ ಸರಿಯಾದ ಆಹಾರ ತಿಂದಿಲ್ಲ. ನಾವೇನ್ ಮಾಡ್ತೀವಿ, ಮ್ಯಾಗಿ ಅದು ಇದು ತಿನ್ನಿಸ್ತೀವಿ. ಬಟ್ ಆದ್ರೆ ಆ ಮಕ್ಕಳಿಗೆ ಸರಿಯಾದ ಪೋಷಕಾಂಶಗಳು ಸಿಗಿಲ್ಲ ಅಂದ್ರೆ, ಯಾವ ರೀತಿ ಒಂದು ಗಿಡ ಚೆನ್ನಾಗಿ ಬೆಳೆಯಲ್ಲ ಪೋಷಕಾಂಶಗಳಿಲ್ಲ ಅಂದ್ರೆ, ಅದೇ ರೀತಿ ಒಬ್ಬ ಮನುಷ್ಯನು ಸಹ ಬೆಳೆಯಕ್ಕಾಗೋದಿಲ್ಲ ನಿಮ್ಗೆ ಪೋಷಕಾಂಶಗಳಿಲ್ಲ ಅಂದ್ರೆ. ನಿಮ್ಮ ಫೌಂಡೇಶನ್ ಚೆನ್ನಾಗಿಲ್ಲ ಅಂದ್ರೆ ನಾವೆಲ್ಲಿಂದ ಬೆಳಿತೀವಿ ಸ್ನೇಹಿತರೆ? ಸೊ ಸ್ನೇಹಿತರೆ, ಇದು ವೆರಿ ಇಂಪಾರ್ಟೆಂಟ್. ಇದು ಅವಾಯ್ಡ್ ಯಾರಿಗೆ ಮಾಡಬೇಕು ಅಂತ ಹೇಳಿದ್ರೆ, ಲೋ BP ಅಂಡ್ ದೆನ್ ಅವಾಯ್ಡ್ ಇಂಟೇಕ್ ಆಫ್ ಸಫರಿಂಗ್ ಫ್ರಮ್ ಬ್ಲೀಡಿಂಗ್ ಆಗ್ತಾ ಇರುತ್ತಲ್ಲ ಅಂತ ಅವರಿಗೆ ಸ್ವಲ್ಪ ಇದನ್ನ ಕಮ್ಮಿ ಮಾಡಿ ಕೊಡಬೇಡ್ರಿ. 2 ಜನಕ್ಕೆ ಲೋ BP ಅಂಡ್ ಬ್ಲೀಡಿಂಗ್ ಆಗುವಂತ ವ್ಯಕ್ತಿ, ಯಾಕಂದ್ರೆ ಸ್ವಲ್ಪ ಹೀಟ್ ಇರುತ್ತೆ. ಅದಕ್ಕೋಸ್ಕರನೇ ನಮ್ಮ ಈ ಸಿ ಬ್ಯಾಕ್ಟ್ರೋನ್ ಕ್ಯಾಪ್ಸೂಲ್ ಒಳಗೆ ಆಲ್ವೇರವನ್ನು ಹಾಕಿದ್ದಾರೆ. ಏನ್ ಹಾಕಿದ್ದಾರೆ? ಆಲ್ವೇರನ್ನು ಹಾಕಿದ್ದಾರೆ. ಬಟ್ ಆದ್ರೂ ನೀವು ಪ್ರಿಕಾಷನ್ ತಗೊಬೇಕಾಗುತ್ತೆ. ಜಾಸ್ತಿ ಬ್ಲೀಡಿಂಗ್ ಆಗುವಂತ ವ್ಯಕ್ತಿಗಳಿಗೆ ಇದನ್ನ ಕೊಡಕ್ ಹೋಗ್ಬೇಡ್ರಿ. ಅದೇ ರೀತಿ ನೋನಿ ಇದರಲ್ಲಿದೆ. ನೋನಿ ವೆರಿ ಇಂಪಾರ್ಟೆಂಟ್. ಅದ್ರ ಬಗ್ಗೆ ನಿಮಗೆ ಗೊತ್ತಾಗಿದೆ. ನೋನಿ ಬಗ್ಗೆ ಎಷ್ಟು ಹೇಳಿದ್ರು ಕಮ್ಮಿ ಇದೆ ಸ್ನೇಹಿತರೆ. ಅಂತ ಒಂದು ಮಿರಾಕಲ್ ಪ್ರಾಡಕ್ಟ್ ಇವತ್ತು ಕಿಂಗ್ ಆಫ್ ಹರ್ಬ್ ಅಂತ ಹೇಳ್ತಾರೆ, ನಿಮಗೆ ಗೊತ್ತಿದೆ. ನೋನಿ ಬಗ್ಗೆ ಇವತ್ತು ಒಂದು ತುಂಬಾ ದೊಡ್ಡ ದೊಡ್ಡ ಬುಕ್ಸ್ ಇವತ್ತು ಬರೆದಿದ್ದಾರೆ. ಇವತ್ತು APJ ಅಬ್ದುಲ್ ಕಲಾಂ ಸರ್ ಇದ್ರ ಬಗ್ಗೆ ಬುಕ್ ನ ಬರೆದಿದ್ದಾರೆ. ಸೊ ನೋನಿ ಇಸ್ ದ ವೆರಿ ಬ್ಯೂಟಿಫುಲ್ ಪ್ರಾಡಕ್ಟ್, ವೆರಿ ಗುಡ್ ಫುಡ್ ಸಪ್ಲಿಮೆಂಟ್. ಯಾಕಂದ್ರೆ ಇವತ್ತು ನೋನಿ ಇವತ್ತು ವರ್ಲ್ಡ್ ಅಲ್ಲಿ ಇವತ್ತು ರಿಚೆಸ್ಟ್ ಪರ್ಸನ್ಸ್ ಇವತ್ತಿದ್ದಾರೆ ನೋನಿ ಹಣ್ಣನ್ನ ಮಾರಿ ಅಂತ ವ್ಯಕ್ತಿಗಳಿದ್ದಾರೆ. ನಿಮ್ಗೆ ನೆಕ್ಸ್ಟ್ ಅದ್ರ ಬಗ್ಗೆ ನಾನು ಹೇಳ್ತೀನಿ. ಬಟ್ ಆದ್ರೆ ವೆರಿ ಇಂಪಾರ್ಟೆಂಟ್, ಸಿ ಬ್ಯಾಕ್ಟ್ರೂಮ್ ಅಲ್ಲಿ ನೋಡಿ ಸ್ನೇಹಿತರೆ, ಅಲ್ಲಿ ನಿಮಗೆ ಯಾವ ಜ್ಯೂಸ್ ಇದೆ ನಮ್ದು, ಅದರಲ್ಲಿ ಓನ್ಲಿ ಸಿ ಬ್ಯಾಕ್ಟ್ರೂಮ್ ಇದೆ. ಬಟ್ ಇದರಲ್ಲಿ ನಿಮ್ಗೆ ನೋನಿ ಇದೆ, ಆಲ್ವೇರಾ ಇದೆ, ಸಿ ಬ್ಯಾಕ್ಟ್ರೂಮ್ ಇದೆ. ಹಾಗಾಗಿ ಮಿರಾಕಲ್ ರಿಸಲ್ಟ್ಸ್ ನೀವು ತಗೊಬಹುದು. ಎಸ್, 1 ಸೆಕೆಂಡ್ ಸ್ನೇಹಿತರೆ. ಹಾಗಾದ್ರೆ 2 ನಿಮಿಷ ನಮ್ಮ ಜೊತೆ, ಯಾಕಂದ್ರೆ ಇನ್ನೂ ನಿಮ್ಗೆ ಹೇಳಿರುವಂತದ್ದು 3 ಪ್ರಾಡಕ್ಟ್. ಬಟ್ ಆದ್ರೆ ಇಲ್ಲಿ
ದೇವ್ ಸರ್ ಅವರು ಬಂದಿದ್ದಾರೆ, ಒಂದ್ಸಲ ನೋಡ್ತೀನಿ, ಬಂದಿದ್ರೆ ಅವರಿಗೆ ಮಾತಾಡಕ್ ಬಿಡ್ತೀನಿ, ನೆಕ್ಸ್ಟ್ ಮತ್ತೆ ಕಂಟಿನ್ಯೂ ಮಾಡ್ತೀನಿ. ಯಾಕಂತ ಹೇಳಿದ್ರೆ ಅವ್ರು ಮಾತಾಡೋಂತ ಮಾತುಗಳು ನಿಮ್ಗೆ ಅರ್ಥ ಆಗಿಲ್ಲ ಅಂದ್ರೆ ಹಿಂದಿ ಇಂಗ್ಲಿಷ್ ಇರುತ್ತೆ, ನಾನು ಬೇಕಾದ್ರೆ ಟ್ರಾನ್ಸ್ಲೇಟ್ ಮಾಡ್ತೀನಿ, ನೋ ಪ್ರಾಬ್ಲಮ್. ಸರ್ ಬಂದಿದಾರ ನೋಡ್ತಾ ಇದೀನಿ. ಯಾಕಂದ್ರೆ ವೆಯ್ಟ್ ಮಾಡಿಸ್ಬಾರ್ದು, ಅವರು ಬೇರೆ ಪ್ರೋಗ್ರಾಮ್ಸ್ ಇರುತ್ತೆ. ಎಸ್ ಸರ್, ಓಕೆ. ಎಸ್ ಸ್ನೇಹಿತರೆ, ಒನ್ಸ್ ಅಗೇನ್ ನಾನು ಈ ಸಮಯದಲ್ಲಿ ಒಂದು 25 ಮಿನಿಟ್ಸ್, ಒಂದು 20 to 25 ಮಿನಿಟ್ಸ್ ನಾನು ಈಗ ನನ್ನ ಪ್ರಾಡಕ್ಟ್ ನ ಇನ್ಫಾರ್ಮೇಶನ್ ಸ್ಟಾಪ್ ಮಾಡ್ತೀನಿ. ಯಾಕಂದ್ರೆ ನಮ್ಮ ಜೊತೆ ಒಬ್ಬರು ಗ್ರೇಟ್ ಲೀಡರ್ ಅಲ್ಲ, ಇವತ್ತು ನಮಗೆ ಒಂದು ಗ್ರೇಟ್ ನಮ್ಮ ಮೆಂಟರ್, ಇವತ್ತು ಪ್ರತಿ ಹೆಜ್ಜೆಯಲ್ಲಿ ಸ್ಟೆಪ್ ಬೈ ಸ್ಟೆಪ್ ನಮಗೆ ಗೈಡೆನ್ಸ್ ನ ಮಾಡ್ತಾ ಇದ್ದಾರೆ ಆನ್ಲೈನ್ ಮುಖಾಂತರ. ಎಸ್ ತುಂಬಾ ಪ್ರೋಗ್ರಾಮ್ಸ್ ನಾನು ಸರ್ ಇಂದ ನೋಡಿದೀನಿ, ತುಂಬಾ ಪ್ರೋಗ್ರಾಮ್ಸ್ ನಾನು ತಿಳ್ಕೊಂಡಿದ್ದೀನಿ. ಎಸ್ ತುಂಬಾ ಚೆನ್ನಾಗಿ, ತುಂಬಾ ಡೀಪ್ ಆಗಿ ನಮಗೆ ಇದರ ಬಗ್ಗೆ ತಿಳಿಸ್ತಾರೆ. ಸೊ ಅಂತ ಒಬ್ಬ ಲೀಡರ್ ನಮ್ ಜೊತೆ ಇದ್ದಾರೆ. ಯಾಕಂದ್ರೆ ರಿಯಲಿ ನಾನು ಅವರಿಗೆ हार्टली थैंक्स करना इಷ್ಟಪಡ್ತೀನಿ. यस सर, देव सर आपका स्वागत करता हूँ हार्टली हमारी मीटिंग के अंदर. सर आप यहाँ पे आप इतना प्रीशियस वक्त देकर हमारे साथ आपने जुड़े हैं, तो रियली मैं हार्टली आपको थैंक्स बोलना चाहता हूँ, क्योंकि आपके लिए आज बहुत सारे लोग हमारे साथ आए हैं आपकी बात सुनने के लिए, और आप बहुत ही उत्सुक हैं आज आपसे मिलने के लिए. सो प्लीज देव सर, हार्टली वेलकम मैं आपको कर रहा हूँ इस मीटिंग में. आप देर नहीं करते हुए डेट अभी आपका अगली बात आपकी सुनाई देगी सर. थैंक यू सो मच. प्लीज वेलकम मिस्टर देव सर. थैंक यू वेरी मच. शुभ संजय टीम कर्नाटका. मेरा नाम देव है और सर ने बताया कि थोड़ा सा आपसे बात आज कर लूं. आज लगभग 48 लोगों को देख रहा हूं यहाँ पे. सर नो प्रॉब्लम, यू कैन टॉक इन इंग्लिश सर. मेरा हेलो sir, please talk in English. Everybody Hello? understand English. I will translate in Kannada also. Okay. Okay, no problem. Okay. Thank you very much, sir. Good evening, friends. Shubh Sanjay. My name is Debanjan. I am a national trainer of Sarvasree House Private Limited, and this is my honor that I am participating in this team, Mr. MD Nasrullah Sharif sir team. Hope you all are well. Nivella Hegidira. Right. I'm learning slowly. Kannada I'm learning. My dear friends, the situation is not good. Many stories are going in the society regarding COVID-19. Hope you never think even that you will take rest more than 120 days for any reason. But Mother Nature has given us this opportunity to rejuvenate our thinking. And we have to fight back. By any way, we have to fight back. The situation will come and go, but we have to flow the life like a river. As you know, the river is coming from the mountain and going towards the sea. And at any condition, they never go back to the mountain area. They just flow and flow and flow. So like the same way, we have to fight back with the situation and we have to flow. Before telling anything, I want to share you a very common story. You know, definitely. I will talk about the Virat Kohli, the great Indian captain, with you all. Few years back, he was in foreign country for a cricket match, international cricket match, and he had got a call from his mother that his father is being expired. Sir, sorry for And disturbance. the very next morning, there was a... Sorry. सर आप कोई काम कीजिए, मुझे एक 10 मिनट बात करके थोड़ा टाइम दे दीजिए, मैं थोड़ा उनको कन्नड़ में उनको ट्रांसलेट कर दूंगा. ओके. और आप कंटिन्यू कीजिए, और आप कंटिन्यू कीजिए. 5 मिनट आप बात करके मुझे दे दीजिए, मैं ट्रांसलेट करूंगा, आप कंटिन्यू कीजिए. Right. So my dear friend, what happened? Virat was little confused. What to do. And he was planning to returning back to India for his father's last work.
But he met a friend in his team in the night, and the team manager was there. And team manager explained the situation that you are right now the biggest asset of Indian cricket team. Cricket is there, final is there, and definitely your father is no more. That's why we are also feeling sorry that you have to take decision. You will play for the country, or you will go for your father's last duty. My dear friends, we need to take today's situation. Virat also in a typical situation that day, and he decided to play first because of the country. After winning the game, immediately he left the stadium and went towards his parents or father. This is a very miracle situation he faced. My dear all friends, we are Sarvastrian and we are also facing the same problem in our life, and we have to decide what we have to do. Shall we go back to the Corona festival? Shall we go back to the lockdown arena and another 365 days we will sit tongue tied? Or we will walk to our positivity, we will go towards the success. Sir, please translate. ಎಸ್ ಸರ್, ಥ್ಯಾಂಕ್ ಯು ಸೋ ಮಚ್. ಸ್ನೇಹಿತರೆ, ಸರ್ ಅವರು ಹೇಳ್ತಾ ಇದಾರೆ ಯಾವ ರೀತಿ ಒಂದು ನದಿ ಹರಿತಾ ಇದೆ, ಯಾವ ರೀತಿ ಒಂದು ರಿವರ್ ಹರಿತಾ ಇದೆ, ಆ ರೀತಿ ನಾವು ಹರಿತಾನೆ ಇರಬೇಕು, ನಾವು ಸ್ಟಾಪ್ ಆಗ್ಬಾರ್ದು. ಯಾವಾಗ ಸ್ಟಾಪ್ ಆಗ್ಬಿಡ್ತೀವಿ ಆವಾಗ ನಾವು ನಮಗೆ ಆ ಹರಿಯುವಂತ ನೀರಿನ ಬೆಲೆ ಇರೋದಿಲ್ಲ ಅಂತ ಹೇಳ್ತಾರೆ. ಅದೇ ರೀತಿ ಒಂದು ಸ್ಟೋರಿನ ಹೇಳಿದ್ರು ಸರ್ ಅವರು. ಎಸ್ ಸ್ನೇಹಿತರೆ, ಏನು ಸ್ಟೋರಿ ಅಂತ ಹೇಳಿದ್ರೆ, ವಿರಾಟ್ ಕೊಹ್ಲಿ ನಿಮ್ಗೆಲ್ಲ ಗೊತ್ತಿದೆ, ಇಂಡಿಯನ್ ಕ್ರಿಕೆಟ್ ಪ್ಲೇಯರ್. ಎಸ್, ಒಂದ್ಸಲ ಇವರು ಕ್ರಿಕೆಟ್ ಆಡ್ತಾ ಇರ್ಬೇಕಾದ್ರೆ ಗೊತ್ತಿದೆ ನಿಮ್ಗೆಲ್ಲ ಸ್ಟೋರಿ, ನೀವು ಕೇಳಿದಿರ, ಅವರ ತಂದೆ ತೀರ್ ಹೋಗ್ತಾರೆ. ಆ ಸಮಯದಲ್ಲಿ ಅವ್ರ ತಂದೆ ತೀರ್ ಹೋದಾಗ ಅಲ್ಲಿ ಕ್ರಿಕೆಟ್ ಅವ್ರು ಇವತ್ತು ಆಡ್ತಾ ಇರ್ತಾರೆ, 40 something ರನ್ ಹೊಡೆದಿರ್ತಾರೆ. ಆ ಸಮಯದಲ್ಲಿ ಅವರು ಮ್ಯಾನೇಜರ್ಗೆ ಫೋನ್ ಮಾಡ್ತಾರೆ, ನಮ್ಮ ತಂದೆ ತೀರ್ ಹೋಗಿದ್ದಾರೆ ಅಂತ ಅವರಿಗೆ ಮೆಸೇಜ್ ಬರುತ್ತೆ. ಅವಾಗ ಅವ್ರ ಮ್ಯಾನೇಜರ್ ಹೇಳ್ತಾರೆ, ಅವ್ರ ಮ್ಯಾನೇಜರ್ ಹೊರಗಡೆ ಇರ್ತಾರೆ, ಅವ್ರು ಹೇಳ್ತಾರೆ ನೋಡಿ ನಿಮ್ಮ ತಂದೆ ತೀರ್ ಹೋಗಿದ್ದಾರೆ, ನೋ ಪ್ರಾಬ್ಲಮ್, ಬಟ್ ಆದ್ರೆ ಇವತ್ತು ಒಂದು ಅದ್ರ ಜೊತೆಲಿ ನೀನು ಇವತ್ತು ದೊಡ್ಡ ಅಸೆಟ್ ಆಗಿದೆ ನಮ್ಮ ಇಂಡಿಯನ್ ಕ್ರಿಕೆಟ್ಗೆ. ಎಸ್, ಅದೊಂದು ಪ್ರಾಬ್ಲಮ್ ಇದೆ ನಿಮ್ಮ ತಂದೆ ತೀರೋಗಿರುವಂತದ್ದು, ಬಟ್ ಅದನ್ನೇ ನೀವು ಪ್ರಾಬ್ಲಮ್ ಅಂತ ಇಟ್ಕೊಂಡು ಇವತ್ತು ನೀವೊಂದು ಕ್ರಿಕೆಟ್ ಅಸೆಟ್ ಇದೆಯಾ ಇವತ್ತು ಇಂಡಿಯನ್ ಟೀಮ್ ಅಲ್ಲಿ, ಅದನ್ನ ನೀನು ಬಿಟ್ಟು ಹೋಗ್ಬಿಟ್ಟೆ ಅಂತ ಹೇಳಿದ್ರೆ ಇವತ್ತು ಇಂಡಿಯನ್ ಟೀಮ್ಗೆ ತುಂಬಾ ಪ್ರಾಬ್ಲಮ್ ಆಗುತ್ತೆ. ಯೋಚನೆ ಮಾಡು, ನೀನು ಏನು ಹೋಗೋದ್ರೆ ಹೋಗು, ಆಡೋದಿದ್ರೆ ಆಡು ಅಂತ ಹೇಳಿ ಅವತ್ತು ಅವರು ನೆಕ್ಸ್ಟ್ ಅದೇ ರೀತಿ ಆಡಿ ನೆಕ್ಸ್ಟ್ ಡೇ 96 something ಏನೋ ಹೊಡಿತಾರೆ. ಸ್ನೇಹಿತರೆ, ಅವರು ಸರ್ ಹೇಳ್ತಾ ಇದಾರೆ, ಎಸ್ ಎಕ್ಸಾಂಪಲ್ ಏನಂದ್ರೆ ಯಾವ ರೀತಿ ಇವತ್ತು ಕರೋನಾ ಇದೆ, ಕರೋನಾ ನಿಮಗೆ ಒಂದು ಬಂದು ಇವತ್ತು ನಿಂತ್ಕೊಂಡಿದೆ. ಇವತ್ತು ಈ ಕರೋನಾನೇ ಯೋಚನೆ ಮಾಡ್ಕೊಂಡಿರ್ತಿರೋ, ಈ ಕರೋನಾದ ಬಗ್ಗೆ ಬಿಟ್ಟು ಬೇರೆ ರೀತಿ ಯೋಚನೆ ಮಾಡಿ ನಿಮ್ಮ ಲೈಫ್ ಅಲ್ಲಿ ಸಕ್ಸಸ್ ಆಗ್ತಿರೋ ಅಂತ ಕೇಳ್ತಾರೆ. ಎಸ್ ಸರ್, ಥ್ಯಾಂಕ್ ಯು ಸರ್. ದೇವ್ ಸರ್. Thank you, sir. My dear Sarvastrians, I rank about the diamond. You know, many international companies are selling the rank diamond to the top achievers who do 1 crore matching, 2 crores matching. They are the diamond of the that international company. But in Sarvastri, diamond is the first rank in the entire. Because you are actually understand the thing, you all are diamond to us. Now, my dear Sarvastrians, we will discuss about the importance of diamond in our career. I know you know everything about this career, the business opportunity plan, everything. But I want to explain in my way that what diamond means in our Sarvastri Parivar. My dear friends, diamond means nothing. 15,000 BV is in B side with the help of entire team is diamond. But trust me, diamond is a catch to each and every rank we have to achieve, or we have the dream destination in Sarvastri. I'm explaining. If you want to be an executive diamond, you just need to create 2 diamond in the left and 2 diamond in the right. If you want to become a royal, you have to create 3 diamond in the left and 3 diamond in the right. And if I'm talking about the maximum, the highest level of Sarvastri plan, that crown ambassador, my dear, 16 diamond in A side and 16 diamond in the B side. If we focus only creating diamonds and diamonds and diamonds every moment in our Sarvastri career, we will get the success as early as possible. I'm not telling you to create 16 diamonds at a time. I know you will do just 2 diamonds. You will do 3 diamonds per leg. But trust me, my dear friends, you are getting
you are lucky enough that you are in a team where the maximum product knowledge are sharing, maximum meetings are being happening in this lockdown, maximum knowledge share, maximum experienced people are only in your team. As a national trainer of Sarvasri, I'm proud of this South Indian team, especially team Karnataka, team Kerala, and Tamil Nadu. Everybody can become a crown ambassador within 3 to 4 months' time. I believe strongly if you plan according to the diamond shape. It's nothing. In next 2 months' time, part by part, if you are creating just 5 diamonds in A leg and B leg and arrange a seminar, arrange a webinar with the serious people like Sharif sir or Reddy sir, they will explain these 5 people can create 25 another diamond in your A side, 25 another the B side. This is a APC process, scientific process, and this is a foolproof plan. You may be not crown ambassador, but trust me, my dear Sarvasriya, creating 16 diamond in both of your leg will take 3 months. And after 3 months, when you will achieve the crown ambassador designation, you will love to get a bank credit note in your phone, lovely phone. My dear Sarvasriyan, I am 2.5 lakhs has been credited in your account just now. Or someday later, you will get an SMS from your bank. My dear Sarvasriyan, your account is being credited by 4 lakhs, 6 lakhs, 7 lakhs as an ambassador. It's nothing. The entire scenario depends on a ranked diamond. And today onwards, if we focus on ranked diamond, the magic world of Sarvasri will be open to you all. Sharif sir. Sir, okay. Thank you, Hello. sir. Thank you so much. Yes. ಸ್ನೇಹಿತರೆ, ಸರ್ ಅವರು ಹೇಳ್ತಾ ಇದ್ದಾರೆ, ತುಂಬಾ ಚೆನ್ನಾಗಿ ಎಕ್ಸ್ಪ್ಲೈನ್ ಮಾಡಿದ್ರು. ಎಸ್ ಸರ್, ರಿಯಲಿ ತುಂಬಾ ಸಂತೋಷ ಆಗ್ತದೆ. ಸರ್ ಹೇಳ್ತಾ ಇದ್ದಾರೆ, ಇವತ್ತು ಇಂಟರ್ನ್ಯಾಷನಲ್ ಕಂಪನೀಸ್ ಅಲ್ಲಿ ಡೈಮಂಡ್ ಅನ್ನೋದಕ್ಕೆ ಒಂದು ಒಳ್ಳೆ ಒಂದು ಡಿಸಿಗ್ನೇಷನ್ ಇದೆ. ಆ ಡೈಮಂಡ್ ಅಂತ ನೋಡುವಂತ ರೀತಿನೇ ಬೇರೆ ಇದೆ. ಬೇರೆ ಒಂದು ಕಂಪನೀಸ್ ಅಲ್ಲಿ ಲಕ್ಷಾಂತರ ರೂಪಾಯಿ ಮ್ಯಾಚಿಂಗ್ ಮಾಡಿ BV ಮಾಡಿದಾಗ ಡೈಮಂಡ್ ಲೆವೆಲ್ ಆಗುತ್ತೆ. ಬಟ್ ಇನ್ ಸರ್ವಶ್ರೀ ಓನ್ಲಿ ನಿಮ್ಗೆ 15,000 ನೀವು ಮ್ಯಾಚ್ ಮಾಡಿದ್ರೆ ನೀವು ಡೈಮಂಡ್ ಆಗ್ತಾ ಇದ್ರ. ಬಟ್ ಈ ಡೈಮಂಡ್ ಇಂದ ಬೆಲೆ ನಿಮ್ಗೆ ಗೊತ್ತಿಲ್ಲ. ಯಾಕಂದ್ರೆ ಅವ್ರು ಹೇಳ್ತಾ ಇದ್ರೆ ತುಂಬಾ ಸಿಂಪಲ್ ಸ್ನೇಹಿತರೆ, ಈ ನಾವು ಡೈಮಂಡ್ ಗಳನ್ನ ಕ್ರಿಯೇಟ್ ಮಾಡಿದ್ರೆ ಕ್ರೌನ್ ಅಂಬಾಸಿಡರ್ ತುಂಬಾ ಬೇಗ ಆಗ್ಬೋದು ಅಂತ ಅವ್ರು ಹೇಳ್ತಿದ್ದಾರೆ. ನೋಡಿ, ನೀವು ಡೈಮಂಡ್ ಆಗಿದ್ರ ನೆಕ್ಸ್ಟ್ ಮಂತ್ ನಿಮ್ಮ ಕೆಳಗಡೆ 2 ಡೈಮಂಡ್ ನ ಕ್ರಿಯೇಟ್ ಮಾಡೋದಕ್ಕೆ ಪ್ಲಾನ್ ಮಾಡಿ. ಅವಾಗ ಏನಾಗುತ್ತೆ, 30,000 ಮ್ಯಾಚ್ ಆಗುತ್ತೆ, ಎಕ್ಸಿಕ್ಯೂಟಿವ್ ಡೈಮಂಡ್ ಆಗುತ್ತೆ. ಎಕ್ಸಿಕ್ಯೂಟಿವ್ ಡೈಮಂಡ್ ಆಗಿರೋಂಥ ವ್ಯಕ್ತಿಗಳಿಗೆ 2 ಡೈಮಂಡ್ ನ ಕ್ರಿಯೇಟ್ ಮಾಡಕ್ ಹೇಳ್ರಿ. ಅವಾಗ ನಿಮ್ದು ರಾಯಲ್ ಆಗುತ್ತೆ. ಅದೇ ರೀತಿ ನಿಮ್ಮ ಡಿಸಿಗ್ನೇಷನ್ ಚೇಂಜ್ ಹೋಗ್ತಾ ಹೋಗುತ್ತೆ, ನೀವು ಡೈಮಂಡ್ ಮೇಲೆ ಕಾನ್ಸಂಟ್ರೇಟ್ ಮಾಡೋದ್ರಿಂದ. ಎಸ್, ಲಾಸ್ಟ್ ಡಿಸಿಗ್ನೇಷನ್ ಏನ್ ಹೇಳ್ತಾ ಇದಾರೆ ಸರ್ ಅವರು, 16 ಡೈಮಂಡ್ಸ್ ರೈಟ್ ಸೈಡ್, 16 ಡೈಮಂಡ್ ಲೆಫ್ಟ್ ಸೈಡ್ ಬಂತು ಅಂದ್ರೆ ಯು ಆರ್ ಬಿಕಮಿಂಗ್ ಎ ಕ್ರೌನ್ ಅಂಬಾಸಿಡರ್. ಎಸ್, ಆವಾಗ ನಿಮ್ಮ ಒಂದು ಡಿಸಿಗ್ನೇಷನ್ ಆದ ತಕ್ಷಣ ನಿಮ್ಮ ಕೆಳಗಡೆನೂ ಸೇಮ್ ಅದೇ ರೀತಿ ಕೆಲಸ ಮಾಡುವಂತ ವ್ಯಕ್ತಿಗಳಿರ್ತಾರೆ. ಅವರು ಸಿಂಪಲ್ ಆಗಿ ಸರ್ ಅವರು ತಿಳಿಸಿದ್ರು, 5 ಜನ ಡೈಮಂಡ್ ಗಳನ್ನ ಫಸ್ಟ್ ನೀವು ಕ್ರಿಯೇಟ್ ಮಾಡಿ ಎ ಸೈಡ್, 5 ಜನ ಡೈಮಂಡ್ ನ ಬಿ ಸೈಡ್ ನೀವು ಕ್ರಿಯೇಟ್ ಮಾಡಿ, ನಿಮ್ಮ ಲೀಡರ್ಸ್ ನ ನೀವು ಕರೀರಿ, ನಿಮ್ಮ ಅಪ್ಲೈನ್ಸ್ ನ ನೀವು ಕರೀರಿ. ಆ ಸಮಯದಲ್ಲಿ ನಾವು ಬರ್ತೀವಿ. ಆ ಸಮಯದಲ್ಲಿ ನಾವು ನಿಮ್ಗೆ ಆ 5 ಜನಕ್ಕೆ 50 ಡೈಮಂಡ್ ಯಾವ ರೀತಿ ಮಾಡ್ಬೇಕು ಅಂತ ನಾವು ನಿಮ್ಗೆ ತಿಳಿಸ್ಕೊಡ್ತೀವಿ. ಎಸ್, ಸರ್ ಬರ್ತಿದ್ದಾರೆ. ಅದ್ರ ಜೊತೆಲಿ ನಮ್ಗೆ ಟ್ರೈನಿಂಗ್ ಸಿಸ್ಟಮ್ ತುಂಬಾ ಚೆನ್ನಾಗಿದೆ, ನಾವು ನಿಮ್ಗೆ ಸಪೋರ್ಟ್ ಮಾಡ್ತೀವಿ ಅಂತ ಹೇಳ್ತಾರೆ. ಇವತ್ತು ಮ್ಯಾಜಿಕ್ ವರ್ಲ್ಡ್ ಆಫ್ ಸರ್ವಶ್ರೀ ಏನ್ ಹೇಳ್ತಿದ್ದಾರೆ, ನೀವು ಜಸ್ಟ್ ಕ್ರಿಯೇಟ್ ಮಾಡ್ಬೇಕಾಗಿರೋದು ಓನ್ಲಿ ಡೈಮಂಡ್. ಆ ಡೈಮಂಡ್ ಮೇಲೆ ಫೋಕಸ್ ಮಾಡಿ ನೀವು ಆಟೋಮೆಟಿಕ್ ಆಗಿ ಕ್ರೌನ್ ಅಂಬಾಸಿಡರ್ ನೀವು ಆಗ್ಬಿಡ್ತೀರಾ. ನಿಮ್ಗೆ ಯಾವಾಗ 2.5 ಲಕ್ಷದ ಚೆಕ್ ಬರುತ್ತೆ, ಯಾವಾಗ 3 ಲಕ್ಷದ ಚೆಕ್ ಬರುತ್ತೆ, ಯಾವಾಗ ನಿಮ್ಮ ಮೊಬೈಲ್ಗೆ ಮೆಸೇಜ್ ಬರ್ತಾ ಇರುತ್ತೆ, ಮಾರ್ನಿಂಗ್ ಹೇಳೋದಕ್ಕಿಂತ ಮುಂಚೆ ನೀವು ಮೊಬೈಲ್ ಮೆಸೇಜ್ ನೋಡ್ತಾ ಇರ್ತೀರಾ, ಅಮೌಂಟ್ ಕ್ರೆಡಿಟ್ ಆಗ್ತಾ ಇರುತ್ತೆ. 3 ಲಕ್ಷ, 4 ಲಕ್ಷ, 5 ಲಕ್ಷ, 6 ಲಕ್ಷ, 7 ಲಕ್ಷ. ಎಸ್ ಸ್ನೇಹಿತರೆ, ಆ ಸಮಯದಲ್ಲಿ ನಿಮ್ಗೆ ಫೀಲಿಂಗ್ ಆಗುತ್ತೆ, ಎಸ್ ಐ ಆಮ್ ಎ ಸರ್ವೇಷನ್, ಪ್ರೌಡ್ ಟು ಬಿ ಸರ್ವೇಷನ್ ಅಂತ. ಯಾಕಂದ್ರೆ ಸ್ನೇಹಿತರೆ, ಈ ಸಮಯದಲ್ಲಿ ಎಸ್ ನಾವು ಕಾನ್ಸಂಟ್ರೇಟ್ ಮಾಡ್ಬೇಕಾಗಿರೋದು ಓನ್ಲಿ ಡೈಮಂಡ್ ಗಳನ್ನ. ಡೈಮಂಡ್ ಯಾವ ರೀತಿ ಮಾಡಬೇಕು ಅಂತ ನೀವು ಕಲ್ತಿದ್ದೆ ಆದ್ರೆ ಕ್ರೌನ್ ಅಂಬಾಸಿಡರ್ ವಿತಿನ್ 3 ಮಂತ್ಸ್ ಅಲ್ಲಿ ಯು ಆರ್ ಬಿಕಮಿಂಗ್ ಎ ಕ್ರೌನ್ ಅಂಬಾಸಿಡರ್. ಈ ಮಾತನ್ನ ಸರ್ ಹೇಳ್ತಾರೆ. ಎಸ್ ಸರ್, ಥ್ಯಾಂಕ್ ಯು. ಕಂಟಿನ್ಯೂ ಸರ್. सर आपका वॉइस आपका अनम्यूट है, अनम्यूट है आपका, अनम्यूट. 1 मिनट मैं कर देता हूँ. 1 मिनट मैं कर देता हूँ. आपको होस्ट बना रहा हूँ. यस सर, कीजिए. यस सर, देव सर अनम्यूट कीजिए. हाँ सर, हो गया. Thank you very much. Thanks for the excellent translation, point by point. My dear friends, I'm talking
about 2 lakhs, 3 lakhs, 4 lakhs for the crown ambassador. But after September, after October, when you will create crown ambassador by focusing diamond, 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 and diamond, you don't know what is going to happen. I'm giving you a very small example. Maybe down the line, creating 10 crown ambassador, and B side is creating another 10 crown ambassador. That means 25 lakhs BV in entire month you are doing as a senior. You have to believe your check. If you do 25 lakh matching by creating just 10 hero, 10 crown ambassador in left and right, my all dear Sarvastrians, you have to tolerate the pain of earning 7.5 lakhs to 10 lakhs per month in the month of January, February, and March. So by 1st of April, I will get very lovely SMSs or WhatsApp from you. Sir, by last 3 months check, I have won 35 lakhs. I have won 40 lakhs, 50 lakhs. So that's the catch of Sarvastri plan. Without any condition, you can earn this huge money. But the condition is diamond. You have to think about the diamond very seriously, because you are lucky enough that you have got excellent trainers in your team, excellent seniors, successful seniors in your team. And trust me, they all can guide you as a father. They all can guide you as a family, because we all are family. We are Sarvastri family. That was the thing I was supposed to share in 10-15 minutes. But before leaving this meeting, I have a very small request. I have a very small demand to Team Karnataka. Focus on diamond. Take help from your seniors, all the top seniors you have, the excellent seniors you have. But my demand is just try to achieve 30% more business than the last month income, last month business. My dear friends, we have to increase our income very consecutive month-wise. By December end, your check will be fantastic. So focus on the business and do at least 30% higher business than the last month, whatever the situation, whatever the lockdown condition, whatever the pandemic is affecting our society. We need to finalize our destiny. And we have to fight like the example of that Virat Kohli. You have to understand the feelings. 15th August is coming. We will enjoy the patriotism, the Independence Day, and we will enjoy our success on 31st March midnight, where lakhs of SMSs and Facebook posts will be there. So many people from Team Karnataka or Tamil Nadu has achieved crown ambassador. We are proud Sarvastrians. So my dear friends, that was my very short contribution to your team. We are ready, all the training departments are ready for any knowledge share, any product share, any motivational share. But at the end of the day, your family is waiting for your success. Your family is waiting to understand the earning feelings of 5 lakhs, 6 lakhs, 10 lakhs. Decision is yours. Absolutely your decision, absolutely your activity. We are going to be success. That's it. Thank you very much, sir. Please translate and I will leave. Thank you so much, sir. I want to ask something from you, sir. Please give me some target for us, sir, because we want your training in Karnataka for 4 to 8 days. So we are going all around in Karnataka. We are giving training from you. So give me some target to our people, my partners to achieve your take your training free. Sir, you are the best in Sarvastri. I will not dare to say about the target. But yes, I'm eagerly waiting to spend at least 8 to 10 days in entire Karnataka. That can be Bengaluru, that can be Mysuru, that can be Utkamund, Coorg, anywhere in Karnataka. Trust me, I'm a very hardworking guy. Yeah. I just want to see maximum crown ambassador in the team of our beloved Mr. Sanjeev Reddy sir, Mr. Nasrullah Sharif sir's team. I will not say any figure, but I will say each and every leader who are present in this meeting. Just think about my speeches and create 30% higher business. That's it. I'm not there to give you a target. I'm a very small person as a national trainer. But trust me,
I will learn Karnataki, I will learn Kannada language, I will speak in Kannada language in your meeting, and I will try to motivate you the maximum. Yes, sir. Thank you. Yes, one thing I should share. Today midnight, when you will sleep, I hope, I will pray to God, I will pray to Allah Ta'ala that He may steal your sleep today. You will think about my words so badly that your dream, your sleep will be badly affected today, and you will get a sleepless night today. If you feel that you are getting a sleepless night tonight, my dear Sarvastrian, your success nobody can stop. So I will pray to Allah Subhanahu wa Ta'ala, or I will pray to my God that He just steal your dream today, steal your sleep today, and feel the punch of Sarvastri, where we feel every second we need to grow more, we need to grow more. So wish you all a very happy sleepless night today. Thank you very much. Good night, sir. Good night, everybody. Thank you so much for your valuable speech, sir. बहुत बहुत शुक्रिया सर आपका, इतनी देर तक हमारे लिए आपने इतनी सारी बातें बताई जिससे हम हमारी जिंदगी को बहुत खूबसूरत बना सकते हैं. थैंक यू सो मच फॉर योर नाइस आपका जो भी इंफॉर्मेशन दिया सर. सर मेरा लास्ट इसको जरा ट्रांसलेट कर दीजिए, मैं भी सुन लेता हूँ कैसा होता है ट्रांसलेशन. यस सर, थैंक यू. मैं चाहता हूँ कि ये लोग आज रात को सो नहीं पाए, छटपटाए. ಎಸ್ ಸರ್, ಥ್ಯಾಂಕ್ ಯು. ಎಸ್ ಸರ್. ಸ್ನೇಹಿತರೆ, ಸರ್ ಅವ್ರು ಹೇಳ್ತಾ ಇದ್ರು ನೋಡಿ, ಈ ಸೆಪ್ಟೆಂಬರ್ ಈಗ ಮಂತ್ ಇದೆ, ಈ ಸೆಪ್ಟೆಂಬರ್ ಮಂತ್ ಅಲ್ಲಿ ಜಸ್ಟ್ ನೀವು ಫೋಕಸ್ ಮಾಡಬೇಕಾಗಿರುವಂತದ್ದು ಸ್ನೇಹಿತರೆ 10 ಕ್ರೌನ್ ಅಂಬಾಸಿಡರ್ ಎ ಸೈಡ್, 10 ಕ್ರೌನ್ ಅಂಬಾಸಿಡರ್ ಬಿ ಸೈಡ್ ಬಂದ್ರೆ ಎಸ್ ನಿಮ್ದು 25 ಲಕ್ಷ ನಿಮ್ದು ಬಂದಿರುತ್ತೆ. ಆ ಜಾಗದಲ್ಲಿ ಚೆಕ್ ನಿಮ್ದು ಕಮ್ಮಿ ಅಂದ್ರೆ ಸ್ನೇಹಿತರೆ ನಿಮ್ದು 8 ರಿಂದ 10 ಲಕ್ಷ ರೂಪಾಯಿ ಚೆಕ್ ಇರುತ್ತೆ. ಎಸ್ ನಿಮಗೆ ಪ್ರತಿದಿನ ಮೆಸೇಜ್ ನನಗೆ ನೀವು ಮಾಡ್ತೀರಾ, ಆ ಮೆಸೇಜ್ ಅಲ್ಲಿ ಏನಿರುತ್ತೆ ಅಂತ ಹೇಳಿದ್ರೆ ಎಸ್ ಸರ್ ನೆಕ್ಸ್ಟ್ ಮಂತ್ ನಾನು 15 ಲಕ್ಷ ಅರ್ನ್ ಮಾಡ್ತೀನಿ, ನೆಕ್ಸ್ಟ್ ಮಂತ್ 20 ಲ್ಯಾಕ್ ನಾನು ಮಾಡ್ತೀನಿ, ನೆಕ್ಸ್ಟ್ ಮಂತ್ ನಾನು 30 ಲ್ಯಾಕ್ ಅರ್ನ್ ಮಾಡ್ತೀನಿ ಅಂತೇಳಿ. ಯಾಕಂದ್ರೆ ನಿಮ್ಮ ಇನ್ಕ್ರೀಸ್ ಮಾಡ್ತಾ ಇರಿ. ನೀವು ಲಾಸ್ಟ್ ಮಂತ್ ಏನ್ ಬಿಸ್ನೆಸ್ ಮಾಡಿದಿರಾ ಆ ಬಿಸ್ನೆಸ್ ಅಲ್ಲಿ 30% ಬಿಸ್ನೆಸ್ ನೀವು ಎಕ್ಸ್ಟ್ರಾ ಮಾಡಿ ಎಸ್ ನೀವು ಮಾಡಿದ್ರೆ ನಾನು ಸಹ ಇವತ್ತು ಕರ್ನಾಟಕ ಇವತ್ತು ಬಂದು ನಿಮ್ಗೆ 8 ರಿಂದ 10 ದಿನ ಫುಲ್ ಫ್ರೀ ಟ್ರೈನಿಂಗ್ ನಮ್ಗೆ ಕೊಡ್ತೀನಿ. ಸ್ನೇಹಿತರೆ ನಂಬಿ, ಯಾರ ಜೊತೆ ನಾವು ಇವತ್ತು ಮಾತಾಡ್ತಿದೀವಲ್ಲ ಈ ವ್ಯಕ್ತಿ ಸಾಮಾನ್ಯ ವ್ಯಕ್ತಿ ಅಲ್ಲ. ಎಸ್ ಇವರಿಗೆ ಸ್ವಲ್ಪ ಕನ್ನಡ ಅರ್ಥ ಆಗ್ತಾ ಇರ್ಬೋದು, ಅರ್ಥ ಆಗದೇ ಇರ್ಬೋದು, ಬಟ್ ಆದ್ರೆ ಸ್ನೇಹಿತರೆ ಇವರು ಒಂದು ತುಂಬಾ ಇವತ್ತು ನಮ್ಮ ಇಂಡಿಯನ್ ಅಲ್ಲಿ ಒಂದು ತುಂಬಾ ಜನರ ಲೈಫ್ ನ ಚೇಂಜ್ ಮಾಡಿರುವಂತ ವ್ಯಕ್ತಿ. ಇಂಥ ವ್ಯಕ್ತಿ ನಮ್ಮ ಜೊತೆ 8 to 10 ಡೇಸ್ ಇರ್ತಾರಂದ್ರೆ ನಾವು ತುಂಬಾ ಥ್ಯಾಂಕ್ಸ್ ಹೇಳ್ಬೇಕಾಗುತ್ತೆ. ಇಂಥ ಒಬ್ಬ ಪರ್ಸನ್ ನಮ್ಮ ಜೊತೆ ಇದಾರೆ ಅಂದ್ರೆ ಇವ್ರು ನಮ್ಗೆ 8 to 10 ಡೇಸ್ ನಮ್ಮ ಜೊತೆ ಸ್ಪೆಂಡ್ ಮಾಡ್ತಾರೆ. ಅದೇ ರೀತಿ ಸ್ನೇಹಿತರೆ ಇವತ್ತು ನೈಟ್ ನೀವು ಮಲಗಬೇಕಾದ್ರೆ ನನ್ನ ಮಾತುಗಳನ್ನ ನೀವು ಕೇಳಿ ಅಂತ ಹೇಳ್ತಾರೆ. ನನ್ನ ಮಾತುಗಳ ಬಗ್ಗೆ ಯೋಚನೆ ಮಾಡಿ. ಎಸ್ ನಿಮಗೆ 31st ಆಗಸ್ಟ್ ಬರ್ತಾ ಇದೆ, ಸಾರಿ ನಿಮ್ಗೆ ಇವತ್ತು ನಿಮ್ಗೆ ಜನವರಿ ಬರ್ಬೋದು, ಫಸ್ಟ್ ನಿಮ್ಗೆ ಇರ್ಬೋದು, 15th ಆಗಸ್ಟ್ ಏನಿದೆ 15th ಆಗಸ್ಟ್ ನೈಟ್ ನಿಮ್ಗೆ ಇರ್ಬೋದು. ಇವತ್ತು ಪ್ರತಿಯೊಬ್ಬರು ನಿಮ್ಗೆ ಮೆಸೇಜಸ್ ನ ಕಳಿಸ್ತಾ ಇರ್ತಾರೆ. ಆ ಸಮಯದಲ್ಲಿ ನಿಮ್ಮ ಮೆಸೇಜಸ್ ನಾನು ನೋಡ್ಬೇಕು, ನಿಮ್ಮ ಮೆಸೇಜಸ್ ಲ್ಯಾಪ್ಟಾಪ್ ಅರ್ನ್ ಮಾಡುವಂತ ಮೆಸೇಜ್ ನನಗೆ ಬರಬೇಕು. ಅದೇ ರೀತಿ 31 ಡಿಸೆಂಬರ್ ಅಲ್ಲಿ ಹ್ಯಾಪಿ ನ್ಯೂ ಇಯರ್ಗೆ ಜನವರಿಗೆ ಯಾವ ರೀತಿ ಜನವರಿಗೆ ಹ್ಯಾಪಿ ನ್ಯೂ ಇಯರ್ ಮಾಡ್ತಾರೆ ಅದೇ ರೀತಿ ಸ್ನೇಹಿತರೆ ಆ ಸಮಯದಲ್ಲಿ ನೆಕ್ಸ್ಟ್ ನಿಮ್ದೆಲ್ಲ ಚೆಕ್ಗಳು ಲಕ್ಷಾಂತರ ರೂಪಾಯಿ ಚೆಕ್ಗಳಿರ್ಬೇಕು. ಆ ಚೆಕ್ ಅಲ್ಲಿ ಎಸ್ ನನ್ನ ಒಂದು ಸಣ್ಣ ಪುಟ್ಟ ನಾನು ಏನ್ ಕೆಲಸ ಮಾಡ್ತಿದ್ದೀನಿ ಆ ಕೆಲಸದ ಜೊತೆ ನೀವೆಲ್ಲ ಹ್ಯಾಪಿ ಇದ್ರೆ ನಾನು ಹ್ಯಾಪಿ ಅಂತ ಸರ್ವ್ ಹೇಳ್ತಿದ್ರೆ. ಇಷ್ಟೊತ್ತು ಅವ್ರ ಪ್ರೀಶಿಯಸ್ ಸಾಮಾನ್ ನಮಗೆ ಕೊಟ್ಟಿದ್ರೆ ಥ್ಯಾಂಕ್ ಯು ಸೋ ಮಚ್ ಸರ್. ಯಾಕಂದ್ರೆ ಅವರ ವೆರಿ ಇಂಪಾರ್ಟೆಂಟ್ ಟೈಮ್ ಇದೆ. ಅವರಿಗೆ ಅರ್ಧ ಗಂಟೆ 1 ಗಂಟೆಯಲ್ಲಿ ಮೀಟಿಂಗ್ಸ್ ಇರುತ್ತೆ ನೋಡಿ. ಈಗ ನೆಕ್ಸ್ಟ್ ಇಲ್ಲಿ ಮುಗಿಸಿ ಮತ್ತೆ ಬೇರೆ ಮೀಟಿಂಗ್ ಹೋಗಿದೆ, ಹಂಗಾಗಿ ನಾನು ಅವರಿಗೆ ಟೈಮ್ ಕೊಟ್ಟೆ ಮಧ್ಯದಲ್ಲಿ ಮಾತಾಡಕ್ಕೆ. ಈ ಮುಂದೆ ನನ್ನ ಸೆಕ್ಷನ್ ಇರುತ್ತೆ, ನೀವು ಬೇಕಾದ್ರೆ ಕೇಳಬಹುದು. ಥ್ಯಾಂಕ್ ಯು ಸೋ ಮಚ್ ಫಾರ್ ಜಾಯ್ನಿಂಗ್ ವಿತ್ ಅಸ್ ಸರ್. बहुत शुक्रिया सर आपका. धन्यवाद सर. थैंक यू सर. बाय. ಎಸ್ ಸ್ನೇಹಿತರೆ, ಎಸ್ ಇನ್ನು 2-3 ಪ್ರಾಡಕ್ಟ್ ಬಗ್ಗೆ ಮಾತಾಡಿದ್ದೆ ನೋಡಿ. ತುಂಬಾ ಜನ ಇಂಪಾರ್ಟೆಂಟ್ 50 ಮೆಂಬರ್ಸ್ ಇದ್ರು, ಆಗ್ಲೇ 10 ಜನ ಹೋಗ್ಬಿಟ್ರು ವಾಪಸ್. ನಾನು ಅದಕ್ಕೋಸ್ಕರ ಅವ್ರು ಹಿಂದಿಯಲ್ಲಿ ಇಂಗ್ಲಿಷ್ ಅಲ್ಲಿ ಮಾತಾಡಿದ್ರೆ ಕನ್ನಡದಲ್ಲಿ ನಾನು ಟ್ರಾನ್ಸ್ಲೇಟ್ ಮಾಡ್ತಾ ಇದ್ದೀನಿ. ಬಿ ಸೀರಿಯಸ್, ನಾವು ಸೀರಿಯಸ್ ಆಗಿರ್ಬೇಕು ಸ್ನೇಹಿತರೆ ಈ ಬಿಸ್ನೆಸ್ ಅಲ್ಲಿ. ಎಸ್ ನೋಡಿದ್ರಲ್ಲ ಅವ್ರು ಏನ್ ಹೇಳಿದ್ರು, ಜಸ್ಟ್ ನೀವು ಪೇಮೆಂಟ್ ಗಳ ಕಾನ್ಸಂಟ್ರೇಟ್ ಮಾಡಿ. ನಾನು ಕ್ರೌನ್ ಅಂಬಾಸಿಡರ್ ನೀವು ಹಾಗೆ ಆಗ್ಬಿಡ್ತೀರಾ ಆಟೋಮೆಟಿಕ್ ಆಗಿ. ಜಸ್ಟ್ 2 ಜನಕ್ಕೆ ನಿಮ್ಮ ಲೆಫ್ಟ್ ರೈಟ್ ಈ ತಿಂಗಳು ನಾನು ಡೈಮಂಡ್ ಮಾಡಬೇಕು, ಸಿಂಪಲ್. ನೆಕ್ಸ್ಟ್ ಮಂತ್ ಅವರಿಗೆ ಟಾರ್ಗೆಟ್ ಕೊಟ್ಟು ಅವರಿಗೆ ಮಾಡ್ಸೋಣ. ನೆಕ್ಸ್ಟ್ ಮಂತ್ ನಿಮ್ಗೆ ಎಕ್ಸಿಕ್ಯೂಟಿವ್ ಆಯ್ತು, ನೆಕ್ಸ್ಟ್ ಮಂತ್ ರಾಯಲ್ ಆಯ್ತು ಸ್ನೇಹಿತರೆ. ಅದೇ ರೀತಿ 3 ರಿಂದ 4 ತಿಂಗಳು ನಿಮ್ದು ಕ್ರೌನ್ ಅಂಬಾಸಿಡರ್ ಕಂಪ್ಲೀಟ್ ಆಗಿರುತ್ತೆ. ಒಂದೇ ತಿಂಗಳಲ್ಲಿ 2.5 ಲಕ್ಷ ಬಿ ಮಾಡ್ತೀನಿ ಸರ್ ಆಗೋದಿಲ್ಲ. ಬಟ್ ನಿಮ್ಮನ್ನ ಸಕ್ಸಸ್ ಮಾಡೋದಕ್ಕೆ ಸ್ನೇಹಿತರೆ ನೀವೇ ಬರ್ಬೇಕೆ ಹೊರತು ನಿಮ್ಗೆ ಯಾರು ನಿಮ್ ಜೊತೆ ಬರೋದಿಲ್ಲ. ಬಟ್ ಅದಕ್ಕೆ ಏನ್ ಬೇಕು ಸಪೋರ್ಟ್ ನಾವು ಮಾಡಕ್ ರೆಡಿ ಇದೀವಿ. ಬಟ್ ಅದನ್ನ ನಿಮ್ಮ ಒಂದು ಕಾನ್ಸಂಟ್ರೇಟ್ ಇದೆಯಲ್ಲ ಅದು ವೆರಿ ಇಂಪಾರ್ಟೆಂಟ್. ಹಾಗಾಗಿ ಇನ್ನು ಟೈಮ್ ಇದೆ, ನೋ ಪ್ರಾಬ್ಲಮ್. ಇನ್ನು ಬೇಕಾದ್ರೆ 1 ಗಂಟೆ ಮಾತಾಡ್ತೀನಿ. ನೀವು ರೆಡಿ ಇದ್ರೆ ಉಳಿದಿರೋಂತ ಪ್ರಾಡಕ್ಟ್ ಬಗ್ಗೆ ಮಾಹಿತಿ ಕೊಡ್ತೀನಿ. ಎಸ್
ಇಲ್ಲ ಅಂದ್ರೆ ಕಂಟಿನ್ಯೂ ಮಾಡಿ ಅಂದ್ರೆ ಮಾಡೋಣ, ಇಲ್ಲ ಅಂದ್ರೆ ನಿಲ್ಸಿ ಅಂದ್ರೆ ನಿಲ್ಸೋಣ. ಹೇಳಿ ಸರ್, ಯಾವ ರೀತಿ ಏನ್ ಮಾಡೋಣ? ಎಸ್, ನಿಮ್ಮ ಒಂದು ಮೆಸೇಜ್ ನನಗೆ ಮಾಡ್ರಿ, ಯಾಕಂದ್ರೆ ಕಂಟಿನ್ಯೂ ಮಾಡಿ ಅಂದ್ರೆ ಕಂಟಿನ್ಯೂ ಮಾಡೋಣ. ಎಸ್, ಅದೇ ರೀತಿ ಈಗ ಮಧ್ಯದಲ್ಲಿ ಒಂದು 2 ನಿಮಿಷ ನಾನು ನಮ್ಮ ಜೊತೆ ಇಲ್ಲಿ ಗ್ರೇಟ್ ಲೀಡರ್ ಇದ್ದಾರೆ. ಎಸ್, ಯಾರು ಒಂದ್ 2 ನಿಮಿಷ ಈ ನನ್ನ ಸೆಷನ್ ಮತ್ತೆ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ನಮ್ಮ ಜೊತೆ ಇಲ್ಲಿ ನಮ್ಮ ಕ್ರೌನ್ ಅಂಬಾಸಿಡರ್ ಅಂತ ಮಿಸ್ಟರ್ ದೇವರಾಜ್ ಸರ್ ಇದ್ದಾರೆ. ಅದೇ ರೀತಿ ನಮ್ಮ ಜೊತೆ ಇಮ್ರಾನ್ ಸರ್ ಇದ್ದಾರೆ. ಅದೇ ರೀತಿ ತುಂಬಾ ಇವತ್ತು ನಮ್ಮ ಗ್ರೇಟ್ ಲೀಡರ್ಸ್ ಇದ್ದಾರೆ. ನಿಮ್ಮ ಒಂದು ಅನಿಸಿಕೆ, ಇವತ್ತು ದೇವ್ ಸರ್ ಏನ್ ಮಾತಾಡಿದ್ರು ಇದ್ರ ಬಗ್ಗೆ ಜಸ್ಟ್ ನಿಮ್ಮ ಅನಿಸಿಕೆ ನನಗೆ ತಿಳಿಸಿ ಒಂದು 5 ನಿಮಿಷದಲ್ಲಿ. ನಾನು ಅನ್ಮ್ಯೂಟ್ ಮಾಡ್ತಾ ಇದ್ದೀನಿ ದೇವರಾಜ್ ಸರ್ಗೆ. ನೆಕ್ಸ್ಟ್ ವಾಯ್ಸ್ ನಮ್ಮ ಸ್ಕ್ರೀನ್ ಮೇಲೆ ದೇವರಾಜ್ ಸರ್ ಇರುತ್ತೆ. ಪ್ಲೀಸ್ ವೆಲ್ಕಮ್ ದೇವರಾಜ್ ಸರ್, ಮಾತಾಡಿ. ಎಸ್, ನಮ್ಮ ಜೊತೆ ಶಂಕರ್ ಸರ್ ಮಾಡಿದ್ದಾರೆ, ಕಂಟಿನ್ಯೂ ಮಾಡಿ ಅಂತಾರೆ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್. ದೇವರಾಜ್ ಸರ್ ಪ್ಲೀಸ್ ವೆಲ್ಕಮ್. ನೆಕ್ಸ್ಟ್ ವಾಯ್ಸ್ ದೇವರಾಜ್ ಸರ್ ಇಂದ ಕೇಳ್ತಿದ್ರೆ ನಮ್ಮ ಕ್ರೌನ್ ಅಂಬಾಸಿಡರ್ ಕಾರಚಿವರ್ ಮಿಸ್ಟರ್ ದೇವರಾಜ್ ಸರ್ ಅವ್ರದ್ದು. ಅವರಿಂದ ಈಗ ದೇವರಾಜ್ ಸರ್ ಮಾತಾಡಿದ್ದಾರೆ, ಅವ್ರ ಅದ್ರ ಬಗ್ಗೆ ಅನಿಸಿಕೆನ ತಿಳಿಸ್ತಾರೆ. ಓಕೆ, ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್. ಇವತ್ತು ನಮ್ ಜೊತೆ ದೇವ್ ಸರ್ ಅವ್ರು ಜಾಯ್ನ್ ಆದ್ರು. ಅವರಿಂದ ಒಂದು ಒಳ್ಳೆ ಟಿಪ್ಸ್ ಕೂಡ ಸಿಕ್ತು. ಯಾಕೆಂತ ಹೇಳಿದ್ರೆ ನಾವ್ 2.5 ಲಕ್ಷ ಮೇಂಟೈನ್ ಮಾಡ್ಲಿಕ್ಕೆ ನಾವೇ ಒಂದು ಇದ್ ಮಾಡ್ತೀವಿ ಅಂದ್ರೆ ಆಗಲ್ಲ. ನಮ್ ಡೈಮಂಡ್ ಏನ್ ಇರ್ತಾರೋ ಅವ್ರನ್ನ ಅವ್ರ ಲೆವೆಲ್ ನ ಮೇಂಟೆನೆನ್ಸ್ ಮಾಡಿಸಿದ್ರೆ ಆರಾಮಾಗಿ ಈಸಿಯಾಗಿ ನಮ್ ಲೆವೆಲ್ ನ ರೀಚ್ ಆಗ್ಬೋದು. ಅದೇ ತರ ನಾವು ಪ್ರತಿಯೊಂದು ಲೆವೆಲ್ ನಾವು ರೀಚ್ ಆಗ್ಬೇಕಂತ ಹೇಳಿದ್ರೆ ಸೊ ನಾವು ಫೀಲ್ಡ್ ಅಲ್ಲಿ ಹೋಗಿ ವರ್ಕ್ ಮಾಡಿದ್ರೆ 100% ಆಗುತ್ತೆ. ಹೌದಾ? ಇವತ್ತು ನಮ್ ಡ್ರೀಮ್ ನಮಗೆ ಫುಲ್ಫಿಲ್ ಆಗ್ಬೇಕಂದ್ರೆ ನಾವು ಫೀಲ್ಡ್ ಅಲ್ಲಿ ಹೋಗಿ ವರ್ಕ್ ಮಾಡಿದ್ರೆ 100% ಆಗುತ್ತೆ ಸರ್. ನಾವು ಒಂದು ಜಾಬ್ ಅಲ್ಲಿ ಹೋಗಿ ಯಾವ ರೀತಿ ಕೆಲಸ ಮಾಡ್ತೀವೋ ಆ ತರ ನಾವು ಮೈಂಡ್ ಸೆಟ್ ನ ಮಾಡ್ಕೊಂಡು ವರ್ಕ್ ಮಾಡಿದ್ದೆ ಆದ್ರೆ ಡೆಫಿನೆಟ್ಲಿ ಹೇಳ್ತೀನಿ, 20 ವರ್ಷ ಹೊರಗಡೆ ವರ್ಕ್ ಮಾಡೋದಕ್ಕಿಂತ 2 ವರ್ಷ ಕರೆಕ್ಟ್ ಆಗಿ ಸೀರಿಯಸ್ ಆಗಿ ಕಮಿಟ್ಮೆಂಟ್ ಕೊಟ್ಟಿದ್ದೆ ಆದ್ರೆ ಡೆಫಿನೆಟ್ಲಿ ಸರ್ ಹೇಳ್ದಂಗೆ ನಮ್ ಚೆಕ್ 10 ಲಕ್ಷ 15 ಲಕ್ಷ 20 ಲಕ್ಷ ಅದು ಹಾಗೆ ಆಗುತ್ತೆ. ಸೊ ನನ್ ಡ್ರೀಮ್ಸ್ ಇದೆ ಅಂತ ಹೇಳಿ ನಾನು ಮನೇಲಿ ಕುತ್ಕೊಂಡ್ರೆ ಡೆಫಿನೆಟ್ಲಿ ನಾವ್ ಏನು ಮಾಡಕ್ಕಾಗಲ್ಲ ಸರ್. ಪ್ರತಿಯೊಬ್ರು ಕೂಡ ಇವತ್ತೇ ನಾವು ಮಲ್ಕೋಬೇಕಾದ್ರೆ ಯೋಚನೆ ಮಾಡ್ಬೇಕು, ನಾನು ನಾಳೆ ಏನ್ ಕೆಲಸ ಮಾಡ್ಬೇಕು, ನಾನು ನಾಳೆ ಎಲ್ಲಿ ಮೀಟಿಂಗ್ ಹೋಗ್ಬೇಕು, ನನ್ನ ಟೀಮ್ ಅಲ್ಲಿ ಈ ಮಂತ್ ನಾನು ಎಷ್ಟು BV ಮಾಡ್ಬೇಕು, ಈ ಮಂತ್ ನನ್ ಇನ್ಕಮ್ ಎಷ್ಟಿರ್ಬೇಕು ಅಂತ ಹೇಳಿ ನೀವು ಟಾರ್ಗೆಟ್ ಹಾಕಂದ್ರೆ ಮಾತ್ರನೇ ನಾವ್ ಗೆಲ್ಲಿಕ್ಕಾಗೋದು. ಯಾಕೆಂತ ಹೇಳಿದ್ರೆ ಇವತ್ತು ಹೊರಗಡೆ ಒಬ್ಬ ಬಿಸ್ನೆಸ್ ಮ್ಯಾನ್ ಇರ್ಬೋದು, ಅವ್ನ್ ಪ್ರತಿದಿನ ಯೋಚನೆ ಮಾಡ್ತಿರ್ತಾನೆ ನಂದು ಇವತ್ತಿನ ಬಿಸ್ನೆಸ್ ಎಷ್ಟು, ನಂದು ಈ ಮಂತ್ ಟಾರ್ಗೆಟ್ ಎಷ್ಟು ಅಂತೇಳಿ. ಆ ವ್ಯಕ್ತಿ ಅವನು ಕೋಟಿ ದುಡ್ಡು ಬಿದ್ದಿದ್ರು ಕೂಡ ಅವನು ಟಾರ್ಗೆಟ್ ನ ಹಾಕಂತಾನೆ ಇರ್ತಾನೆ. ಅವ್ನು ಯಾವತ್ತೂ ಕೂಡ ಕಂಫರ್ಟ್ ಝೋನ್ ಹೋಗೋದಿಲ್ಲ. ಆ ರೀತಿ ನಮ್ದು ಮೈಂಡ್ ಸೆಟ್, ಒಬ್ಬ ಬಿಸ್ನೆಸ್ ಮ್ಯಾನ್ ಮೈಂಡ್ ಸೆಟ್ ಇದ್ರೆ ಮಾತ್ರ ನಾವು ಇಲ್ಲಿ ಗೆಲ್ಲಿಕ್ಕಾಗುತ್ತೆ. ನಾವು ಸುಮ್ನೆ ಏನೋ ಒಂದ್ 10,000 ಬೇಕು, ಒಂದ್ 15,000 ಬೇಕು, ಹೆಂಗ ನನಗೆ 10,000 ಬರ್ತಾ ಇದೆ 15,000 ಬರ್ತಾ ಇದೆ ಅಂತ ಹೇಳಿದ್ರೆ ನಮ್ದು ಅಲ್ಲೇ ಇರುತ್ತೆ. ನಮ್ ಮೆಂಟಾಲಿಟಿ ಹೆಂಗಿರುತ್ತೋ ನಮ್ಮ ಇನ್ಕಮ್ ಕೂಡ ಅದೇ ತರ ಇರುತ್ತೆ. ಅದಕ್ಕೋಸ್ಕರ ಇವತ್ತು ದೊಡ್ಡದಾಗಿ ಯೋಚನೆ ಮಾಡಿ, ಇವತ್ತು ಸರ್ ಹೇಳ್ದಂಗೆ ಇವತ್ತು ನಾವು ಕರ್ನಾಟಕದಲ್ಲಿ ಬೂಮ್ ಅಪ್ ಮಾಡ್ಬೇಕು, ಕರ್ನಾಟಕದಲ್ಲಿ ರೆವಲ್ಯೂಷನ್ ಮಾಡ್ಬೇಕು. ಫೇಸ್ಬುಕ್ ಅಲ್ಲಿ ನೋಡಿದ್ರೆ ಏನಪ್ಪಾ ಇದು ಕರ್ನಾಟಕದಲ್ಲಿ ಈ ರೀತಿ ಇನ್ಕಮ್ ತಗೊಂತಿದ್ದಾರೆ ಅಂತ ಹೇಳಿ ಹೊರಗಡೆ ಸ್ಟೇಟ್ ನವರು ಇವತ್ತು ಶಾಕ್ ಆಗ್ಬೇಕು. ಆ ರೀತಿ ನಾವ್ ಇನ್ಕಮ್ ಮಾಡ್ಬೇಕು ಅಂತ ಹೇಳಿದ್ರೆ ನಾವ್ ಫೀಲ್ಡ್ ಅಲ್ಲಿ ಹೋಗಿ ವರ್ಕ್ ಮಾಡ್ಲೇಬೇಕು, ಬೆವರು ಸುರಿಸ್ಲೇಬೇಕು. ಅವತ್ ಮಾತ್ರನೇ ನಾವು ಒಂದು ಇತಿಹಾಸನ ಬರೀಲಿಕ್ಕೆ ಸಾಧ್ಯ ಇದೆ. ಅದಕ್ಕೋಸ್ಕರ ಪ್ರತಿಯೊಬ್ಬರಿಗೂ ನಾನು ಹೇಳೋದು ಇಷ್ಟೇನೆ ಸರ್. ಯಾಕಂತ ಹೇಳಿದ್ರೆ ನಾವೆಲ್ಲ ಸ್ಟಾರ್ಟಿಂಗ್ ಅಲ್ಲಿ ತುಂಬಾನೇ ಕಷ್ಟ ಪಟ್ಟಿದೀವಿ, ಬಟ್ ನಿಮಗೆ ಆ ಕಷ್ಟ ಇಲ್ಲ. ಯಾಕಂತ ಹೇಳಿದ್ರೆ ಒಂದ್ಸಲ ಮನೆ ಬಿಟ್ರೆ ಒಂದ್ ವಾರ 10 ದಿನ ಇವತ್ತು ಬಸ್ ಸ್ಟ್ಯಾಂಡ್ ಅಲ್ಲೆಲ್ಲ ಉಳ್ಕೊಂಡು ಊಟ ಗೀಟ ಮಾಡಿ ಎಷ್ಟು ಕಷ್ಟ ಪಡ್ತಿದೀವಿ, ಬಟ್ ನಿಮಗೆ ಆ ಕಷ್ಟ ಇಲ್ಲ. ಅದಕ್ಕೋಸ್ಕರ ನಾನು ಹೇಳೋದು ಏನಂತ ಹೇಳಿದ್ರೆ ಇವತ್ತು ಗ್ಯಾಲರಿ ಇದೆ, ಕಾರ ಜೋರ್ಸಿದ್ದಾರೆ, ಲಕ್ಷಗಂಟ್ಲೆ ಇನ್ಕಮ್ ತಗೋರಿದ್ದಾರೆ. ಅವ್ರೆಲ್ಲರನ್ನು ನೀವು ಒಂದ್ಸಲ ಎಲ್ಲಾ ವ್ಯಕ್ತಿಗಳಿದ್ದಾರೆ, ಅವ್ರಿಗೆ ಇಂಟ್ರೊಡ್ಯೂಸ್ ಮಾಡಿಸಿ ಈ ತರ ಆಗಿದ್ದಾರೆ ಅಂತ ಹೇಳಿ ನೀವು ಪ್ಲಾನಿಂಗ್ ಕೊಡಕ್ ಹೋದಾಗ ಎಕ್ಸ್ಪ್ಲೇನ್ ಮಾಡಿ ಪ್ರತಿಯೊಬ್ರು ಕೂಡ ನೀವು ಸಕ್ಸಸ್ ಆಗ್ಬೋದು ಅಂತ ಹೇಳಿ ನಾನು ಮಾತನ್ನ ಮುಗಿಸ್ತಾ ಇದೀನಿ. ಸೊ ಪ್ರತಿಯೊಬ್ರು ಕೂಡ ವರ್ಕ್ ಮಾಡಿ, ಫೀಲ್ಡ್ ಅಲ್ಲಿ ವರ್ಕ್ ಮಾಡಿ, ಹೋಮ್ ಮೀಟಿಂಗ್ಸ್ ನ ಮಾಡಿ, 1-to-1 ಮಾಡಿ, ಡೆಫಿನೆಟ್ಲಿ ನಿಮ್ ಲೈಫ್ ಅಲ್ಲಿ ಸಕ್ಸಸ್ ಆಗ್ತಾರೆ ಅಂತ ಹೇಳ್ತಾ ನಾನು ಮಾತನ್ನ ಮುಗಿಸ್ತಾ ಇದೀನಿ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಫಾರ್ ಯುವರ್ ನೈಸ್ ಥಾಟ್ ಸರ್. ಒಳ್ಳೆ ಒಂದು ಎಕ್ಸ್ಪೀರಿಯನ್ಸ್ ಸರ್ವ ಶೇರ್ ಮಾಡಿದ್ರು. ಅದೇ ರೀತಿ ಒಂದು 5 minutes ನಮ್ಮ ಇನ್ನೊಬ್ರು ನಮ್ಮ ಲೀಡರ್ ಇದ್ದಾರೆ ಮಿಸ್ಟರ್ ಇಮ್ರಾನ್ ಸರ್ ಅಂತೇಳಿ. ಇವ್ರು ತರ ಕಾರಚೂರ ಕ್ರೌನ್ ಅಂಬಾಸಿಡರ್, ಇವ್ರು ಬಾಯಿಂದ ಒಂದು 2 ನಿಮಿಷ ಮಾತಾಡಕ್ಕೆ ಒಂದು 5 minutes ನಾನು ಮಾತಾಡಕ್ಕೆ ಸರ್. ಪ್ಲೀಸ್ ಮಾತಾಡಿ ಇಮ್ರಾನ್ ಸರ್, ಪ್ಲೀಸ್ ವೆಲ್ಕಮ್. ನೆಕ್ಸ್ಟ್ ವಾಯ್ಸ್ ಇಮ್ರಾನ್ ಸರ್ ಇದೆ. ಎಸ್, ಥ್ಯಾಂಕ್ ಯು ಸೋ ಮಚ್ ನಸರುಲ್ಲಾ ಸರ್ ಇನ್ವೈಟ್ ಮಾಡಿದ್ದಕ್ಕೆ. ಸರ್ ರಿಯಲಿ ನಮ್ಮ ಅಪ್ಲೈನ್ ದೇವರಾಜ್ ಸರ್ ಅಂಡ್ ಕಂಪನಿ ಮೋಟಿವೇಟರ್ ದೇವರಾಜ್ ಸರ್ ಇಂದ ಇಬ್ರು ಕಡೆಯಿಂದ ಒಳ್ಳೆ ಮಾಹಿತಿ ಸಿಕ್ತು ಸರ್. ಅಂಡ್ ನಿಮ್ ಕಡೆಯಿಂದ ಕೂಡ ಸರ್ ನಾನು ಏನ್ ಹೇಳಕ್ ಇಷ್ಟಪಡ್ತೀನಿ ಅಂತ ಹೇಳಿದ್ರೆ, ಸೊ ಇದು ಮಾಹಿತಿ ಕೇಳಿ ನಾವು ಒಂದ್ ಕಿವಿಲಿ ಕೇಳಿ ಇನ್ನೊಂದ್ ಕಿವಿಲಿ ಬಿಟ್ರೆ ಸಕ್ಸಸ್ ಆಗಲ್ಲ ಸರ್. ಸೊ ಇದು ನಮ್ಮ ಜೀವನದಲ್ಲಿ ಅಳವಡಿಸ್ಕೋಬೇಕು. ಸೊ ಈಗ ದೇವರಾಜ್ ಸರ್ ಹೇಳಂಗೆ, ಸೊ ನಾವು ಜಾಬಿಗೆ ಹೋದ್ರೆ ಸೊ ಹೆಂಗೆ ಟೈಮ್ ಟೇಬಲ್ ಹಾಕೊಂಡು ವರ್ಕ್ ಮಾಡ್ತೀವೋ, ಸೊ ಈ ಟೈಮಿಂಗ್ಸಿಗೆ ಹೋಗ್ಬೇಕು, ಸೊ ಈ ರೀತಿ ವರ್ಕ್ ಮಾಡ್ಬೇಕಿದ್ರೆ ಟಾರ್ಗೆಟ್ಸ್ ಇರುತ್ತೆ ಅಂತ. ಸೊ ಇಲ್ಲಿ ನಮ್ಗೆ ಯಾರು ಬಾಸ್ ಇಲ್ಲ ಸರ್, ಬಟ್ ನಮ್ ಲೈಫಿಗೆ ನಾವೇ ಬಾಸ್ ಆಗ್ಬಿಟ್ಟು, ಸೊ ನಮ್ಮ ಒಂದು ಲೈಫಲ್ಲಿ ನಾವೇ ಟೈಮ್ ಟೇಬಲ್ ಹಾಕೊಂಡ್ಬಿಟ್ಟು, ಸೊ ಯಾವ ರೀತಿ ನಾವು ಪ್ರಾಡಕ್ಟ್ ಬಗ್ಗೆ ಎಜುಕೇಶನ್ ಕಲಿಬೇಕು, ಫೀಲ್ಡ್ ಅಲ್ಲಿ ಯಾವ ರೀತಿ ವರ್ಕ್ ಮಾಡ್ಬೇಕಂತೇಳಿ ಸೊ ನಾವು ನಮ್ಮ ಜೀವನದಲ್ಲಿ ಅಳವಡಿಸ್ಕೊಂಡು ಮಾತ್ರ ಗೆಲ್ಲಕ್ ಸಾಧ್ಯ. ಸೊ ಸ್ನೇಹಿತರು ಹೇಳ್ತೀನಿ, ದೇವರಾಜ್ ಸರ್ ಹೇಳ್ದಂಗೆ ಸರ್ ಅವಾಗ ನಮಗೆ ತುಂಬಾ ಕಷ್ಟಪಟ್ವಿ. ಸೊ ಆಫೀಸ್ ಇಲ್ದೆ, ಸೊ ಏನೋ ಒಂದು ಅಚೀವ್ಮೆಂಟ್ ಇಲ್ದೆ. ಸೊ ಈಗ ಆತರ ಕಷ್ಟ ಇಲ್ಲ ಸರ್. ಸುಮಾರು ಕಡೆ ಗ್ಯಾಲರಿ ಆಗಿದೆ. ಸೊ ಮೊದಲನೇದ್ಕಿಂತ ಈಗ ಇನ್ಕಮ್ ಪ್ಲಾನ್ ಇನ್ನೂ ತುಂಬಾ ಚೆನ್ನಾಗಿದೆ ಸ್ನೇಹಿತರೆ. ಸೊ ಈಗ
ನಮ್ಮ ಕಂಪನಿಯ ಮೋಟಿವೇಟರ್ ಸ್ಪೀಕರ್ ದೇವರಾಜ್ ಸರ್ ಹೇಳ್ದಂಗೆ ಸೊ ನಾವು ನಮ್ಮ ಡೌನ್ಲೈನ್ಸ್ ಬಗ್ಗೆ ಯಾವತ್ತು ಥಿಂಕ್ ಮಾಡಿದಾಗ ಮಾತ್ರ ಬೆಳಿಲಿಕ್ಕೆ ಸಾಧ್ಯ ಸ್ನೇಹಿತರೆ. ಸೊ ನಾವು ಇಲ್ಲಿ ಡೈಮಂಡ್ಸ್ ಗಳನ್ನ ಕ್ರಿಯೇಟ್ ಮಾಡೋ ಬದಲು ಜಸ್ಟ್ ಅವರಿಗೆ BV ಫೋಕಸ್ ಮಾಡಿದ್ರೆ ಸಾಕು. ಅವ್ರು A ಲೆಗಲ್ 15,000 BV, B ಲೆಗಲ್ 15,000 BV ಫೋಕಸ್ ಮಾಡಿದ್ರೆ ಜಸ್ಟ್ ಅವ್ರು ಕ್ವಾಲಿಫೈಡ್ ಡೈಮಂಡ್ ಆಗ್ತಾರೆ. ಸೊ ಸುಮಾರು ಕಂಪನಿಗಳಲ್ಲಿ ಸ್ನೇಹಿತರೆ ಏನಾಗುತ್ತೆ ಅಂತ ಹೇಳಿದ್ರೆ ಅಲ್ಲಿ ಲೆವೆಲ್ಗಳು ಇಂಪಾರ್ಟೆಂಟ್. ಸೊ ನಿಮಗೆ ಅಷ್ಟಷ್ಟು BV ಮಾಡಿದ್ರೆ ಲೆವೆಲ್ ಇಂಪಾರ್ಟೆಂಟ್. ಕಾರ್ ಫಂಡ್ ಗೆ 3 ಮಂತ್ಸ್ ಮೇಂಟೈನ್ ಮಾಡಿ, ಹೌಸ್ ಫಂಡ್ ಗೆ 6 ಮಂತ್ ಮೇಂಟೈನ್ ಮಾಡಿ, ಸೊ ಲೆವೆಲ್ ಮೇಂಟೈನ್ ಮಾಡಿ ಅಂತಾರೆ. ಜಸ್ಟ್ ನಿಮಗೆ ಆ ಒಂದು ಅವಶ್ಯಕತೆ ಇಲ್ಲ. ಜಸ್ಟ್ ನೀವು 15,000 BV ಮಾಡಿದ್ರೆ ಕ್ವಾಲಿಫೈಡ್ ಡೈಮಂಡ್ ಆಗ್ತೀರಾ. ಸೊ ಹಾಗಾಗ್ಬಿಟ್ಟು ಸ್ನೇಹಿತರೆ ಎಲ್ಲರೂ ಕೂಡ ಬಿಸ್ನೆಸ್ ಕಾನ್ಸಂಟ್ರೇಷನ್ ಮಾಡಿ ಸರ್. ಸೊ ಈ ಕೊರೋನಾನ ದಯವಿಟ್ಟು ಮೈಂಡ್ ಇಂದ ತೆಗೆದು ಹಾಕಿ. ಆಲ್ಮೋಸ್ಟ್ ನೆಟ್ವರ್ಕರ್ ಲೆಕ್ಕಕ್ಕೆ ಕೊರೋನಾ ಮುಗ್ದಂಗೆ. ಸೊ ದಯವಿಟ್ಟು ಸರ್ ಎಲ್ಲರೂ ಹೊರಗಡೆ ಬಂದು ಫೀಲ್ಡ್ ಅಲ್ಲಿ ವರ್ಕ್ ಮಾಡಿ. ಸೊ ಮಾಸ್ಕ್ ಅನ್ನ ಸ್ಯಾನಿಟೈಸರ್ ಯೂಸ್ ಮಾಡ್ಕೊಂಡು ನೀವು ವರ್ಕ್ ಮಾಡಿದ ಮಾತ್ರ ಸಕ್ಸಸ್ ಆಗ್ತೀರಾ ಸ್ನೇಹಿತರೆ. ಸೊ ಸುಮಾರು ಜನ ಅಪ್ಲೈನ್ಸ್ ಬಗ್ಗೆ ಬ್ಲೇಮ್ ಮಾಡ್ತಾರೆ ಸರ್. ಅಪ್ಲೈನ್ಸ್ ಮಾತ್ರ ಸರ್ವಶೀಲ್ ಇನ್ಕಮ್ ತಗೊಂಡಿದ್ದಾರೆ, ಸೊ ಡೌನ್ಲೈನ್ಸ್ ಬರ್ತಿಲ್ಲ ಅಂತ. ಸರ್ ಒಂದ್ ತಿಂಕೊಳ್ಳಿ, ಅಪ್ಲೈನ್ಗೂ 2 ಲಕ್ಷ BV ಮಾಡಿದ್ರೆ ಕ್ರೋನೋಬಾಸಿಟರ್ ಲೆವೆಲ್ ಸಿಗುತ್ತೆ. ಸೊ ಬಂದಂತ ಡೌನ್ಲೈನ್ಗೂ ಕೂಡ 2 ಲಕ್ಷ BV ಮಾಡಿದ್ರೆ ಸೇಮ್ ಇನ್ಕಮ್ ಇರುತ್ತೆ. ಸೊ ಇಲ್ಲಿ ಅಪ್ಲೈನ್ ಡೌನ್ಲೈನ್ ಬೇಡ ಸ್ನೇಹಿತರೆ. ಇಲ್ಲಿ ಮೇನು ಪರ್ಫಾರ್ಮೆನ್ಸ್ ಇಂಪಾರ್ಟೆಂಟ್. ಸೊ ಆ ರೀತಿ ಒಂದ್ ವಿಷಯ ಹೇಳಕ್ ಇಷ್ಟಪಡ್ತೀನಿ. ಸೊ ತಾಯಿ ಹರ್ದಿ ಸೀರೆ ಹಾಕೊಂಡ್ರೆ, ಸೊ ಅದ್ರ ಎದುರುಗಡೆ ಯಾರೋ ಒಬ್ರು ರೇಷ್ಮೆ ಸೀರೆ ಹಾಕೊಂಡ್ರೆ ನಾವು ಅವ್ರಿಗೆ ತಾಯಿ ಅನ್ನಕ್ಕಲ್ಲ ಸರ್. ತಾಯಿ ಹರ್ದಿ ಸೀರೆ ಹಾಕೊಂಡ್ರು ತಾಯಿನೇ. ಸೊ ಹಂಗಾಗ್ಬಿಟ್ಟು ನಮ್ಮ ಸಿಸ್ಟಮ್ ಮೇಲೆ ನಾವು ಬಿಟ್ಟು ವರ್ಕ್ ಮಾಡಿದಾಗ ಮಾತ್ರ ಗೆಲ್ಲಕ್ ಸಾಧ್ಯ. ಸೊ ದಯವಿಟ್ಟು ಸರ್ ನಸುರ್ಲಾ ಸರ್ ಈ ಲಾಕ್ ಡೌನ್ ಅಲ್ಲಿ ಏನು ನಮಗೆ ಒಳ್ಳೊಳ್ಳೆ ಮಾಹಿತಿ ಕೊಡ್ತಾ ಇದಾರೋ, ಸೊ ಅದನ್ನೆಲ್ಲ ನೀವು ನೋಟ್ ಮಾಡ್ಕೊಂಡು ಸರ್ ನಿಮ್ ಮೈಂಡ್ ಅಲ್ಲಿ ಇಟ್ಕೊಂಡು, ಸೊ ಅದನ್ನ ಫೀಲ್ಡ್ ಅಲ್ಲಿ ಹೋಗಿ ನಿಮ್ಮ ಡೌನ್ಲೈನ್ಸ್ ಗಳಿಗೆ ಹೇಳಿದಾಗ ಮಾತ್ರ ನೀವು ಗೆಲ್ಲಕ್ ಸಾಧ್ಯ. ಸೊ ಎಲ್ಲರೂ ಕೂಡ ಮಾತಾಡೋದು ಅಷ್ಟೇ ಅಲ್ಲ, ಆಕ್ಷನ್ ಮಾಡ್ತಾ, ಸೊ ಎಲ್ಲರೂ ವರ್ಕ್ ಮಾಡ್ತಾ ಗೆಲ್ಲೋಣ ಅಂತ ಹೇಳ್ತಾ ನಾನು ಮಾತು ಮುಗಿಸ್ತೀನಿ. ಥ್ಯಾಂಕ್ ಯು ಸೋ ಮಚ್ ಸರ್. ಥ್ಯಾಂಕ್ ಯು ಸೋ ಮಚ್ ಸರ್ ಫಾರ್ ನೈಸ್ ಇನ್ಫಾರ್ಮೇಶನ್ ಸ್ನೇಹಿತರೆ. ಅದೇ ರೀತಿ ನಾನು ಜಾಸ್ತಿ ಸಮಯ ತಗೊಳ್ಳಲ್ಲ, 2 ನಿಮಿಷ ನಮ್ಗೆ ಕೊಡ್ತೀನಿ. ನಮ್ಮ ಜೊತೆ ಇಲ್ಲಿ ಮಂಡ್ಯದಿಂದ ಶಂಕರ್ ಸರ್ ಇದಾರೆ, ಅವರು ಸಹ ಹ್ಯಾಂಡ್ ಅನ್ನ ರೈಸ್ ಮಾಡಿದ್ದಾರೆ. ಪ್ಲೀಸ್ ಸರ್ ನಿಮ್ಮ ಒಂದು ಥಾಟ್ಸ್ ನ ತಿಳಿಸಿ. ಈಗ ಏನ್ ನಾವು ಪೇಮೆಂಟ್ ಮಾಡ್ಬೇಕಂತಿದೀವಿ, ಅದಕ್ಕೆ ಯಾವ ರೀತಿ ನಾವು ಮಾಡಬಹುದು, ನಿಮ್ಗೆ ಈ ಪ್ಲಾನಿಂಗ್ ತುಂಬಾ ಚೆನ್ನಾಗಿ ಅನಿಸ್ತಾ, ಯಾವ ರೀತಿ ಅನಿಸ್ತಾ ಅಂತ ಸ್ವಲ್ಪ ಒಂದು 2 ಮಿನಿಟ್ಸ್ ನಿಮ್ಮ ಇದ್ರ ಬಗ್ಗೆ ನಮಗೆ ಮಾತಾಡಿ ಸರ್. ಶಂಕರ್ ಸರ್ ಅನ್ಮ್ಯೂಟ್ ಮಾಡ್ತೀನಿ, ಇದ್ದೀರಾ ನೀವು? ಓಕೆ ಸರ್, ಶಂಕರ್ ಸರ್. ಹಲೋ ಸರ್, ಕೇಳಿಸ್ತಿದೆಯಾ? ಎಸ್ ಹೇಳಿ ಸರ್. ವೆಲ್ಕಮ್ ಟು ಸರ್ವಶ್ರೀ. ಎಲ್ಲ ಲೀಡರ್ಸ್ಗೂ ನಮಸ್ಕಾರ ಸರ್. ದೇವು ಸರ್ ಇವತ್ತು ಬಂದು ಒಳ್ಳೆ ನಾಲೆಡ್ಜ್ ಶೇರ್ ಮಾಡಿದ್ದಾರೆ. ಅವ್ರ ನಾಲೆಡ್ಜ್ ನ ನಾವು ಫಾಲೋ ಅಪ್ ಮಾಡ್ಕೊಂಡು ಅವ್ರ ದೊಡ್ಡ ಮಟ್ಟಕ್ಕೆ ಬೆಳಿಬಹುದು. ಅವ್ರು ಸಿಂಪಲ್ ಟಿಪ್ಸ್ ಹೇಳ್ತಾ ಇದ್ರು, ಎಲ್ಲ ಬರೀ ಡೈಮಂಡ್ಸ್ ಗಳನ್ನ ಕ್ರಿಯೇಟ್ ಮಾಡಿ ಕ್ರೌನ್ ನಂಬರ್ ಈಸಿಯಾಗಿ ಆಗ್ಬೋದು, ಒಳ್ಳೆ ಮಾಡ್ಬೋದು ಹೇಳ್ತಾ ಇದ್ರು ಸರ್. ಹೇಳ್ದಂಗೆ ಈ ಕಡೆ ಲೆಫ್ಟ್ ಅಲ್ಲಿ 10 ರೈಟ್ ಅಲ್ಲಿ 10 ಕ್ರೌನ್ ಅಂಬಾಜಿಟ್ ಮಾಡಿದ್ರೆ 7 ಲಕ್ಷ 8 ಲಕ್ಷ ಚೆಕ್ ತಗೋಬಹುದು ಅಂತ. ತುಂಬಾ ಈಜಿ ಸರ್. ಅದನ್ನ ನಾವು ಹೆಂಗ್ ಡೆಡಿಕೇಟ್ ವರ್ಕ್ ಮಾಡ್ತೀವಿ ಆ ರೀತಿ ಬೆಳಿಬಹುದು. ಎಲ್ಲಾರು ಬೆಳೆಯೋಣ. ಹೆಂಗೆ ಸರ್ 2023 ನಂಬರ್ 1 ಮಾಡ್ಬೇಕು ಅನ್ನೋ ಒಂದ್ ಗುರಿ ಆಯ್ತು. ಎಲ್ಲಾರು ಸೇರಿ ಬೆಳೆಸೋಣ ಸರ್. ಎಲ್ಲಾರು ಕ್ರೌನ್ ಅಂಬಾಸಿಡರ್ ಆದಷ್ಟು ಬೇಗ ಆಗೋಣ ಅಂತ ನನ್ನ ಮಾತು. ಥ್ಯಾಂಕ್ ಯು ಸೋ ಮಚ್ ಸ್ನೇಹಿತರೆ. ಓಕೆ ಸ್ನೇಹಿತರೆ, ಈ ಒಂದು ಮೀಟಿಂಗ್ ನ ನಾನು ಥ್ಯಾಂಕ್ ಯು ಸ್ನೇಹಿತರೆ. ಈ ಒಂದು ಮೀಟಿಂಗ್ ನಾವು ಮುಂದುವರ್ಸೋಣ. ಎಲ್ಲ ರೆಡಿ ಇದ್ದೀರಾ? ಇನ್ನೊಂದ್ಸಲ ನಿಮಗೆ ಕೇಳ್ತಾ ಇದ್ದೀನಿ, ನಾಳೆ ಅದನ್ನ ಕಂಟಿನ್ಯೂ ಮಾಡೋಣ. ಸರ್. ಓಕೆ ಸರ್, ಥ್ಯಾಂಕ್ ಯು. ಕಂಟಿನ್ಯೂ ಮಾಡಿ ಅಂತಿದ್ದಾರೆ, ಕಂಟಿನ್ಯೂ ಮಾಡಿ ಸರ್ ಅಂತ ಹೇಳ್ತಾರೆ. ಎಸ್ ಸರ್, ಥ್ಯಾಂಕ್ ಯು. ಇನ್ನು 8:30 ಇದೆ, ನೋ ಪ್ರಾಬ್ಲಮ್. ಒಂದು ಹಾಫ್ ಆನ್ ಅವರ್ ಒಳಗೆ ನಾನು ಇದನ್ನ ನಿಮಗೆ ಮುಗಿಸ್ಬಿಡ್ತೀನಿ. ಓಕೆನಾ? ರೆಡಿ ಇದೀರಲ್ಲ ಎಲ್ಲ? ಎಸ್ ಸರ್, ಥ್ಯಾಂಕ್ ಯು ಸ್ನೇಹಿತರೆ. ಓಕೆ ನೋಡಿ, ಯಾರೆಲ್ಲ ಮತ್ತೆ ರಿಟರ್ನ್ ಹೋಗಿದ್ದಾರೆ ದಯವಿಟ್ಟು ಅವ್ರಿಗೆ ಬೇಗ ಕಾಲ್ ಮಾಡಿ. 5 ಮಿನಿಟ್ ನಾನು ನಿಮಗೆ ಟೈಮ್ ಇಡ್ತೀನಿ. 2 ನಿಮಿಷ ನಿಮಗೆ ಟೈಮ್ ಕೊಡ್ತೀನಿ. 1 ಸೆಕೆಂಡ್ सर। नहीं अभी उनको 5 मिनट टाइम दे रहा हूँ मैं उनको, 5 मिनट के अंदर वो आ ಸ್ನೇಹಿತರೆ ಒನ್ಸ್ ಅಗೇನ್ ವೆಲ್ಕಮ್. ಯಾರೆಲ್ಲ ಲೆಫ್ಟ್ ಆಗಿದ್ದಾರೆ ದಯವಿಟ್ಟು ಅವ್ರಿಗೆ ಒಂದು ಮೆಸೇಜ್ ಹಾಕಿ ಬೇಗ. 2 to 3 ಮಿನಿಟ್ಸ್ ಅಲ್ಲಿ ಅರ್ಧ ಗಂಟೆಲಿ ಸೆಷನ್ ನ ಮುಗಿಸೋಣ. ವೆರಿ ಇಂಪಾರ್ಟೆಂಟ್ ಇದೆ ಇದು. ಯಾಕಂದ್ರೆ ಮತ್ತೆ ಈಗ ಅವ್ರು ಮತ್ತೆ ಇದನ್ನ ತಪ್ಪಿಸ್ಕೊಂಡ್ರು ಈಗ 3-4 ಕ್ರೋಡ್ ಬಗ್ಗೆ ಅಂದ್ರೆ ಮತ್ತೆ ಅವ್ರಿಗೆ ಮಾಹಿತಿ ಸಿಗೋದಿಲ್ಲ, ಮತ್ತೆ ಲೇಟ್ ಆಗುತ್ತೆ, ಮತ್ತೆ ಯಾವಾಗಲೂ ಮತ್ತೆ ಮಾಹಿತಿ ನಾವು ಕೊಡ್ತೀವಿ. ಸೊ ಯಾರು ಲೆಫ್ಟ್ ಆಗಿದ್ದಾರೆ ದಯವಿಟ್ಟು ಅವ್ರಿಗೆ ಆದಷ್ಟು ಬೇಗ ಮತ್ತೆ ಬೇಗ ಜಾಯಿನ್ ಮಾಡಿ.
2 minutes ಅಲ್ಲಿ ಅಲ್ಲಿವರೆಗೆ ಒಂದು ಸಣ್ಣ ಹಾಡನ್ನ ಕೇಳ್ತಾರೆ. ಓಕೆನಾ? ಥ್ಯಾಂಕ್ ಯು. ಬೇಗ ಹಾಯ್ ಡಿಯರ್ ಲೀಡರ್ಸ್, ಗುಡ್ ಮಾರ್ನಿಂಗ್ ಸ್ನೇಹಿತರೆ. ಸೊ ದಯವಿಟ್ಟು ಝೂಮ್ ಮೀಟಿಂಗ್ ಅಲ್ಲಿ ಒಳ್ಳೆ ಮಾಹಿತಿ ಸಿಗ್ತಾ ಇದೆ. ಸೊ ನ್ಯೂ ಪ್ರಾಡಕ್ಟ್ ಬಗ್ಗೆ ಕಂಟೆಂಟ್ ಸಮೇತ ನಸರುಲ್ಲಾ ಸರ್ ಎಕ್ಸ್ಪ್ಲೇನ್ ಮಾಡ್ತಾ ಇದ್ದಾರೆ. ಸೊ ದಯವಿಟ್ಟು ಸರ್ ಯಾರಾದ್ರೂ ಫ್ರೀ ಇದ್ರೆ ದಯವಿಟ್ಟು ಜಾಯ್ನ್ ಆಗಿ ಸರ್. ಫ್ರೀ ಅನ್ನೋಕ್ಕಿಂತ ಇಂಪಾರ್ಟೆಂಟ್ ನೀವು ಜಾಯ್ನ್ ಆಗ್ಲೇಬೇಕು. ಯಾಕಂದ್ರೆ ಮೀಟಿಂಗ್ ಇಸ್ ವೆರಿ ಇಂಪಾರ್ಟೆಂಟ್ ಸ್ನೇಹಿತರೆ. ನಾಲೆಡ್ಜ್ ಇಸ್ ವೆರಿ ಇಂಪಾರ್ಟೆಂಟ್. ಸೊ ಒಳ್ಳೊಳ್ಳೆ ಪ್ರಾಡಕ್ಟ್ ಬಗ್ಗೆ ಮಾಹಿತಿ ಸಿಗ್ತದೆ ಸರ್. ದಯವಿಟ್ಟು ಜಾಯ್ನ್ ಆಗಿ ಮಾಹಿತಿ ತಗೊಳ್ಳಿ. ಸೊ ನೀವು ಮಾಹಿತಿ ತಗೊಂಡ್ರೆ ಮಾತ್ರ ನೀವು ನಾಳೆ ಫುಲ್ ಟೈಲ್ ಗೆಲ್ಲಕ್ಕೆ ಸಾಧ್ಯ ಸ್ನೇಹಿತರೆ. ಎಲ್ಲರೂ ಕೂಡ ಮೀಟಿಂಗ್ ಪ್ರಾಡಕ್ಟ್ ಬಗ್ಗೆ ಒಳ್ಳೆ ಮಾಹಿತಿ ಈ ಮೆಸೇಜ್ ಅನ್ನ ನಿಮ್ಮ ಎಲ್ಲಾ ಸ್ನೇಹಿತರಿಗೂ ಎಲ್ಲಾ ಗ್ರೂಪಿಗೆ ಶೇರ್ ಮಾಡಿ. ಸೊ ದಯವಿಟ್ಟು ಅಟೆಂಡ್ ಆಗಿ ಫಾಸ್ಟ್. ಬಾಳೊಂದು ಹೋರಾಟ ಮರೆಯದಿರಿ.
ಎಸ್ ಸ್ನೇಹಿತರೆ, ಒನ್ಸ್ ಅಗೇನ್ ವೆಲ್ಕಮ್ ಟು ದಿ ಮೀಟಿಂಗ್ ಸ್ನೇಹಿತರೆ. ಎಸ್, ನೀವು 7:30 ನಾನು ಜಾಯ್ನ್ ಆಗಿದ್ದೀರಾ. ತುಂಬಾ ಜನಕ್ಕೆ ಈಗ ಟೈಮ್ ಕೊಟ್ಟಿದೆ, ಬಟ್ ತುಂಬಾ ಜನ ಜಾಯ್ನ್ ಆಗಿರ್ಬೋದು. ಬಟ್ ಆದ್ರೆ ಸ್ನೇಹಿತರೆ, ಈ ಇನ್ಫಾರ್ಮೇಶನ್ ನಾನು ಈಗ ಮತ್ತೆ ಸ್ಟಾರ್ಟ್ ಮಾಡಕ್ ಹೋಗ್ತಾ ಇದೀನಿ. ಎಷ್ಟು ಪ್ರಾಡಕ್ಟ್ ಬಗ್ಗೆ ನೀವು ಇನ್ಫಾರ್ಮೇಶನ್ ತಗೊಂತಾ ಇದ್ರಿ, ಅದ್ರ ಜೊತೆಲಿ ನಮ್ಮ ದೇವ್ ಸರ್ ಸಹ ಬಂದು ನಿಮ್ಗೆ ಒಂದು ನೈಸ್ ಇನ್ಫಾರ್ಮೇಶನ್ ಕೊಟ್ಟರು. ಸ್ನೇಹಿತರೆ, ಅದ್ರ ಜೊತೆಲಿ ಈಗ ಮತ್ತೆ ಸ್ಕ್ರೀನ್ ಶೇರ್ ಮುಖಾಂತರ ಇವತ್ತಿನ ನಮ್ಮ ಪ್ರಾಡಕ್ಟ್ ಏನಿತ್ತು ಅದು ಕಂಟಿನ್ಯೂ ಮಾಡ್ತಾ ಹೋಗೋಣ. ಎಸ್, ಎಸ್ ಸ್ನೇಹಿತರೆ, ಎಸ್ ನೀವು ಕೇಳಿದ್ರಿ ಲಾಸ್ಟ್ ನೀವು ಸಿ ಭಕ್ತನ್ ಬಗ್ಗೆ ನೀವು ಕೇಳಿದ್ರಿ. ಈಗ ನಿಮ್ಗೆ ಹೇಳಕ್ ಹೋಗ್ತಾ ಇದೀನಿ ಸರ್ಕಲ್. ಎಸ್, ಸರ್ಕಲ್ ನಮ್ದು ಟ್ಯಾಬ್ಲೆಟ್ ಇದೆ, ಕ್ಯಾಪ್ಸೂಲ್ ನಮ್ದು 200 rupees ಅಲ್ಲಿ ಇದೆ. ಬಟ್ ಇಲ್ಲಿ ನಮ್ದು ಸಹ 1250 mg ಎಸ್ 90 ಕ್ಯಾಪ್ಸೂಲ್ಸ್ ಇದರಲ್ಲಿದೆ. ಎಸ್ ಸ್ನೇಹಿತರೆ, ಇದು ಸಹ ನಿಮ್ಗೆ ಸೇಮ್ ಪ್ರೈಸ್ ಇದೆ. ಎಲ್ಲ 8 ಪ್ರಾಡಕ್ಟ್ ಸಹ ನಿಮ್ಗೆ 1250 ಬೈ 1 get 1 ಇರುತ್ತೆ. BP ಮೇಲೆ ತಗೊಂಡ್ರೆ ನಿಮ್ಗೆ 1000 rupees ಕೊಡ್ತಾರೆ. ಅದ್ರ ಜೊತೆ ನಿಮ್ಗೆ BVನು ಇದರಲ್ಲಿ 600 ಇದೆ. ಎಸ್, Circle tablet. It is the total solution for arthritis, spondylitis, bone-related disorders, pain and inflammation, loss of calcium. By regular use of it, your bones will get stronger and fulfill the needed calcium. ನೋಡಿ, ಇವತ್ತು ಕ್ಯಾಲ್ಸಿಯಂ ಡೆಫಿಷಿಯನ್ಸಿ ಇಂದ ತುಂಬಾ ಪ್ರಾಬ್ಲಮ್ ಆಗ್ತದೆ. ಬೋನ್ ಜಾಯಿಂಟ್ಸ್ ಅಲ್ಲಿ ಇವತ್ತು ಈ ಪ್ರಾಬ್ಲಮ್ಸ್ ಬರ್ತದೆ ಕ್ಯಾಲ್ಸಿಯಂ ಡೆಫಿಷಿಯನ್ಸಿ ಇಂದ. ಈಗ ನ್ಯಾಚುರಲ್ ಆಗಿ ಕ್ಯಾಲ್ಸಿಯಂ ನಮಗೆ ಬೇಕು, ವಿಟಮಿನ್ D3 ಇಂದ ನಮ್ಗೆ ಬೇಕು ಅಂತಂದ್ರೆ ಇವತ್ತು ನ್ಯಾಚುರಲ್ ಆಗಿ ಸಿಗ್ತಾ ಇಲ್ಲ. ಬಟ್ ಸರ್ಕಲ್ ಟ್ಯಾಬ್ಲೆಟ್ಸ್ ಅಲ್ಲಿ ಏನೆಲ್ಲ ಇದೆ, ಎಸ್ ಅದ್ರ ಬಗ್ಗೆ ನಾವು ಸ್ವಲ್ಪ ತಿಳ್ಕೊಳ್ಳೋಣ ಸ್ನೇಹಿತರೆ. ಇಲ್ಲಿ ಗ್ಲೂಕೋಸಮೈನ್ ಅಂತ ಒಂದು ಕಂಟೆಂಟ್ ಇದೆ ಸರ್ಕಲ್ ಟ್ಯಾಬ್ಲೆಟ್ ಅಲ್ಲಿ. ವಾಟ್ ಇಸ್ ದ ಗ್ಲೂಕೋಸಮೈನ್ ಅಂತ ತಿಳ್ಕೊಳ್ಳೋಣ. ಯಾಕಂದ್ರೆ ಗ್ಲೂಕೋಸಮೈನ್ ಇಸ್ ವೆರಿ ಎಸೆನ್ಷಿಯಲ್, ಇವತ್ತು ನಮ್ಮ ಬಾಡಿಯಲ್ಲಿ ಇರುತ್ತೆ. ಬಟ್ ಆದ್ರೆ ತುಂಬಾ ಜನಕ್ಕೆ ಸರಿಯಾದ ಸಮಯದಲ್ಲಿ ಇದು ಸಿಗದೆ ಇರೋದ್ರಿಂದ ಏನಾಗುತ್ತೆ ಅಂದ್ರೆ ತುಂಬಾ ಪ್ರಾಬ್ಲಮ್ಸ್ ಬರುತ್ತೆ. ಅದರಲ್ಲಿ ಒಂದು ಜಾಯಿಂಟ್ ಪ್ರಾಬ್ಲಮ್. ಗ್ಲೂಕೋಸಮೈನ್ ಇಸ್ ದ ಎಲಿಮೆಂಟ್ ವಿಚ್ ಫಾರ್ಮ್ಡ್ ಬೈ ದ ಬಾಡಿ. ನಮ್ಮ ಬಾಡಿಲಿ ಫಾರ್ಮ್ ಆಗ್ತಾ ಇರುತ್ತೆ ಗ್ಲೂಕೋಸಮೈನ್. ಎಸ್, ಇದು ನಮ್ಮ ಬಾಡಿಲಿ ಫಾರ್ಮ್ ಆಗ್ತಾ ಇರುತ್ತೆ. ಅವೈಲೇಬಲ್ ಇನ್ ಕಾರ್ಟಿಲೇಜ್. ಕಾರ್ಟಿಲೇಜ್ ಅಂತ ಹೇಳಿದ್ನಲ್ಲ, ಎಸ್ ನಿಮ್ಮ ಬೋನ್ ಮಧ್ಯದಲ್ಲಿ ಒಂದು ಕಾರ್ಟಿಲೇಜ್ ಅಂತ ಇರುತ್ತೆ ಸರ್. ಮಧ್ಯದಲ್ಲಿ ಒಂದು ಪದರ ಇರುತ್ತೆ ಎಲೆ ರೂಪದಲ್ಲಿ, ಆ ಕಾರ್ಟಿಲೇಜ್ ಅಲ್ಲಿ ಇರುತ್ತೆ. ಎಸ್, ಇಟ್ ಆಲ್ಸೋ ನೇಮ್ಡ್ ಆಸ್ ದ ಕಾಂಪೌಂಡ್ ಆಫ್ ಅಮಿನೋ ಶುಗರ್ಸ್. ಇದಕ್ಕೆ ಇನ್ನೊಂದು ಹೆಸರು ಹೇಳ್ತಾರೆ ಅಮಿನೋ ಶುಗರ್ಸ್ ಅಂತ ಇದಕ್ಕೆ ಹೆಸರು. ಇಟ್ ಇಸ್ ಆಲ್ಸೋ ಎ ಕೀ ಎಲಿಮೆಂಟ್ ಇನ್ ಮೆನಿ ಜಾಯಿಂಟ್ ಸಪ್ಲಿಮೆಂಟ್ ಎಕ್ಸಿಸ್ಟ್ ಇನ್ ದ ಮಾರ್ಕೆಟ್. ಇವತ್ತು ಮಾರ್ಕೆಟ್ ಅಲ್ಲಿ ತುಂಬಾ ಗ್ಲೂಕೋಸಮೈನ್ ಅನ್ನ ಒಂದೇ ಒಂದು ಪ್ರೋಟೀನ್ ಕೊಟ್ಟು ಇವತ್ತು ತುಂಬಾ ಇವತ್ತು ಅದ್ರ ಬಗ್ಗೆ ಹೇಳ್ತಾರೆ. ಬಟ್ ನಮ್ಮಲ್ಲಿ ಸ್ನೇಹಿತರೆ ಇದರಲ್ಲಿ ಕ್ಯಾಲ್ಸಿಯಂ ಕಾರ್ಬೋನೇಟ್ ಇದೆ, ಗ್ಲೂಕೋಸಮೈನ್ ಇದೆ, ಮೆಗ್ನೀಷಿಯಂ ಆಕ್ಸೈಡ್ ಇದೆ. ಹಾಗಾದ್ರೆ ಇನ್ನೊಂದು ಇದರಲ್ಲಿ ಇದೆ. ಎಸ್, ನೀವು ಸಪರೇಟ್ ಆಗಿ ಕೊಡ್ತಿದ್ರಿ ಇಷ್ಟು ದಿನ ನೀವು ಸಪರೇಟ್ ಆಗಿ ಒಂದು ಕೊಡ್ತಿದ್ರಿ, ಶಲಾಕಿ ಅಂತ ಜ್ಯೂಸ್ ಕೊಡ್ತಿದ್ರಿ, ಹೌದಾ? ಎಸ್, ನಮ್ಮ ಸರ್ಕಲ್ ಟ್ಯಾಬ್ಲೆಟ್ ಅಲ್ಲಿ ಏನಿದೆ 200 rupees ಅಲ್ಲಿ ಇದಿಲ್ಲ, ಈ ಶಲಾಕಿ ಅದರಲ್ಲಿ ಇಲ್ಲ. ಬಟ್ ಇದರಲ್ಲಿಗೆ 1250 mg ಕ್ಯಾಪ್ಸೂಲ್ ಇದೆ, ಇದರಲ್ಲಿ ಶಲಾಕಿ ಇದೆ. ಶಲಾಕಿ ಅಂದ್ರೆ ಸ್ನೇಹಿತರೆ ನಿಮಗೆ ಕೊಟ್ಟು ಆಲ್ರೆಡಿ ನೀವು 750 ರೂಪಾಯಿ ಕೊಟ್ಟು ಸಪರೇಟ್ ಆಗಿ ಒಂದು ಬಾಟಲ್ ನೀವು ತಗೊಳ್ತಾ ಇದ್ದೀರಿ, ಹೌದಾ? ಎಸ್, ಬಟ್ ಆದ್ರೆ ಇಲ್ಲಿ 1250 ಒಳಗೆ ನಿಮ್ಗೆ ಈ ಎಲ್ಲಾ ರಿಲೇಟೆಡ್ ಬೋನ್ ರಿಲೇಟೆಡ್ ಪ್ರಾಬ್ಲಮ್ಸ್ ಗೆ ಕ್ಯಾಲ್ಸಿಯಂ ಕಮ್ಮಿ ಆಗಿರ್ಬೋದು, ಅದರಲ್ಲಿ ಬೇರೆ ರೀತಿಯ ಜಾಯಿಂಟ್ ಪ್ರಾಬ್ಲಮ್ ಇರ್ಬೋದು, ಇನ್ಫೆಕ್ಷನ್ ಆಗಿರ್ಬೋದು, ಅದೇ ರೀತಿ ನಿಮ್ಮ ಬೋನ್ ಅಲ್ಲಿ ಬಂದಿ ಬೋನ್ಸ್ ಸೆವದೋಗಿರ್ಬೋದು, ಇದಕ್ಕೆ ರಿಲೇಟೆಡ್ ಎಲ್ಲಾ ಪ್ರಾಬ್ಲಮ್ಸ್ ಗೆ ಸರ್ಕಲ್ ನೀವು ಜೊತೆಯಲ್ಲಿ ಕೊಡಬಹುದು. ಇದೇನ್ ಮಾಡುತ್ತೆ ಶಲಾಕಿ ಇಸ್ ಅ ವೆರಿ ಎಸೆನ್ಷಿಯಲ್ ಪ್ರಾಡಕ್ಟ್. ಇದು ಆರ್ಥೋಸ್ಟಿಕ್ಸ್ ಅಂದ್ರೆ ನಿಮ್ಗೆ ಇವತ್ತು ರುಮೈಡ್ ಅರ್ಥೋಟಿಕ್ಸ್ ಅಂತ ಹೇಳ್ತಾರೆ ಇವತ್ತು. ಅದೇ ರೀತಿ ಇನ್ಫ್ಲಮೇಟರಿ ಇನ್ ಬೋವೆಲ್ ಡಿಸಾರ್ಡರ್, ಇನ್ಫ್ಲಮೇಟರಿ ಆಗಿ ತುಂಬಾ ಜನಕ್ಕೆ ಕೈ ಎಲ್ಲ ಕೆಂಪು ಆಗಿರುತ್ತೆ, ಒಳಗಡೆ ಮೂಳೆ ಜಾಯಿಂಟ್ಸ್ ಎಲ್ಲ ತುಂಬಾ ದಪ್ಪ ಆಗಿರುತ್ತೆ. ಎಸ್, ಅದ್ರ ಜೊತೆಲಿ ಅಸ್ತಮ ಇರೋಂತ ಪೇಷಂಟ್ಸ್ ಗೆ ನಾವು ಇದನ್ನ ಕೊಡಬಹುದು ಅಂತ ಹೇಳ್ತಾರೆ ಶಲಾಕಿಯನ್ನ. ಇಲ್ಲಿರೋಂತ ಕಂಟೆಂಟ್ ಇದು ಶಲಾಕಿ. ಇದನ್ನ ನೀವು ಇದು ಕೊಡಬೇಡ್ರಿ, ಯಾವ್ದನ್ನ ಅಸ್ತಮ ಪೇಷಂಟ್ಸ್ ಗೆ ನೀವು ಈ ಪ್ರೋಟೀನ್ ಕೊಟ್ಟಿದ್ದನ್ನ ಅಸ್ತಮ ಪೇಷಂಟ್ ಗೆ ಶಲಾಕಿನ ಯೂಸ್ ಮಾಡಬಹುದು. ಸಪರೇಟ್ ಆಗಿದೆಯಲ್ಲ ಜ್ಯೂಸ್, ಅದನ್ನ ನೀವು ಅಸ್ತಮ ಪೇಷಂಟ್ ಗೆ ಕೊಡಬಹುದು. ಮೇಂಟೈನ್ ದ ಸ್ಕಿನ್ ಹೆಲ್ತ್ ಅಂಡ್ ಆಕ್ಟ್ ಆಸ್ ದ ಅಪ್ರೋಡಿಸ್ಟಿಕ್ ಅಂಡ್ ಫೀಮೇಲ್ ರೀಪ್ರೊಡಕ್ಟಿವ್ ಹೆಲ್ತ್. ಲೇಡೀಸ್ ಗೆ ಸಂಬಂಧಪಟ್ಟಂತ ಇವತ್ತು ಪರ್ಸನಲ್ ಪ್ರಾಬ್ಲಮ್ಸ್, ಅವರ ರೀಪ್ರೊಡಕ್ಟಿವ್ ಆರ್ಗನ್ಸ್ ಏನಿದೆ ಹೊರಗಡೆ ಅವರಿಗೆ ಅವರ ಪರ್ಸನಲ್ ಪ್ರಾಬ್ಲಮ್ಸ್ ಇರ್ಬೋದು, ಅದಕ್ಕೆಲ್ಲ ತುಂಬಾ ಚೆನ್ನಾಗಿ ಮೇಂಟೈನ್ ಮಾಡುವಂತ ಕೆಲಸ ಮಾಡುತ್ತೆ ಶಲಾಕಿ. ಪ್ರಮೋಟ್ಸ್ ನರ್ವಲ್ ಹೆಲಿಂಗ್ ಅಂದ್ರೆ ನರಗಳಿಗೆ ಸಂಬಂಧಪಟ್ಟಂತ ರಿಲೇಟೆಡ್ ಪ್ರಾಬ್ಲಮ್ಸ್ ನ ಸರಿ ಮಾಡುವಂತ ಕೆಪಾಸಿಟಿ ಈ ಶಲಾಕಿ ಇದೆ. ಹಾಗಾದ್ರೆ ನಿಮ್ಗೆ ಗೊತ್ತಾಗಿರ್ಬೋದು, ಸರ್ಕಲ್ ಅಲ್ಲಿ ಶಲಾಕಿ ಇದೆ, ಗ್ಲೂಕೋಸಮ್ ಇದೆ, ಕ್ಯಾಲ್ಸಿಯಂ ಇವತ್ತು ಈ ಒಂದು ಕಂಟೆಂಟ್ ಇರೋದ್ರಿಂದ ನಿಮ್ಮ ಒಂದು ಬೋನ್ಸ್ ನ ತುಂಬಾ ಚೆನ್ನಾಗಿಡುವಂತ ಕೆಲಸ ಮಾಡುತ್ತೆ ಸ್ನೇಹಿತರೆ ಈ ಒಂದು. ಹಾಗಾದ್ರೆ ನೆಕ್ಸ್ಟ್ ಪ್ರಾಡಕ್ಟ್ ಬಗ್ಗೆ ನೋಡೋಣ. ವೆರಿ ಇಂಪಾರ್ಟೆಂಟ್, ಎಲ್ಲರಿಗೂ ಬೇಕಾಗಿರೋಂತ ಪ್ರಾಡಕ್ಟ್ಸ್, ಎಲ್ಲರೂ ಯೂಸ್ ಮಾಡ್ಬೇಕಾಗಿದೆ. ಎಷ್ಟು ಜನ
ನಾನು ಬ್ಯೂಟಿ ಆಗಿರ್ಬೇಕು ಅಂತ ಹೇಳ್ತೀರಾ ಸರ್, ಪ್ಲೀಸ್ ಒಂದ್ಸಲ ನನಗೆ ಮೆಸೇಜ್ ಮಾಡಿ ಎಸ್ ಅಂತ ವೈ ಅಂತ. ನಾನು ಬ್ಯೂಟಿ ಆಗಿ ಕಾಣಿಸ್ಬೇಕು, ಎಲ್ಲರ ಮುಂದೆ ನಾನು ಚೆನ್ನಾಗಿ ಕಾಣಿಸ್ಬೇಕು, ಎಲ್ಲರ ಮುಂದೆ ನಾನು ಚೆನ್ನಾಗಿರ್ಬೇಕು ಅಂತ ಅನ್ನೋ ವ್ಯಕ್ತಿಗಳು ಯಾರಿದ್ದೀರಾ ಇಲ್ಲಿ? ಇಷ್ಟು ಜನ ಇದೆ. ಎಸ್ ಸರ್, ರಾಜು ದಾಮೋದರ್ ಸರ್, ಯೋಗೇಂದ್ರ ಸರ್, ಎಸ್ ಸರ್, ಎಸ್ ಸರ್, ಎಸ್ ಥ್ಯಾಂಕ್ ಯು. ಎಸ್ ಎಲ್ಲ ಎಸ್ ವೈ ಎಸ್ ಎಸ್ ಅಂತ ಹೇಳಿದ್ರೆ ಎಸ್, ಯಾಕಂದ್ರೆ ಎಲ್ಲ ನಾನು ಬ್ಯೂಟಿ ಆಗಿ ನಾನು ಕಾಣಿಸ್ಬೇಕು, ಎಲ್ಲ ನಾನು ತುಂಬಾ ಚೆನ್ನಾಗಿ ಕಾಣಿಸ್ಬೇಕು ಅಂತಾರ. ಬಟ್ ಆದ್ರೆ ಸ್ನೇಹಿತರೆ, ಇವತ್ತು ಈ ಟ್ಯಾಬ್ಲೆಟ್ ನ ಯೂಸ್ ಮಾಡೋದ್ರಿಂದ ನಿಮ್ಮ ಹೇರ್, ಸ್ಕಿನ್, ನೈಲ್ಸ್ ವೆರಿ ಇಂಪಾರ್ಟೆಂಟ್, ಇದನ್ನ ತುಂಬಾ ಚೆನ್ನಾಗಿ ಬ್ಯೂಟಿ ಆಗಿಡುವಂತ ಕೆಲಸ ಇದು ಮಾಡುತ್ತೆ. ಹಾಗಾದ್ರೆ ಸ್ನೇಹಿತರೆ, ಇಟ್ ಇಸ್ ಸ್ಪೆಷಲಿ ಫಾರ್ಮಟೆಡ್ ಟು ಹೆಲ್ಪ್ ದ ಮೇಂಟೈನ್ ಲಾಂಗ್ ಹೇರ್ಸ್, ಹೆಲ್ತಿ ಸ್ಕಿನ್, ರಿಪೇರ್ ದ ಬೆಲ್ಟ್ ಆಫ್ ನೈಲ್ಸ್, ನೈಲ್ಸ್ ಗೆ ಸಂಬಂಧಪಟ್ಟಂತ ಪ್ರಾಬ್ಲಮ್ ಇದು ಸರಿ ಮಾಡುತ್ತೆ. ಟ್ಯಾಬ್ಲೆಟ್ ಇಟ್ ದ ಮಿರಾಕ್ಯುಲಸ್ ಪ್ರಾಡಕ್ಟ್ ಫಾರ್ ವುಮೆನ್ ಬ್ಯೂಟಿ, ವುಮೆನ್ ಗೆ ಸಂಬಂಧಪಟ್ಟಂತ ಒಂದು ಬ್ಯೂಟಿಗೆ ತುಂಬಾ ಚೆನ್ನಾಗಿ ಕೆಲಸ ಮಾಡುತ್ತೆ. ಇಟ್ ಮೇಕ್ಸ್ ಲೇಡಿ ಬ್ಯೂಟಿಫುಲ್ ಫ್ರಮ್ ಇನ್ಸೈಡ್, ಫ್ರಮ್ ಇನ್ಸೈಡ್ ಇಂದ ಲೇಡಿನ ಬ್ಯೂಟಿಫುಲ್ ಮಾಡುವಂತ ಕೆಲಸ ಮಾಡುತ್ತೆ. ಇಟ್ ಬೂಸ್ಟ್ ದ ಮೆಟಾಬಾಲಿಸಮ್, ಆಕ್ಟಿವೇಟ್ಸ್ ದ ಸೆಲ್ಸ್, ನಾರ್ಮಲೈಸ್ ದ ಬ್ಲಡ್ ಸರ್ಕ್ಯುಲೇಷನ್ ಅಂಡ್ ಫುಲ್ಫಿಲ್ಸ್ ದ ಲ್ಯಾಕ್ ಆಫ್ ನ್ಯೂಟ್ರಿಯೆಂಟ್ಸ್. ನೋಡಿ, ಬ್ಲಡ್ ಸರ್ಕ್ಯುಲೇಷನ್ ಚೆನ್ನಾಗಿ ಮಾಡುತ್ತೆ. ಇವತ್ತು ನ್ಯೂಟ್ರಿಯೆಂಟ್ಸ್ ಕಮ್ಮಿ ಇದೆ ಅಂತ ಇದೆ, ಆ ನ್ಯೂಟ್ರಿಯೆಂಟ್ಸ್ ನ ಫುಲ್ಫಿಲ್ ಮಾಡುವಂತ ಕೆಲಸ ಮಾಡುತ್ತೆ. ಅದ್ರ ಜೊತೆಲಿ ಸ್ನೇಹಿತರೆ, ಇದು ನಿಮ್ಮ ಒಂದು ಮೆಟಾಬಾಲಿಸಮ್, ನಿಮ್ಮ ಬಾಡಿನ ತುಂಬಾ ಚೆನ್ನಾಗಿ ಆಕ್ಟಿವ್ ಅಂತ ಕೆಲಸ ಮಾಡುತ್ತೆ. ಇನ್ನರ್ ಬ್ಯೂಟಿ ಅಂತ ಹೇಳ್ತಾರೆ, ಇನ್ನರ್ ಒಳಗಿಂದ ಬ್ಯೂಟಿಯಾಗಿ ಕಾಣಿಸ್ತಾ ಇರ್ಬೇಕು. ಎಸ್ ಅಂದ್ರೆ ಸ್ನೇಹಿತರೆ, ಇವತ್ತು ಹೊರಗಡೆ ನಾವು ಮೇಕಪ್ ಮಾಡ್ಕೊಂಡು ಬ್ಯೂಟಿ ಕಾಣಿಸೋದು ಬೇರೆ, ಮೇಕಪ್ ಇಲ್ದಲೇ ಬ್ಯೂಟಿ ಆಗಿ ಕಾಣೋದು ಬೇರೆ. ಸೊ ಮೇಕಪ್ ಆದ್ರೆ ಬ್ಯೂಟಿ ಆಗಿ ಕಾಣ್ತಾರಲ್ಲ, ಅದು ಒರಿಜಿನಲ್. ನೀವು ಎಷ್ಟು ನೀವು ಮೇಕಪ್ ಮಾಡ್ಕೊಂಡು ಬ್ಯೂಟಿ ಆಗಿ ಕಾಣಿದ್ರು ಅದು ಒರಿಜಿನಲ್ ಅಲ್ಲ. ಬಟ್ ಆದ್ರೆ ಆ ಒರಿಜಿನಾಲಿಟಿ ನಿಮ್ಮ ಫೇಸ್ ಮೇಲೆ ನೀವು ಬ್ಯೂಟಿ ಆಗಿ ಕಾಣಬೇಕು ಅಂದ್ರೆ ನಿಮ್ಮ ಹೇರ್ ಚೆನ್ನಾಗಿರ್ಬೇಕು, ನಿಮ್ಮ ಮುಖ ಚೆನ್ನಾಗಿರ್ಬೇಕು, ನಿಮ್ಮ ಸ್ಕಿನ್ ಚೆನ್ನಾಗಿರ್ಬೇಕು, ನಿಮ್ಮ ನೈಲ್ಸ್ ಚೆನ್ನಾಗಿರ್ಬೇಕು. ಆ ಒಂದು ಕೆಲಸವನ್ನು ಮಲ್ಟಿ ಬ್ಯೂಟಿ ಕ್ಯಾಪ್ಸೂಲ್ಸ್ ಮಾಡುತ್ತೆ. ಹಾಗಾದ್ರೆ ಸ್ನೇಹಿತರೆ, ಇಲ್ಲಿ ನೋಡೋಣ ಇದರಲ್ಲಿ ಏನೆಲ್ಲ ಇದೆ ಅಂತ. ನೋಡಿ, ಇದು ಒಂದು ಕ್ಯಾಪ್ಸೂಲ್ ಅಲ್ಲಿ ಎಷ್ಟು ಕಂಟೆಂಟ್ ಇದೆ ಅಂತ ನಾನು ನಿಮಗೆ ತೋರಿಸ್ತಾ ಇದ್ದೀನಿ. ವಿಟಮಿನ್ ಎ ಇದೆ, ವಿಟಮಿನ್ ಸಿ ಇದೆ, ಇದರಲ್ಲಿ ವಿಟಮಿನ್ ಡಿ ಇದೆ, ಥೈಮೇನ್ ಇದೆ, ರೈಬೋಫ್ಲಿನ್ ಇದೆ, ನೈಸಿನ್ ಇದೆ, ವಿಟಮಿನ್ ಬಿ6 ಇದೆ, ಫ್ಲೋಯೇಟ್ ಇದೆ, ವಿಟಮಿನ್ ಬಿ12 ಇದೆ, ಬಯೋಟನ್ ಇದೆ. ಸ್ನೇಹಿತರೆ, ಈ ರೀತಿಯ ಎಲ್ಲಾ ಕಂಟೆಂಟ್ಸ್ ನಮ್ಮ ಬಾಡಿ ಮೆಟಾಬಾಲಿಸಮ್ ಗೆ ಏನೆಲ್ಲ ಬೇಕು, ಈ ಎಲ್ಲಾ ರೀತಿಯ ಕಂಟೆಂಟ್ ನ ಒಂದೇ ಒಂದು ಪ್ರಾಡಕ್ಟ್ ಅಲ್ಲಿ ಆಡ್ ಮಾಡಿಕೊಟ್ಟಿದ್ದಾರೆ. ಎಸ್, ಇದು ಮಲ್ಟಿ ಬ್ಯೂಟಿ ಕ್ಯಾಪ್ಸೂಲ್. ಸ್ಪೆಷಲಿ ಲೇಡೀಸ್ಗೆ ಇದು ತುಂಬಾ ಚೆನ್ನಾಗಿ ಕೆಲಸ ಮಾಡುತ್ತೆ, ತುಂಬಾ ಬ್ಯೂಟಿ ಆಗಿ ಕಾಣಿಸ್ತಾರೆ. ತುಂಬಾ ಜನ ಇವತ್ತು ಸಾವಿರಾರು ರೂಪಾಯಿ ಖರ್ಚು ಮಾಡ್ತಾರೆ. ಎಸ್ ಸ್ನೇಹಿತರೆ, ಯಾಕಂದ್ರೆ ಸರಿಯಾದ ಆಹಾರ, ಸಮತೋಲನ ಆಹಾರ ತಿಂದು ಸರಿಯಾಗಿ ಎಕ್ಸರ್ಸೈಸ್ ಮಾಡಿದ್ರೆ ಎಸ್ ನಾವು ಇನ್ನೂ ತುಂಬಾ ಚೆನ್ನಾಗಿ ಕಾಣಿಸ್ಬೋದು ಅಂತ ಇವತ್ತು ಯೋಗ ಗುರುಗಳು ಹೇಳ್ತಾರೆ. ಹೌದೌದು, ನಾವು ಆದ್ರೆ ಸರಿಯಾದ ಸಮಯ ಕೊಡಲ್ಲ, ನಾವು ಎಕ್ಸರ್ಸೈಸ್ ಮಾಡಲ್ಲ, ಯಾವುದೇ ರೀತಿಯ ನಾವು ಮೆಡಿಟೇಷನ್ ಮಾಡಲ್ಲ, ಸ್ನೇಹಿತರೆ ವಾಕ್ ನಾವು ಹೋಗೋದಿಲ್ಲ. ಬಟ್ ಆದ್ರೆ ನಾವು ತಿಂತಾರಂತ ಆಹಾರ ಅಸಿಡಿಕ್ ಆಗಿರುತ್ತೆ. ಆ ಅಸಿಡಿಕ್ ಆಹಾರ ಒಳಗಡೆ ಹೋದಾಗ ಪೂರ್ತಿ ನಮ್ಮ ಬಾಡಿ ಮೇಲೆ ಅದೇ ಎಫೆಕ್ಟ್ ಆಗುತ್ತೆ. ಸೊ ನಮ್ಮ ಒಂದು ಬ್ಯೂಟಿ ಮೇಲೆ ಎಫೆಕ್ಟ್ ಆಗೋದಕ್ಕೆ ಇವತ್ತು ನಾವು ತಿಂತಾರಂತ ಆಯಿಲ್ ಕಂಟೆಂಟ್ ವಸ್ತುಗಳು. ಸೊ ಸ್ನೇಹಿತರೆ, ಹಾಗಾದ್ರೆ ಈ ಮಲ್ಟಿ ಬ್ಯೂಟಿ ಕ್ಯಾಪ್ಸೂಲ್ ಇದೆ, ನಿಮ್ಮ ಬ್ಯೂಟಿ ಆಗಿಡೋದಕ್ಕೆ ಏನೆಲ್ಲ ಬೇಕು ಆ ಒಂದು ಜೊತೆಲಿ ನಿಮ್ಮ ಸೆಲ್ಸ್, ಸ್ಕಿನ್ ಗೆ ಸೆಲ್ಸ್ ಇರುತ್ತೆ ಅಂತ ನನಗೆ ಗೊತ್ತಿದೆ. ಆ ಸ್ಕಿನ್ ಅಲ್ಲಿ ಇರುವಂತ ಸೆಲ್ಸ್ ನ ಆಕ್ಟಿವ್ ಮಾಡುತ್ತೆ. ಅವಾಗ ನಿಮ್ಮ ಫೇಸ್ ತುಂಬಾ ಗ್ಲೋ ಆಗಿ ಕಾಣಿಸ್ತಾ ಹೋಗುತ್ತೆ, ನೀವು ತುಂಬಾ ಚೆನ್ನಾಗಿ ಹೆಲ್ತಿ ಆಗಿರ್ತೀರಾ. ವೆರಿ ಇಂಪಾರ್ಟೆಂಟ್ ಸ್ನೇಹಿತರೆ, ಎಲ್ಲಾ ರೀತಿಯ ವಿಟಮಿನ್ಸ್, ನ್ಯೂಟ್ರಿಯೆಂಟ್ಸ್ ನ ಆಡ್ ಮಾಡಿ ಕೊಟ್ಟಂತ ಒನ್ ಅಂಡ್ ಓನ್ಲಿ ಪ್ರಾಡಕ್ಟ್ ಇಟ್ ಇಸ್ ಅಡ್ವಾನ್ಸ್ ಮಲ್ಟಿ ಬ್ಯೂಟಿ ಪ್ಲಸ್ ಕ್ಯಾಪ್ಸೂಲ್. ಎಸ್, ಹಾಗಾದ್ರೆ ನೆಕ್ಸ್ಟ್ ಕ್ಯಾಪ್ಸೂಲ್ ಬಗ್ಗೆ ನೋಡೋಣ. ವೆರಿ ಇಂಪಾರ್ಟೆಂಟ್ ಅಂಡ್ ಎಸೆನ್ಷಿಯಲ್. ತುಂಬಾ ಜನ ಇದನ್ನ ಯೂಸ್ ಮಾಡಿದರೆ, ಆಲ್ರೆಡಿ ರಿಸಲ್ಟ್ ಸಹ ತಗೊಂಡಿದ್ದಾರೆ. ಆಲ್ರೆಡಿ ಈಗ ಬಂದಿ ಕೇವಲ ಸ್ನೇಹಿತರೆ ನಾರ್ತ್ ಸೈಡ್ ಆಲ್ರೆಡಿ ಇದನ್ನ ಕೊಟ್ಟು ವಿತ್ ಇನ್ 15 days ಅಲ್ಲಿ, ಈಗ ಬಂದಿ 1 month ಆಯ್ತು ಈ ಪ್ರಾಡಕ್ಟ್ ನಮ್ಮ ಹತ್ರ, 15 days ಅಲ್ಲಿ ಆಲ್ರೆಡಿ ರಿಸಲ್ಟ್ ತಗೊಂಡಿದ್ದಾರೆ. ನಮ್ಮ ಒಂದು ಸರ್ವಫಿಟ್ ಶೇಕ್ ಇದೆಯಲ್ಲ, ಆ ಶೇಕ್ ಜೊತೆ ನೀವೇನಾದ್ರು ಇದನ್ನು ಸೇರಿಸ್ಕೊಟ್ಬಿಟ್ರೆ ಈ ಕ್ಯಾಪ್ಸೂಲ್ ಮಿರಾಕಲ್ ರಿಸಲ್ಟ್ ಬರುತ್ತೆ ಸ್ನೇಹಿತರೆ ಸ್ಲಿಮ್ ಆಗೋರಿಗೆ. ಎಸ್, ಇದರಲ್ಲಿ ಗಾರ್ಸಿನಿಯಾ ಕಂಬೋಡಿಯಾ ಅಂತ ಒಂದು ಕಂಟೆಂಟ್ ಇದೆ, ಒಂದು ಗ್ರೀನ್ ಕಾಫಿ ಇದೆ. ಹಾಗಾದ್ರೆ ಇದ್ರ ಏನ್ ಮಾಡುತ್ತೆ, ಇದು ಒಂದು ಸ್ವಲ್ಪ ಇದ್ರ ಬಗ್ಗೆ ನೋಡೋಣ, ಇಲ್ಲಿ ಏನ್ ಕಂಟೆಂಟ್ ಇದೆ ಅಂತ ಹೇಳಿ. ನೋಡಿ ಸ್ನೇಹಿತರೆ, ಇದು ಹೆಲ್ತಿ ಸ್ಲಿಮ್ಮಿಂಗ್ ಟ್ಯಾಬ್ಲೆಟ್. ಇಟ್ ಹೆಲ್ಪ್ಸ್ ಯು ಟು ಲೂಸ್ weight ಅಂಡ್ ಬರ್ನ್ ಎಕ್ಸೆಸಿವ್ ಫ್ಯಾಟ್ಸ್ ಫ್ರಮ್ ಯುವರ್ ಬಾಡಿ. ನಿಮ್ಮ ಬಾಡಿಲಿ ಎಕ್ಸೆಸ್ ಫ್ಯಾಟ್ ಇದ್ರೆ ಅದನ್ನ ಬರ್ನ್ ಮಾಡುವಂತ ಕೆಲಸ ಮಾಡುತ್ತೆ. ಇಟ್ ಬೂಸ್ಟ್ ಯುವರ್ ಮೆಟಾಬಾಲಿಸಮ್ ಅಂಡ್ ಕೀಪ್ಸ್ ಫಿಟ್ ಅಂಡ್ ಫೈನ್. ಯಾಕಿದ್ರೆ ಸರ್ ಚೆನ್ನಾಗಿದೆ, ಎಸ್ ಸರ್ ಐ ಆಮ್ ಫಿಟ್ ಅಂಡ್ ಫೈನ್ ಅನ್ಬೇಕು. ಸೊ ಹಾಗಾದ್ರೆ ಈ ಕ್ಯಾಪ್ಸೂಲ್ ನೀವು ಯೂಸ್ ಮಾಡೋದ್ರಿಂದ ಸ್ನೇಹಿತರೆ ನಿಮ್ಮ ಫ್ಯಾಟ್ ನ ಬರ್ನ್ ಮಾಡುವಂತ ಕೆಲಸ ಮಾಡುತ್ತೆ. ಯಾಕಂದ್ರೆ ತುಂಬಾ ಜನಕ್ಕೆ ಗೊತ್ತಿಲ್ಲದ ರೀತಿ ಇವತ್ತು ಫ್ಯಾಟ್ ನಮ್ಮ ಬಾಡಿಲಿ ಬರ್ತಾ ಇದೆ, ಅದು ಬ್ಯಾಡ್ ಫ್ಯಾಟ್, LDL. ಸೊ ಅದನ್ನ ಈ ಅಂತ ಕೆಲಸ ಇದು ಮಾಡುತ್ತೆ. ನಮ್ಮ ಜೊತೆಯಲ್ಲಿ ಈ ಗಾರ್ಸಿನಿಯಾ ಕಂಬೋಡಿಯಾ ಇಸ್ ಅ ಟಾಪಿಕಲ್ ಫ್ರೂಟ್. ಇದೊಂದು ಫ್ರೂಟ್, ಇದು 100% ವೆಜಿಟೇರಿಯನ್ ಸ್ನೇಹಿತರೆ, ಯಾವುದೇ ರೀತಿಯಲ್ಲಿ ಬೇರೆ ಕಂಟೆಂಟ್ ಇರಲಿ ಆಡ್ ಆಗಿಲ್ಲ. ಎಸ್, 100% ವೆಜಿಟೇರಿಯನ್.
ಇದು ನಿಮಗೆ ಗಾರ್ಸಿನಿಯಾ ಕಂಬೋಡಿಯಾ ಇಸ್ ಎ ಟ್ರಾಪಿಕಲ್ ಫ್ರೂಟ್ ದಟ್ ಗ್ರೋಸ್ ಇನ್ ದ ಟ್ರೀಸ್ ಆಫ್ ಸೌತ್ ಅಂಡ್ ಸೌತ್ ಏಷ್ಯಾ. ಇಟ್ ಬಿಲಾಂಗ್ಸ್ ಟು ದ ಸೇಮ್ ಫ್ಯಾಮಿಲಿ. ಮ್ಯಾಂಗೋ ಸ್ಟೀಮ್ ಅಂತ ಮುಂದೆ ಬರುತ್ತೆ, ನಾನು ತೋರಿಸ್ತೇನೆ. ಮ್ಯಾಂಗೋ ಸ್ಟೀಮ್ ಅಂತ ಒಂದು ಬರುತ್ತೆ, ಒಂದು ಪ್ರಾಡಕ್ಟ್, ಎಸ್, ಒಂದು ಹಣ್ಣು. ಅದೇ ರೀತಿ ಇದು ಇದೆ. ಇನ್ ದಿಸ್ ಪ್ರಾಡಕ್ಟ್ combined with the Garcinia with the derived from the seeds of South American tree, it can help to support weight management. Garcinia cambodia ಅನ್ನೋದು ಒಂದು ಫ್ರೂಟ್ ಇದೆಲ್ಲ ತೋರಿಸಿದಲ್ಲಿ, ಇದು ಫ್ರೂಟ್. ಈ ಫ್ರೂಟ್ ಇಂದ ಸ್ನೇಹಿತರೆ ಎಸ್ ನಿಮ್ಮ ವೇಟ್ ನ ನ್ಯಾಚುರಲ್ ಆಗಿ ನೀವು ಬರ್ನ್ ಮಾಡಬಹುದು, ನಿಮ್ಮ ಫ್ಯಾಟ್ ನ ಬರ್ನ್ ಮಾಡಬಹುದು, ನ್ಯಾಚುರಲ್ ಆಗಿ ನಿಮ್ಮ ವೇಟ್ ನ ನೀವು ಸರಿಯಾಗಿ ಇಟ್ಕೊಬಹುದು. ಅಂಡ್ ಇದರಲ್ಲಿ ಇನ್ನೊಂದು ಕಂಟೆಂಟ್ ಇದೆ, ಗ್ರೀನ್ ಕಾಫಿ. ಗ್ರೀನ್ ಕಾಫಿ ಅಂದ್ರೆ ಇದು ಬೇರೆ ಕಾಫಿ ಅಲ್ಲ. ನೀವು ಕಾಫಿ ಬೀಜವನ್ನು ತಗೊಂಡಾಗ ಅದನ್ನು ನೀವು ಓಪನ್ ಮಾಡಿದಾಗ ಸ್ನೇಹಿತರೆ ಗ್ರೀನ್ ಕಲರ್ ಇರುತ್ತೆ. ಅಂದ್ರೆ ಹಸಿ, ಇನ್ನು ಯಾವುದೇ ರೀತಿ ಅದಕ್ಕೆ ಇದು ಮಾಡೋದಿಲ್ಲ, ಅದಕ್ಕೆ ಯಾವುದೇ ರೀತಿಯ ಆಡ್ ಮಾಡೋದಿಲ್ಲ. ಅದಕ್ಕೆ ಚೆರ್ರಿ ಇರ್ಬೋದು, ಅದೇ ರೀತಿ ಅದಕ್ಕೆ ರೋಸ್ಟ್ ಮಾಡೋದಿಲ್ಲ. ಆ ಕಾಫಿ ಬೀಜವನ್ನು ರೋಸ್ಟ್ ಮಾಡದಲ್ಲೇ ಇಮಿಡಿಯೇಟ್ ಆಗಿ ಕೊಯ್ದಿರೋಂತ ಒಂದು ಬೀಜವನ್ನು ನೋಡಿದ್ರೆ ಕಾಫಿ ಬೀಜ ಗ್ರೀನ್ ಕಲರ್ ಇರುತ್ತೆ. ಸೊ ಸ್ನೇಹಿತರೆ, ವಿ ಆರ್ ದ ಫೆಮಿಲಿಯರ್ ವಿತ್ ದ ಕಾಫಿ. ದ ಡಿಫರೆನ್ಸ್ ಬಿಟ್ವೀನ್ ಅವರ್ ಯೂಶುವಲ್ ಕಾಫಿ ಅಂಡ್ ಗ್ರೀನ್ ಕಾಫಿ ಬೀನ್ಸ್ ಇಸ್ ಸಿಂಪ್ಲಿ ದಟ್ ಗ್ರೀನ್ ಕಾಫಿ ಬೀನ್ ಇಸ್ ರಾ. ರಾ ಅಂದ್ರೆ ಅದು ಯಾವುದೇ ರೀತಿ ಅದಕ್ಕೆ ಏನು ಟಚ್ ಮಾಡಿರೋದಿಲ್ಲ. ಯಾವಾಗ ಬೆಳೆದಿರ್ತಾರೆ ಅದೇ ರೀತಿ ಗ್ರೀನ್ ಕಾಫಿನ ತಗೊಂಡು. ಸೊ ದ ಗ್ರೀನ್ ಕಾಫಿ ಬೀನ್ ಇಸ್ ಹೈಲಿ ಕೊಲೋಜೆನಿಕ್ ಅಂಡ್ ಕ್ಯಾಫಿನಿಕ್ ಆಸಿಡ್. ಇದರಲ್ಲಿ ಈ ಒಂದು ಕಂಟೆಂಟ್ ಇರೋದ್ರಿಂದ ಸ್ನೇಹಿತರೆ ನಿಮ್ಮ ನ್ಯಾಚುರಲ್ ಆಗಿ ನಿಮ್ಮ ಫ್ಯಾಟ್ ನ ಬರ್ನ್ ಮಾಡಬಹುದು, ತುಂಬಾ ಚೆನ್ನಾಗಿ ರಿಸಲ್ಟ್ ಬರುತ್ತೆ. 100% ಇದನ್ನ ಸ್ಲಿಮ್ ಆಗುವಂತ ವ್ಯಕ್ತಿಗಳಿಗೆ ಕೊಡೋದ್ರಿಂದ ತುಂಬಾ ವೆರಿ ರಿಸಲ್ಟ್. ಯಾಕಂದ್ರೆ 1250 mg ಇದೆ ಸ್ನೇಹಿತರೆ, 90 ಕ್ಯಾಪ್ಸೂಲ್ ಇದೆ, 1250 mg ಇದೆ. ಆ ಸ್ಲಿಮ್ ಫಿಟ್ ಇಂದ ನಮ್ದು ಏನಿದೆ ಶೇಕ್ ಇದೆ, ಒಂದು ಸರ್ವ ಫ್ರೀಟ್ ಶೇಕ್ ನ ಕುಡಿಯೋದ್ರ ಜೊತೆ ಇದನ್ನ ಜೊತೆಲಿ ಯೂಸ್ ಮಾಡಿದ್ದೆ ಆದ್ರೆ 100% ಆಗಿ ನೀವು ಅವರಿಗೆ ನಾವು ಹೇಳೋ ರೀತಿ ಅವ್ರು ಯೂಸ್ ಮಾಡಿದ್ರೆ ವಿತ್ ಇನ್ 15 to 20 days 1 month ಅಲ್ಲಿ ಅವ್ರು ವೆಯ್ಟ್ ಲಾಸ್ ಆಗಿ ಬರ್ಬೋದು. ನಾವು ಹೇಳಿರ್ತೀವಿ ಅವ್ರು ಮತ್ತೆ ಮಟನ್, ಚಿಕನ್, ಎಣ್ಣೆ, ಪಕೋಡ, ಬಜ್ಜಿ, ಖಾರ, ಮಂಡಕ್ಕಿ ಅದು ಇದು ತಿಂದ್ರೆ ನಾವು ಗ್ಯಾರಂಟಿ ಇಲ್ಲ. ಯಾಕಂತ ಹೇಳಿದ್ರೆ ನೀವು ಇದು ತಿಂತಾ ಇದ್ದೀವಿ ಮತ್ತೆ ಈ ಕಡೆ ಇದನ್ನ ತಿಂದು ಅದನ್ನ ತಿಂದ್ರೆ ಏನೂ ಆಗೋದಿಲ್ಲ ಸ್ನೇಹಿತರೆ. ಎಸ್, ನೀವು ಸ್ವಲ್ಪ ನಿಮ್ಮ ಬಾಯಿಗೆ ನೋಡಿ, ಎಲ್ಲ ಪೂರ್ತಿ ಪಿಕ್ಚರ್ ಇರೋದು ಇಷ್ಟಲ್ಲಿ ಮಾತ್ರ. ಈ ಬಾಯಿಯಿಂದಾನೆ ಎಲ್ಲ ಆಗೋದು. ಈ ಒಳಗಡೆ ಹೋದ್ಮೇಲೆ ನಿಮ್ಮ ಫುಡ್ ಟೇಸ್ಟ್ ಇರುತ್ತಾ? ಖಾರ ಏನು ಕಾಣಿಸಲ್ಲ, ಯಾವುದೇ ರೀತಿಯ ಟೇಸ್ಟ್ ನಿಮಗೆ ಸಿಗಲ್ಲ. ಈ ನ್ಯಾಲಿಗೆ ಒಂದೇ ನೋಡಿ, ಈ ನ್ಯಾಲಿಗೆ ಒಳಗೆ ಹೋಗ್ಬಿಡ್ತಂದ್ರೆ ಮುಗಿದ ಪಿಕ್ಚರ್ ನಮ್ದು. ಹಾಗಾಗಿ ಇಷ್ಟು ಸ್ವಲ್ಪ ಹೊತ್ತಿರುತ್ತೆ ಆ ಜಾಗದಲ್ಲಿ, ಅಷ್ಟೊತ್ತಿಗೋಸ್ಕರ ನಾವು ನಮ್ಮ ಬಾಡಿನ ನಾವು ಕೆಡಿಸ್ಕೊಂತೀವಿ. ಬಟ್ ಆದ್ರೆ ಪೂರ್ತಿ ಬಾಡಿಗೆ ಬೇಕಾಗಿರುವಂತ ಫುಡ್ ನಾವು ಕೊಡೋದಿಲ್ಲ. ನಾವೇನ್ ಮಾಡ್ತಾ ಇದೀವಿ, ಜಸ್ಟ್ ಇಲ್ಲಿರುವಂತ ನ್ಯಾಲ್ಗೆ ಏನ್ ಬೇಕು ಆ ಫುಡ್ ಕೊಡ್ತಾ ಇದೀವಿ. ಬಾಡಿಗೆ ಬೇಕಾಗಿತ್ತಂತ ಫುಡ್ ನಾವು ಕೊಡ್ತಾ ಇಲ್ಲ. ನಾವು ಸ್ನೇಹಿತರೆ ಯಾವಾಗ ಬಾಡಿಗೆ ಬೇಕಾಗಿರುವಂತ ಫುಡ್ ಕೊಡ್ತೀವಿ, ನಾಲ್ಗೆ ರುಚಿನ ನಾವು ಬಿಡ್ತೀವಿ, ಎಸ್ ನಾವು ಹೆಲ್ತಿ ಆಗ್ತೀವಿ. ನಾವು ಮಾಡ್ತಾ ಇರೋಂತ ದೊಡ್ಡ ತಪ್ಪೆ ಅಂತ ಹೇಳಿದ್ರೆ ನಾಲ್ಗೆಗೆ ರುಚಿ ಬೇಕಾಗಿರೋದು ತಿಂತಾ ಇದೀವಿ, ಬಾಡಿಗೆ ಬೇಕಾಗಿರೋದು ನಾವು ಕೊಡ್ತಾ ಇಲ್ಲ. ಸೊ ಹಾಗಾಗಿ ತುಂಬಾ ಪ್ರಾಬ್ಲಮ್ ಬರ್ತಾ ಇದೆ. ಪ್ರತಿಯೊಬ್ರು ಸ್ನೇಹಿತರೆ ಇದ್ರ ಮೇಲೆ ಕಾನ್ಸಂಟ್ರೇಟ್ ಮಾಡಿ, ಇದ್ರ ಮೇಲೆ ಫೋಕಸ್ ಮಾಡಿ. ಎಸ್, ನೀವು 100% ಆಗಿ ತುಂಬಾ ಜನ ಇವತ್ತು ಒಬೆಸಿಟಿ ಇಂದಾನೆ ತುಂಬಾ ರೋಗಗಳು ಬರ್ತದೆ. ತುಂಬಾ ಜನ ಇವತ್ತು ಡಯಾಬಿಟಿಕ್ ಪೇಷಂಟ್ ಆಗ್ತಾ ಇದಾರೆ, ಶುಗರ್ ಪೇಷಂಟ್ ಇದಾರೆ ಸ್ನೇಹಿತರೆ. ಇವತ್ತು ತುಂಬಾ ಜನ BP ಇರ್ಬೋದು, ಅದೇ ರೀತಿ ಅರ್ಥೆಟಿಕ್ಸ್ ಇರ್ಬೋದು. ಅರ್ಥೆಟಿಕ್ಸ್ ಬರ್ತಾ ಇರೋದು ನಿಮ್ಮ ವೆಯ್ಟ್ ಇಂದ ತುಂಬಾ ಜನಕ್ಕೆ. ಯಾಕಂದ್ರೆ ಸ್ನೇಹಿತರೆ ಒಂದು ವೇಟ್ ಇದೆ ನಿಮ್ಮ ಬಾಡಿ, ನಿಮ್ಮ ಹೊಟ್ಟೆಯಿಂದ ಮೇಲೆ, ನಿಮ್ಮ ಕಾಲು ಕೆಳಗಡೆ ಇದೆ. ಈ ಹೊಟ್ಟೆಯಿಂದ ಮೇಲೆ ಇರುವಂತ ಪೂರ್ತಿ ಬಾಡಿ ವೇಟ್ ಒಂದು ಕೆಪಾಸಿಟಿ ಇದೆ ನಿಮ್ಮ ಕಾಲಿಗೆ ತಡ್ಕೊಳಕ್ಕೆ. ಮೇಲೆ ನೀವು 60 kg ಇರಬೇಕಿತ್ತು, ಮೇಲೆ 150 kg ಆಗ್ಬಿಟ್ಟೆ ಕೆಳಗಡೆ ಕಾಲ ಮೇಲೆ ಪ್ರೆಷರ್ ಬಿದ್ದಾಗ ಏನಾಗುತ್ತೆ, ಆ ಕಾಲಲ್ಲಿ ಮೊಣಕಾಲಲ್ಲಿ ನೋವು ಬರುತ್ತೆ, ಕೂರೋದಕ್ಕೆ ಹೇಳಕ್ಕಾಗೋದಿಲ್ಲ, ಕಾಲೆಲ್ಲ ಬಾವು ಬರುತ್ತೆ, ಕಾಲು ದಪ್ಪ ಆಗ್ಬಿಡುತ್ತೆ. ಅಂತ ವ್ಯಕ್ತಿಗಳಿಗೆಲ್ಲ ಸ್ನೇಹಿತರೆ ಸ್ಲಿಮ್ ಆಗ್ಲೇಬೇಕು. ಒಂದೇ ಒಂದು ಸ್ಲಿಮ್ ನೀವು ಕರೆಕ್ಟ್ ಆಗಿ ನಾವು ಸರಿಯಾಗಿ ವೇಟ್ ನ ಮ್ಯಾನೇಜ್ಮೆಂಟ್ ಮಾಡ್ಕೊಂಡ್ವಿ ಅಂದ್ರೆ 106 ರೋಗಗಳಿಂದ ನಾವು ದೂರ ಇರ್ಬೋದು. ಹಾಗಾಗಿ ಸ್ಲಿಮ್ಮಿಂಗ್ ಕ್ಯಾಪ್ಸೂಲ್ ಇಸ್ ಅ ವೆರಿ ಬೆನಿಫಿಷಿಯಲ್ ಪ್ರಾಡಕ್ಟ್ ಅಂತ ಹೇಳ್ತೀನಿ. ಅದ್ರ ಜೊತೆಯಲ್ಲಿ ನೆಕ್ಸ್ಟ್ ಪ್ರಾಡಕ್ಟ್ ನಿಮ್ಗೆ ಹೇಳ್ತಾ ಇದ್ರೆ ಇನ್ಸ್ಟಾ ಪವರ್ ಟ್ಯಾಬ್ಲೆಟ್. ಇಟ್ ಇಸ್ ಅ ವೆರಿ ಹೆಲ್ಪ್ಫುಲ್ ಫಾರ್ men to increase the libido and vitality. It can relieve the sexual disorders and make men more powerful in their performance. Yes, ಇವತ್ತು ತುಂಬಾ ಜನಕ್ಕೆ ಈ ಪ್ರಾಬ್ಲಮ್ಸ್ ಇದೆ. ತುಂಬಾ ಜನ ಹೇಳೋದಿಲ್ಲ, ತುಂಬಾ ಜನ ನಾಚಿಕೆ ಪಡ್ತಾರೆ, ತುಂಬಾ ಜನಕ್ಕೆ ಈ ಪ್ರಾಬ್ಲಮ್ ಇದೆ. ಈ ಪ್ರಾಬ್ಲಮ್ ಇಂದ ಹೊರಗೆ ಬರಬೇಕು ಅಂದ್ರೆ ಸ್ನೇಹಿತರೆ, ಎಸ್, ಇವತ್ತು ಶುಗರ್ ಪೇಷಂಟ್ಸ್ಗೆ ಈ ಪ್ರಾಬ್ಲಮ್ ಇದೆ, ಇವತ್ತು ಟೆನ್ಷನ್ ಡಿಪ್ರೆಷನ್ ಇವರಿಗೆ ಈ ಪ್ರಾಬ್ಲಮ್ ಇದೆ. ತುಂಬಾ ಜನಕ್ಕೆ ಇವತ್ತು ತುಂಬಾ ಫ್ಯಾಮಿಲೀಸ್ ಇವತ್ತು ಬರ್ನ್ ಆಗ್ಬಿಟ್ಟಿದೆ ಇದು ಈ ಪ್ರಾಬ್ಲಮ್ ಇಂದ. ಸ್ನೇಹಿತರೆ, ಈ ಒಂದು ಇನ್ಸ್ಟಾ ಪವರ್ ಟ್ಯಾಬ್ಲೆಟ್ ನೀವು ಕೊಡೋದ್ರಿಂದ ವೆರಿ ಬೆನಿಫಿಷಿಯಲ್ ಇದೆ. ಇದರಲ್ಲಿ ಏನ್ ಕಂಟೆಂಟ್ ಇದೆ ಅಂತ ನಿಮ್ಗೆ ತಿಳಿಸಕ್ ಹೋಗ್ತಾ ಇದೀನಿ. ಎಸ್ ಸ್ನೇಹಿತರೆ, ಇದರಲ್ಲಿ ಇರುವಂತ ಕಂಟೆಂಟ್ ಬಗ್ಗೆ ನೀವು ತಿಳಿಸಿ ಮುಂದೆ ಇರುವಂತ ವ್ಯಕ್ತಿಗೆ ಎಸ್ 100% ಆಗಿ ಅವರು ಈ ಒಂದು ಪ್ರಾಡಕ್ಟ್ ನ ತಗೊಂತಾರೆ. ಇದರಲ್ಲಿ ಇನ್ಸ್ಟಾ ಪವರ್ ಟ್ಯಾಬ್ಲೆಟ್ ಇದೆಯಲ್ಲ, ವೆರಿ ಇಂಪಾರ್ಟೆಂಟ್, ವೆರಿ ಎಸೆನ್ಷಿಯಲ್ ಫಾರ್ ಮೆನ್.
ಹಾಗಾದ್ರೆ ಏನ್ ಕಂಟೆಂಟ್ ಇದೆ ನಾನು ನಿಮಗೆ ತೋರಿಸ್ತಾ ಇದ್ದೀನಿ ಸ್ನೇಹಿತರೆ. ಹಾಗೆ ನೋಡ್ತಾವನ್ನ ಸಫೇದ್ ಮುಸ್ಲಿ ಅಂತ ಹೇಳ್ತಾರೆ, ವೈಟ್ ಮುಸ್ಲಿ ಅಂತ ಹೇಳ್ತಾರೆ. ಎಸ್, ಇದು ತುಂಬಾ ಕಾಸ್ಟ್ಲಿ ಪ್ರಾಡಕ್ಟ್ಸ್ ಗಳಿದೆ. ಇದು ತುಂಬಾ ಕಾಸ್ಟ್ಲಿ ಇದೆ ಪ್ರಾಡಕ್ಟ್. ಸಫೇದ್ ಮುಸ್ಲಿ ನೀವು ಬೇಕಾದ್ರೆ ಟೆಸ್ಟ್ ನೋಡಿ, ನೀವು ಓಪನ್ ಮಾಡಿ ನೆಟ್ ಅಲ್ಲಿ ಸರ್ಚ್ ಮಾಡಿ ಸ್ನೇಹಿತರೆ. ಇದು ತುಂಬಾ ಕಾಸ್ಟ್ಲಿ ಇದೆ. ಸಫೇದ್ ಮುಸ್ಲಿ ಇಸ್ ಎ ರೇರ್ ಹರ್ಬ್ ಫ್ರಮ್ ಇಂಡಿಯಾ. ಇದು ಇಂಡಿಯಾದಲ್ಲಿ ಸಿಗುತ್ತೆ. ಇದು ರೇರ್ ಹರ್ಬ್. ಇಟ್ ಇಸ್ ಯೂಸ್ ಫಾರ್ ಟ್ರೆಡಿಷನಲ್ ಸಿಸ್ಟಮ್ ಫಾರ್ ಮೆಡಿಸಿನ್ ಇನ್ಕ್ಲೂಡಿಂಗ್ ಆಯುರ್ವೇದ, ಯುನಾನಿ ಅಂಡ್ ಹೋಮಿಯೋಪತಿ. ಆಯುರ್ವೇದ, ಯುನಾನಿ ಮತ್ತೆ ಹೋಮಿಯೋಪತಿ ಮೂರಲ್ಲೂ ಇದನ್ನು ಯೂಸ್ ಮಾಡ್ತಾರೆ. ಇಟ್ ಇಸ್ ಟ್ರೆಡಿಷನಲಿ ಯೂಸ್ ಫಾರ್ ಅರ್ಥೈಟಿಕ್ಸ್. ಸಫೇದ್ ಮುಸ್ಲಿ ಅರ್ಥೈಟಿಕ್ಸ್ ಯೂಸ್ ಮಾಡ್ತಾರೆ, ಕ್ಯಾನ್ಸರ್ಗೆ ಯೂಸ್ ಮಾಡ್ತಾರೆ, ಡಯಾಬಿಟಿಕ್ ಯೂಸ್ ಮಾಡ್ತಾರೆ, ಬೂಸ್ಟಿಂಗ್ ವಿಟಿಲಿಟಿ. ಎಸ್, ಹೇಳಿದ್ನಲ್ಲ, ಈ ಸೆಕ್ಷುವಲ್ ಪ್ರಾಬ್ಲಮ್ ಇರೋಂಥ ವ್ಯಕ್ತಿಗಳು ಇದನ್ನ ಯೂಸ್ ಮಾಡಬಹುದು. ಇಂಪ್ರೂವಿಂಗ್ ಸೆಕ್ಷುವಲ್ ಪರ್ಫಾರ್ಮೆನ್ಸ್ ಅಂಡ್ ಫಾರ್ ಮೆನಿ ಅದರ್ ಯೂಸರ್ಸ್. ಎಸ್, ಇವತ್ತು ಸ್ನೇಹಿತರೆ ನರಗಳಿಗೆ ಸಂಬಂಧಪಟ್ಟಂತ ಪ್ರಾಬ್ಲಮ್ ಏನಿದೆ, ಆ ನರಗಳಿಗೆ ಸಂಬಂಧಪಟ್ಟಂತ ಪ್ರಾಬ್ಲಮ್ಗೆ ತುಂಬಾ ಚೆನ್ನಾಗಿ ಕೆಲಸ ಮಾಡುತ್ತೆ. ಬ್ಲಡ್ ಸರ್ಕ್ಯುಲೇಷನ್ ತುಂಬಾ ಚೆನ್ನಾಗಿ ಮಾಡುತ್ತೆ. ಫ್ಯೂಚರ್ಲಿ ಬರುವಂತ ನಿಮ್ಮ ಸೆಕ್ಷುವಲ್ ಪ್ರಾಬ್ಲಮ್ ಏನಿದೆ ಆ ಪ್ರಾಬ್ಲಮ್ಗೆ ದೂರ ಮಾಡುತ್ತೆ. ಯಾಕಂದ್ರೆ ಸ್ನೇಹಿತರೆ ₹1000 ಖರ್ಚು ಮಾಡ್ತಾ ಇದ್ದಾರೆ ಈ ಪ್ರಾಬ್ಲಮ್ಗೆ. ₹1000 ಇವತ್ತು ಡಾಕ್ಟರ್ ಯೂಸ್ ತಗೊಂತಾ ಇದಾರೆ. ಬಟ್ ಆದ್ರೆ ತುಂಬಾ ಜನ ನಾಚಿಕೆ ಪಟ್ಕೊಂಡು ಇದ್ರ ಬಗ್ಗೆ ಮಾತಾಡೋದಿಲ್ಲ. ನೀವು ಓಪನ್ ಆಗಿ ಮಾತಾಡಿ. ಇದೊಂದು ನ್ಯಾಚುರಲ್ ಪ್ರೊಸೆಸ್ ಸ್ನೇಹಿತರೆ. ಇದ್ರ ನಾಚಿಕೆ ಪಡುವಂತ ವಿಷಯ ಏನಿಲ್ಲ. ಯಾಕಂದ್ರೆ ಇದು ನ್ಯಾಚುರಲ್ ಆಗಿರೋಂಥದ್ದು, ದೇವರು ಒಂದು ಕೊಟ್ಟಿರುವಂತ ಒಂದು ಶಕ್ತಿ ಇದು. ಬಟ್ ಇವತ್ತು ಈ ಒಂದು ಶಕ್ತಿನ ಕಾಕೊಂಡ್ಬಿಟ್ಟ ಅಂದ್ರೆ ಸ್ನೇಹಿತರೆ, ಒಬ್ಬ ಮನುಷ್ಯ, ಒಬ್ಬ ಹ್ಯೂಮನ್ ಬಾಡಿ ಅವನು ಯೂಸ್ ಇರೋದಿಲ್ಲ. ಎಸ್, ಇವತ್ತು ಸಂಸಾರ ಹಾಳಾಗಿರೋದು ಇದರಿಂದ ಕಾರಣ. ಹಾಗಾಗಿ ಸ್ನೇಹಿತರೆ, ಈ ಸೆಕ್ಷುವಲ್ ಪರ್ಫಾರ್ಮೆನ್ಸ್ ನಿಮ್ಗೆ ಸರಿ ಇಲ್ಲ ಅಂತಂದ್ರೆ ನೀವು ಫೇಲ್ ಆಗ್ಬಿಡ್ತೀರಾ. ಎಸ್, ನಿಮ್ಮ ಲೈಫ್ ಅಲ್ಲಿ. ಸೊ ಅದಕ್ಕೋಸ್ಕರ ದಯವಿಟ್ಟು ಪ್ರತಿಯೊಬ್ಬರು ಈ ಒಂದು ಪ್ರಾಡಕ್ಟ್ ನ ಯೂಸ್ ಮಾಡೋದ್ರಿಂದ ಫ್ಯೂಚರ್ ನಿಮ್ಗೆ ಪ್ರಾಬ್ಲಮ್ ಬರೋದಿಲ್ಲ. ಹಾಗಾದ್ರೆ ಇನ್ನು ಇದು ಏನೇನು ಪ್ರಾಡಕ್ಟ್ ಇದೆ ಅದ್ರ ಬಗ್ಗೆ ನೋಡೋಣ. ಇದರಲ್ಲಿ ಇರುವಂತ ಇನ್ನೊಂದು ಪ್ರಾಡಕ್ಟ್ ಸಫೇದ್ ಮುಸ್ಲಿ ಅಂತ ಹೇಳಿದ್ರೆ, ಎರಡನೇದು ಅಶ್ವಗಂಧ ಇದೆ. ಇದರಲ್ಲಿ ಏನಿದೆ? ಅಶ್ವಗಂಧ. ಅಶ್ವಗಂಧ ಏನ್ ಮಾಡುತ್ತೆ? ಸ್ಟ್ರೆಸ್ ದೂರ ಮಾಡುತ್ತೆ, ಫಟಿಗ್ ಟೆನ್ಷನ್ಸ್ ದೂರ ಮಾಡುತ್ತೆ. ನಿಮಗೆ ಕಾನ್ಸಂಟ್ರೇಟಿಂಗ್ ಆಗ್ತಾ ಇಲ್ಲ, ನಿಮ್ಮ ಮೆಮೊರಿ ಸರಿ ಇಲ್ಲ, ಅಶ್ವಗಂಧ ಪೂರ್ ಮೆಮೊರಿನ ಚೆನ್ನಾಗಿ ಜಾಸ್ತಿ ಮಾಡುತ್ತೆ. ಸ್ಲೀಪಿಂಗ್, ನಿದ್ದೆ ಸರಿ ಬರ್ತಾ ಇಲ್ಲ, ನಿದ್ದೆ ಸರಿ ಬರಂಗ್ ಮಾಡುತ್ತೆ. ಸೆಕ್ಷುವಲ್ ಪ್ರಾಬ್ಲಮ್ ಸರಿ ಮಾಡುತ್ತೆ. ಫ್ರೀಕ್ವೆಂಟ್ ಇಲ್ನೆಸ್, ಯಾವಾಗ್ಲೂ ಟೆನ್ಷನ್, ಯಾವಾಗ್ಲೂ ನೋವು, ಯಾವಾಗ ನೋಡಿದ್ರು ರೋಗಾನೆ. ಬೆಳಗ್ಗೆಯಿಂದ ಸಾಯಂಕಾಲ ತನಕ ನೋವೇ. ಬೆಳಗ್ಗೆ ಎದ್ರು ನೋವು, ಸಾಯಂಕಾಲ ನೋವು, ಮಧ್ಯಾಹ್ನ ನೋವು. ಈ ನೋವುಗಳನ್ನ ದೂರ ಮಾಡುವಂತ ಕೆಲಸ ಮಾಡುತ್ತೆ ಅಶ್ವಗಂಧ. ಹಾಗಾಗಿ ಫ್ರೀಕ್ವೆಂಟ್ ಇಲ್ನೆಸ್, ಡಿಸೀಸ್, ಆನ್ಸಿಟಿ, ಡಿಪ್ರೆಷನ್, ಟೆನ್ಷನ್, ಲೋ ಎಂಡ್ರೆನ್ಸ್, ಮೆಂಟಲಿ ಅಂಡ್ ಫಿಸಿಕಲಿ ನಿಮಗೆ ಫಿಟ್ ಇಡುತ್ತೆ ಅಶ್ವಗಂಧ. ಅಂಡ್ ಜಾಯಿಂಟ್ ಪೇನ್ ಅಂಡ್ ನ್ಯೂರಾಲಜಿಕಲ್ ಕಂಡೀಷನ್, ನರಗಳಿಗೆ ಸಂಬಂಧಪಟ್ಟಂತ ಪ್ರಾಬ್ಲಮ್ ಸರಿ ಮಾಡಿ. ನೋಡಿ, ಈ ಒಂದು ಇನ್ಸ್ಟಾ, ಈಗ ನಿಮ್ಗೆ ಏನ್ ಪ್ರಾಡಕ್ಟ್ ನಾನು ನಿಮ್ಗೆ ತಿಳಿಸಿದೆ ಸ್ನೇಹಿತರೆ, ಈ ಒಂದು ಪ್ರಾಡಕ್ಟ್ ಒಳಗೆ ಇರುವಂತ ಕಂಟೆಂಟ್ ನಾನು ನಿಮ್ಗೆ ಹೇಳ್ತಾ ಇದೀನಿ. ಇನ್ಸ್ಟಾ ಪವರ್ ಅಲ್ಲಿ ನೀವು ಸಫೇದ್ ಮುಸ್ಲಿ ನೋಡಿದ್ರಿ, ಸಫೇದ್ ಮುಸ್ಲಿ ಆದ್ಮೇಲೆ ಇದರಲ್ಲಿ ಇರುವಂತದ್ದು ಅಶ್ವಗಂಧ. ಅಶ್ವಗಂಧ ಆದ್ಮೇಲೆ ಮತ್ತೆ ಬೇರೆ ಏನಿದೆ? ಶತಾವರಿ ಇದೆ. ಏನಿದೆ? ಶತಾವರಿ. ಎಸ್, ಶತಾವರಿ ಇಸ್ ಆಲ್ಸೋ ವೆರಿ ಯೂಸ್ಫುಲ್ ಪ್ರಾಡಕ್ಟ್ ಸ್ನೇಹಿತರೆ. ಇವತ್ತು ಫ್ಯಾಸಿಲಿಟೇಟ್ ದ ಡೈಜೆಷನ್, ಫರ್ಟಿಲಿಟಿ, ಇವತ್ತು ಮಕ್ಕಳಾಗದೇ ಇರುವಂತ ಪ್ರಾಬ್ಲಮ್ ಸರಿ ಮಾಡುತ್ತೆ ಶತಾವರಿ. ಸ್ಟೊಮಕ್ ಅಲ್ಲಿ ಅಲ್ಸರ್ ಇದ್ರೆ ಸರಿ ಮಾಡುತ್ತೆ ಶತಾವರಿ. ಬ್ಲಡ್ ಅಲ್ಲಿ ಸರ್ಕ್ಯುಲೇಷನ್ ಚೆನ್ನಾಗಿ ಮಾಡುತ್ತೆ. ಅದೇ ನೀವು ಕೊಲೆಸ್ಟ್ರಾಲ್ ನ ರೆಗ್ಯುಲೇಟ್ ಮಾಡುತ್ತೆ. ಮೆನ್ಸ್ಟ್ರುಯೇಷನ್, ಇವತ್ತು ಸ್ಮೂತ್ ಮೆನ್ಸ್ಟ್ರುಯೇಷನ್, ಲೇಡೀಸ್ ಪರ್ಸನಲ್ ಪ್ರಾಬ್ಲಮ್ಸ್ ಇದ್ರೆ ಇದು ಶತಾವರಿ ತುಂಬಾ ಚೆನ್ನಾಗಿ ಕೆಲಸ ಮಾಡುತ್ತೆ. ಹೈ ಆಂಟಾಕ್ಸಿಡೆಂಟ್, ಕಿಡ್ನಿ ಸ್ಟೋನ್, ಬಾಡಿ ಬಿಲ್ಡಿಂಗ್, ಸ್ಮೂತಿಂಗ್ ದ ಡಿಪ್ರೆಷನ್, ಸ್ಮೂತಿಂಗ್ ದ ಇನ್ಸೋಮಿಯಾ. ನೋಡಿ, ಒಂದೊಂದು ಪ್ರಾಡಕ್ಟ್ ಮಿರಾಕಲ್ ಆಗಿದೆ ಸ್ನೇಹಿತರೆ. ಒಂದೊಂದು ಪ್ರಾಡಕ್ಟ್ ಇದರಲ್ಲಿ ಇರುವಂತಹ ಪ್ರಾಡಕ್ಟ್ ಅಲ್ಲಿ ಕಂಟೆಂಟ್ ನೀವು ಹೇಳ್ತಾ ಇದೀನಿ, ಬರೀ ಇನ್ಸ್ಟಾ ಪವರ್ ಇರುವಂತಹ ಕಂಟೆಂಟ್ ಇದು. ನೆಕ್ಸ್ಟ್ ಮೂರನೇ ಕಂಟೆಂಟ್, ವಾಟ್ ಇಸ್ ಕುಂಚ್ ಬೀಂಜ್ ಅಂತಾರೆ. ಒಂದು ಬೀಜ ನಿಮ್ಗೆ ಇದು ಬರುತ್ತಲ್ಲ, ಬೀನ್ಸಿನ ಬೀಜ ಇರುತ್ತಲ್ಲ, ಆ ರೀತಿಯ ಬೀಜ ಇದು. ಆ ಬೀಜದ ಪೌಡರ್ ಇದ್ರಲ್ಲಿ ಹಾಕಿದ್ದಾರೆ, ಕುಂಚ್ ಬೀಜ್ ಅಂತಾರೆ ಸ್ನೇಹಿತರೆ. ಇದು ಸಹ ಎನರ್ಜಿನ ಜಾಸ್ತಿ ಮಾಡುತ್ತೆ. ಇದು ನಿಮ್ಮ ಡಿಪ್ರೆಷನ್ ನ ಕಮ್ಮಿ ಮಾಡುತ್ತೆ, ಇಮ್ಯುನಿಟಿ ಪವರ್ ನ ಜಾಸ್ತಿ ಮಾಡುತ್ತೆ ಸ್ನೇಹಿತರೆ. ಈ ರೀತಿಯ ಎಲ್ಲಾ ರೀತಿಯ ಕಂಟೆಂಟ್ ನ ಆಡ್ ಮಾಡಿದೆ ಒಂದೇ ಒಂದು ಪ್ರಾಡಕ್ಟ್ ಅಲ್ಲಿ, ದಟ್ ಇಸ್ ಇನ್ಸ್ಟಾ ಪವರ್. ಇನ್ನೊಂದು ನಾವು ನೋಡಿದ್ರಲ್ಲಿ ಈ ಕಂಟೆಂಟ್ ನೀವು ನೋಡಿದಿರಾ? ಎಸ್, ನಿಮ್ಮ ಮನೆ ಹತ್ರ ಈ ಹೂ ನೋಡಿರ್ತೀರ. ಎಸ್, ವಿದಾರಿ ಕಂದ. ಎಸ್ ಸ್ನೇಹಿತರೆ, ಇದು ನಿಮ್ಮ ಬಾಡಿಯನ್ನ ಬೂಸ್ಟ್ ಮಾಡುತ್ತೆ, ನಿಮ್ಮ ಇಮ್ಯುನಿಟಿ ಸಿಸ್ಟಮ್ ನ ಬೂಸ್ಟ್ ಮಾಡುತ್ತೆ. ಅದೇ ರೀತಿ ನಿಮ್ಮ ಬಾಡಿನ ಸ್ಟ್ರೆಂತ್ ಆಗಿಡುತ್ತೆ ಸ್ನೇಹಿತರೆ. ನೋಡಿ, ಇದು ಎಷ್ಟೆಲ್ಲ ಕಂಟೆಂಟ್ ಇದೆ ಇದರಲ್ಲಿ. ನೀವು ನೋಡ್ತಾ ಹೋದ್ರೆ ಒಂದೊಂದು ಕಂಟೆಂಟ್ ಬಗ್ಗೆ ಮಾತಾಡಿದ್ರೆ 1 ಗಂಟೆ ಮಾತಾಡಬಹುದು. ಇದೆಲ್ಲ ಇನ್ಸ್ಟಾ ಪವರ್ ಇರುವಂತ ಒಂದು ಕಂಟೆಂಟ್. ಅಂಡ್ ದೆನ್ ನಿಮ್ಗೆ ಇದರಲ್ಲಿ ಸ್ನೇಹಿತರೆ ಟಾಪ್ ಬೆನಿಫಿಟ್ಸ್ ನಾವು ನೋಡಿದ್ರೆ, ಎಲ್ಲಾ ರೀತಿಯ ಡಿಪ್ರೆಷನ್, ಟೆನ್ಷನ್, ನರಗಳಿಗೆ ಸಂಬಂಧಪಟ್ಟಂತ ಬ್ಲಡ್ ಸರ್ಕ್ಯುಲೇಷನ್, ಆನ್ಸಿಟಿ, ಇದಕ್ಕೆಲ್ಲದಕ್ಕೂ ಯೂಸ್ಫುಲ್ ಆಗುತ್ತೆ ಒಂದೇ ಒಂದು ಕ್ಯಾಪ್ಸೂಲ್ ಇನ್ಸ್ಟಾ ಪವರ್. ಇನ್ಸ್ಟಾ ಪವರ್ ನ ಪ್ರತಿಯೊಬ್ರು ಜೆಂಟ್ಸ್ ಮಾರ್ನಿಂಗ್ ನೀವು ಎಂಟಿ ಸ್ಟಮಕ್ ಕಂಟಿನ್ಯೂ ಆಗಿ 90 ಕ್ಯಾಪ್ಸೂಲ್ ಯೂಸ್ ಮಾಡಿ. ಎಸ್, ನೀವು ರಿಸಲ್ಟ್ ಹೇಳ್ಬೋದು. ಎಸ್, 100% ಆಗಿ. ಜಸ್ಟ್ ಸೆಕ್ಷುವಲ್ ಪ್ರಾಬ್ಲಮ್ ಒಂದೇ ಅಲ್ಲ, ನಿಮ್ಮ ಡಿಪ್ರೆಷನ್ ಕಮ್ಮಿ ಆಗುತ್ತೆ, ಆಕ್ಟಿವ್ ಇರ್ತೀರಾ, ನಿಮ್ಮ ವರ್ಕ್ ಚೆನ್ನಾಗಿರುತ್ತೆ, ತುಂಬಾ ಚೆನ್ನಾಗಿ ಫಾಸ್ಟ್ ಆಗಿರ್ತೀರಾ. ಸೊ ಸ್ನೇಹಿತರೆ, ವೆರಿ ಇಂಪಾರ್ಟೆಂಟ್ ಇನ್ಸ್ಟಾ ಪವರ್. ಹಾಗಾದ್ರೆ ನೆಕ್ಸ್ಟ್ ಪ್ರಾಡಕ್ಟ್ ನೋಡೋಣ. ನೆಕ್ಸ್ಟ್ ಆಗ್ಲೇ ನಿಮಗೆ ಈ ಪ್ರಾಡಕ್ಟ್ ಸ್ನೇಹಿತರೆ 8ನೇದು ಮುಗಿತಾ ಇದೆ, ಲಾಸ್ಟ್
ಸ್ನೇಹಿತರೆ ಇದು ನಿಮ್ಗೆ ಲೈಫ್ ಪ್ಲಸ್ ಟ್ಯಾಬ್ಲೆಟ್. ಏನಿದು ಲೈಫ್ ಪ್ಲಸ್ ಟ್ಯಾಬ್ಲೆಟ್ ನೋಡಿ. ಈ ಕಿಟ್ ಅಲ್ಲಿ 5,000 ರೂಪಾಯಿ ಕಿಟ್ ಅಲ್ಲಿ 8 ಪ್ರಾಡಕ್ಟ್ ಇದೆ. ಈ 8 ಪ್ರಾಡಕ್ಟ್ ನೀವು ಮನೆಗೆ ತಗೊಂಡ್ರೆ ಪೂರ್ತಿ ಮ್ಯಾಕ್ಸಿಮಮ್ ಏನೆಲ್ಲ ಡಿಸಾರ್ಡರ್ಸ್ ಗಳಿದೆ ಎಲ್ಲಾ ಡಿಸಾರ್ಡರ್ಸ್ ಗಳಿಗೆ ಒಂದೇ ಕಿಟ್ ಅಲ್ಲಿ ಇಲ್ಲ. ಸಿಂಗಲ್ ತಗೊಂಡ್ರೆ ನೋ ಪ್ರಾಬ್ಲಮ್. ಬಟ್ ಆದ್ರೆ ಈ ಕಿಟ್ ನೀವು ಕೊಡಿಸೋದ್ರಿಂದ ತುಂಬಾ ಜನಗಳಿಗೆ ಉಪಯೋಗ ಇದೆ. ಎಸ್, ಅವರು ಸಿಂಗಲ್ ಆಗಿ ಮಾರ್ಕೊಂಬೋದಲ್ಲ. 10,000 ರೂಪಾಯಿ ಪ್ರಾಡಕ್ಟ್ ಬಂದಿರುತ್ತೆ, ಇಷ್ಟೊಂದು ಯೂಸ್ ಇದೆ ಈ ಪ್ರಾಡಕ್ಟ್ ಅಲ್ಲಿ ಅಂದ್ರೆ ಯಾಕೆ ತಗೊಳ್ಳಲ್ಲ ಜನ? ನೀವು ಹೇಳಬೇಕು, ಹೇಳುವಂತ ರೀತಿ ಸರಿ ಇತ್ತು ಅಂದ್ರೆ 100% ಆಗಿ ನಿಮ್ ಜೊತೆ ಜನ ಪರ್ಚೇಸ್ ಮಾಡ್ತಾರೆ. ಹಾಗಾಗಿ ನೋಡ್ತಾ ಹೋಗೋಣ ಸ್ನೇಹಿತರೆ, ಇದರಲ್ಲಿ ಲೈಫ್ ಪ್ಲಸ್ ಅಲ್ಲಿ ಏನಿದೆ ನಿಮ್ಗೆ ಹೇಳಿದೆ. ವೈ ಈಟ್ ಮ್ಯಾಂಗೋಸ್ಟೀನ್ ಕೇಳಿದಿರಾ? ಮ್ಯಾಂಗೋಸ್ಟೀನ್ ಅಂತ ಒಂದು ಕಂಟೆಂಟ್ ಇದೆ, ವೆರಿ ಇಂಪಾರ್ಟೆಂಟ್, ರಿಚ್ ಇನ್ ನ್ಯೂಟ್ರಿಯೆಂಟ್ಸ್. ಈ ಲೈಫ್ ಪ್ಲಸ್ ಅಲ್ಲಿ ಇರುವಂತ ಒಂದು ಕಂಟೆಂಟ್. ಇದು ಕಂಟೆಂಟ್ 63 ಕ್ಯಾಲೋರೀಸ್ ಎನರ್ಜಿ ಇನ್ 100 ಗ್ರಾಮ್. ಬರೀ 100 ಗ್ರಾಮ್ ಅಲ್ಲಿ 63 ಕ್ಯಾಲೋರೀಸ್ ಸಿಗುತ್ತೆ ಎನರ್ಜಿ. ರಿಚ್ ಇನ್ ಕಾಪರ್, ಮ್ಯಾಂಗನೀಸ್, ಮೆಗ್ನೀಷಿಯಂ. ಇದು ಮೆಗ್ನೀಷಿಯಂ ಅಂಡ್ ದೆನ್ ಕಾಪರ್ ಜಾಸ್ತಿ ಇದ್ರೆ ನಿಮ್ಮ ಹಾರ್ಟ್ ಸರಿಯಾಗಿ ಬೀಟ್ ಆಗ್ತಾರೆ, ಬಿಪಿ ನಾರ್ಮಲ್ ಆಗಿದೆ, ಬಿಪಿ ನಾರ್ಮಲ್ ಆಗಿರುತ್ತೆ ಈ ಮೆಗ್ನೀಷಿಯಂ ಅಂಡ್ ಮ್ಯಾಂಗನೀಸ್ ಇರೋದ್ರಿಂದ. ಎಸ್, ಹ್ಯಾಸ್ ಎ ಹೆಕ್ಸೋಡೋನ್ಸ್ ವಿಚ್ ಹ್ಯಾಸ್ ಆಂಟಿ ಅಲರ್ಜಿ. ನೋಡಿ ಇದರಲ್ಲಿ ಹೆಕ್ಸೋಡೋನ್ಸ್ ಅಂತ ಒಂದು ಕಂಟೆಂಟ್ ಇದೆ, ಆಂಟಿ ಅಲರ್ಜಿಕ್ ಆಗಿ ಕೆಲಸ ಮಾಡುತ್ತೆ. ಸ್ಕಿನ್ನಿಗೆ ಸಂಬಂಧಪಟ್ಟಂತ ಸ್ಕಿನ್ನಿಗೆ ರಿಲೇಟೆಡ್ ಪ್ರಾಬ್ಲಮ್ಸ್ ಇದನ್ನು ಸರಿ ಮಾಡುವಂತ ಕೆಪಾಸಿಟಿ ಈ ಲೈಫ್ ಪ್ಲಸ್ ಅಲ್ಲಿ ಇದೆ. ಎಸ್, ಇದು ಹೈ ಆಂಟಿ ಆಕ್ಸಿಡೆಂಟ್ಸ್ ಅಂಡ್ ಆಂಟಿ ಕಾನ್ಸ್ಟಿಟ್ಯೂಯೆಂಟ್ ಅಬಿಲಿಟೀಸ್, ರಿಚ್ ಇನ್ ಆಂಟಿ ಆಕ್ಸಿಡೆಂಟ್ ವಿಚ್ ಇಸ್ ಪ್ರಿವೆಂಟ್ಸ್ ಏಜಿಂಗ್ ಸೆಲ್ಸ್. ಹೈ ಕಂಟೆಂಟ್ ಆಫ್ ಆಂಟಿ ಆಕ್ಸಿಡೆಂಟ್ ಇದರಲ್ಲಿದೆ. ಇದು ಏಜ್ ಆಗ್ತಾ ಇರೋಂಥ ಜನಗಳಿಗೆ, ತುಂಬಾ ಏಜ್ ಆಗದಿದ್ದವರು ಏಜ್ ಆಗೋ ರೀತಿ ಕಾಣಿಸ್ತಾರೆ, ಯಾಕಂದ್ರೆ ಅವರಿಗೆ ನ್ಯೂಟ್ರಿಯೆಂಟ್ಸ್ ಇರೋದಿಲ್ಲ. ಆ ನ್ಯೂಟ್ರಿಯೆಂಟ್ ಡಿಫಿಷಿಯನ್ಸಿ ಅವ್ರ ಫೇಸ್ ಅಲ್ಲಿ ಒಂದು ಆಕ್ಟಿವ್ನೆಸ್ ಇರಲ್ಲ, ಆ ಫೇಸ್ ಅಲ್ಲಿ ಒಂದು ಹೊಳಪಿರಲ್ಲ. ಅದು ಮತ್ತೆ ರೀಬಿಲ್ಡ್ ಮಾಡುವಂತ ಕೆಲಸ ಮಾಡುತ್ತೆ ಲೈಫ್ ಪ್ಲಸ್ ಟ್ಯಾಬ್ಲೆಟ್. ಅಂಡ್ ರಿಚ್ ಇನ್ ಪಾಲಿಸ್ಯಾಚುರೇಟ್ಸ್ ವಿತ್ ಆರ್ ಪ್ರೂವನ್ ಪೊಟೆಂಟ್ ದ ಆಂಟಿ ಕ್ಯಾನ್ಸರ್ ಏಜೆಂಟ್ಸ್. ಇದರಲ್ಲಿರುವಂತ ಪಾಲಿಸ್ಯಾಚುರೇಟ್ಸ್ ಏನಿದೆ ಆಂಟಿ ಕ್ಯಾನ್ಸರ್ ಆಗಿ ಏಜೆಂಟ್ಸ್ ಆಗಿ ಕೆಲಸ ಮಾಡುತ್ತೆ. ಕ್ಯಾನ್ಸರ್ ಫ್ಯೂಚರ್ ಅಲ್ಲಿ ಬರಬಾರ್ದು ಅಂತ ಹೇಳಿದ್ರೆ ಸರಿಯಾದ ಆಹಾರ ನಿಮ್ಮ ಜೀವಕೋಶಗಳಿಗೆ ಕೊಟ್ರೆ ನಿಮಗೆ ಕ್ಯಾನ್ಸರ್ ಬರೋದಿಲ್ಲ. ಹಾಗಾಗಿ ಕ್ಯಾನ್ಸರ್ ನ ತಡೆಗಟ್ಟುವಂತ ಕೆಪಾಸಿಟಿ ಈ ಲೈಫ್ ಪ್ಲಸ್ ಅಲ್ಲಿ ಇದೆ. ಹಾಗಾಗಿ ನೋಡ್ತಾ ಹೋಗೋಣ ಸ್ನೇಹಿತರೆ, ಇದು ಪ್ರೊವೈಡ್ಸ್ 12% ಆಫ್ RDA, ವಿಟಮಿನ್ ಸಿ, 100 ಗ್ರಾಮ್ ಆಫ್ ರಿಚ್ ಥೈನಿನ್, ನೈಸಿನ್ ಅಂಡ್ ಪ್ರೋಟೇಜಸ್ ವಿಚ್ ಇಸ್ ಎನ್ಹಾನ್ಸಸ್ ದ ಮೆಟಾಬಾಲಿಸಮ್. ನಿಮ್ಮ ಮೆಟಾಬಾಲಿಸಮ್ ನ ತುಂಬಾ ಚೆನ್ನಾಗಿರುವಂತ ಕೆಲಸ ಮಾಡುತ್ತೆ. ಜಸ್ಟ್ ಒಂದು ಫ್ರೂಟ್ ಬಗ್ಗೆ ನಾನು ನಿಮಗೆ ಹೇಳಿದ್ದೀನಿ. ಈ ಒಂದು ಫ್ರೂಟ್ ಇದರಲ್ಲಿದೆ. ಇಂತ ಎಷ್ಟು ಫ್ರೂಟ್ಸ್ ಇದೆ ಇದರಲ್ಲಿ? ಇದರಲ್ಲಿ 8 ರಿಂದ 10 ರೀತಿಯ ಫ್ರೂಟ್ಸ್ ಇದೆ. ನೆಕ್ಸ್ಟ್ ಫ್ರೂಟ್ ನಿಮ್ಗೆ ಹೇಳೋದ್ರೆ ಸ್ನೇಹಿತರೆ ಇಲ್ಲಿ ತಿಳಿಸ್ತೀನಿ. ಯೂಸ್ ಆಫ್ ಮೆಕ್ಕಾ. ಮೆಕ್ಕಾ ಅಂತ ಒಂದು ಫ್ರೂಟ್ ಇದೆ ಸ್ನೇಹಿತರೆ, ಒಂದು ಹರ್ಬ್ ಬರುತ್ತೆ. ಆ ಹರ್ಬ್ ವೆರಿ ಇಂಪಾರ್ಟೆಂಟ್. ಆ ಹರ್ಬ್ ನ ಇದರಲ್ಲಿ ಹಾಕಿದ್ದಾರೆ. ಇದು ಆಕ್ನಿ, ಸ್ಟಾಮಿನಾ, ಫಟಿಗ್, ಇನ್ಸೋಮಿಯಾ, ಡಿಪ್ರೆಷನ್, ಅನ್ಫರ್ಟಿಲಿಟಿ, ಮಕ್ಕಳಾಗದಿರಂತ ಪ್ರಾಬ್ಲಮ್, ಮೆನೋಪಾಸ್, ಲೇಡೀಸ್ ಅಲ್ಲಿ ಮೆನೋಪಾಸ್ ಪ್ರಾಬ್ಲಮ್ ಇರ್ಬೋದು. ಎಷ್ಟು ಒಂದು ಸಮಯ ಆದ್ಮೇಲೆ ಲೇಡೀಸ್ ಗೆ ಮೆನೋಪಾಸ್ ಆಗುತ್ತೆ, ಪೀರಿಯಡ್ಸ್ ನಿಂತು ಬಿಡುತ್ತೆ. ಆ ಸಮಯದಲ್ಲಿ ಅವರಿಗೆ ಆಗುವಂತ ಪ್ರಾಬ್ಲಮ್ ಬಾಡಿಯಲ್ಲಿ ಅನ್ಫರ್ಟಿಲಿಟಿ, ಮಕ್ಕಳಾಗದಿರಂತದ್ದು, ಸೆಕ್ಷುವಲ್ ಪ್ರಾಬ್ಲಮ್, ಬೂಸ್ಟ್ ಎನರ್ಜಿ, ಲೋ ಸ್ಪರ್ಮ್ ಕೌಂಟ್. ನೋಡಿ ತುಂಬಾ ಜನಕ್ಕೆ ಈ ಜೆಂಟ್ಸ್ ಅಲ್ಲಿ ಈ ಪ್ರಾಬ್ಲಮ್ ಇದೆ. ಸ್ಪರ್ಮ್ ಕೌಂಟ್ ಕಮ್ಮಿ ಇರೋದ್ರಿಂದ ಅವ್ರಿಗೆ ಫ್ಯೂಚರ್ ಅಲ್ಲಿ ಫರ್ಟಿಲಿಟಿ ಆಗೋದಿಲ್ಲ, ಮಕ್ಕಳಾಗೋದಿಲ್ಲ. ಆ ಸ್ಪರ್ಮ್ ಕೌಂಟ್ ನ ಮತ್ತೆ ಜಾಸ್ತಿ ಮಾಡುವಂತ ಕೆಪಾಸಿಟಿ ಈ ಲೈಫ್ ಸ್ಟೈಲ್ಸ್ ಅಲ್ಲಿ ಇದೆ. ಮತ್ತೆ ಹಾರ್ಮೋನ್ ಬ್ಯಾಲೆನ್ಸ್ ಮಾಡುತ್ತೆ ಅಂಡ್ ಗ್ಲ್ಯಾಡ್ ಫಂಕ್ಷನ್. ಇದು ಒಂದೊಂದು ಪ್ರಾಡಕ್ಟ್ ನಿಮಗೆ ಹೇಳ್ತಾ ಇದ್ದೀನಿ, ಒಂದೊಂದು ಫ್ರೂಟ್ ಬಗ್ಗೆ ನಿಮ್ಗೆ ಹೇಳ್ತಾ ಇದ್ದೀನಿ. ಎಸ್, ಒಂದು ನಿಮ್ಗೆ ಹೇಳಿದೆ ಮ್ಯಾಂಗೋಸ್ಟೀನ್, ಈಗ ಹೇಳ್ತೀನಿ ಒಂದು ಹರ್ಬ್ ಇದೆ ಮೆಕ್ಕಾ. ಎಸ್, ನೆಕ್ಸ್ಟ್ ಪ್ರಾಡಕ್ಟ್ ಬಗ್ಗೆ ನಾನು ಹೇಳಿದ್ರೆ ಬೆರ್ರೀಸ್ ಹೇಳಿದ್ನಲ್ಲ, ಇದರಲ್ಲಿ ಹೆಚ್ಚು ಕಮ್ಮಿ 6 ರಿಂದ 7 ರೀತಿಯ ಬೆರ್ರೀಸ್ ಇದರಲ್ಲಿ ಆಡ್ ಮಾಡಿದೆ. ಹಾರ್ಟಿಗೆ, ಫಟ್ಟಿಗೆ, ವೆಯ್ಟ್ ಲಾಸ್ ಮಾಡೋದಕ್ಕೆ, ಆಂಟಾಕ್ಸಿಡೆಂಟ್ ಆಗಿ ಬ್ರೈನ್ಗೆ ಒಳ್ಳೆ ಫುಡ್ ಕೊಡುತ್ತೆ. ಅಂಡ್ ಪಾರ್ಕಿನ್ಸನ್ ಡಿಸೀಸ್, ಎಸ್ ಕೈ ಕಾಲು ನಡುತ್ತಾ ಇರುತ್ತೆ ತುಂಬಾ ಜನಕ್ಕೆ, ಸರಿಯಾದ ನ್ಯೂಟ್ರಿಯೆಂಟ್ಸ್ ಇಲ್ಲದೆ ಬ್ಲಡ್ ಪ್ರೆಷರ್ ಕಮ್ಮಿ ಮಾಡುತ್ತೆ. ಆಂಟಿ ಇನ್ಫ್ಲಮೇಟರಿ, ಬೇಗ ತುಂಬಾ ಚೆನ್ನಾಗಿ ನಿಮ್ಮ ಬಾಡಿನ ಮತ್ತೆ ಯಾವುದೇ ರೀತಿಯ ಫ್ಲೂ ಇದ್ರು ಅದನ್ನ ಮತ್ತೆ ರೀಬಿಲ್ಡ್ ಮತ್ತೆ ಅದನ್ನ ತೆಗೆದು ಹೊರಗಡೆ ಹಾಕಿ ಮತ್ತೆ ಹೆಲ್ತಿ ಆಗಿರುವಂತ ಕೆಲಸ ಮಾಡುತ್ತೆ ಈ ಬೆರೀಸ್. ನೋಡಿದ್ರಲ್ಲ ಜಸ್ಟ್ ಎಷ್ಟು ರೀತಿಯ ಪ್ರಾಡಕ್ಟ್ ಒಂದರಲ್ಲಿ ಇದೆ. ಮತ್ತೆ ಅಶ್ವಗಂಧ, ಅಲ್ಲಿ ಅಶ್ವಗಂಧ ಹೇಳಿದ್ನಲ್ಲ, ಇಲ್ಲೂ ಸಹ ಅಶ್ವಗಂಧ ಇದೆ ಇದರಲ್ಲೂ ಸಹ. ಇದು ಸಹ ಅಶ್ವಗಂಧ ವೆರಿ ಇಂಪಾರ್ಟೆಂಟ್ ಪ್ರಾಡಕ್ಟ್. ಹಾಗಾಗಿ ನೆಕ್ಸ್ಟ್ ನೋಡಿದ್ರೆ ಆಲ್ಫಾಲ್ಫಾ. ಆಲ್ಫಾಲ್ಫಾ ಅಂತ ಒಂದು ಟಾನಿಕ್ ಬರುತ್ತೆ ಸ್ನೇಹಿತರೆ, ನೀವು ಕೇಳ್ರಿ. ಇವತ್ತು ಹೋಮಿಯೋಪೆಥಿಕಲ್ಲೂ ಸಿಗುತ್ತೆ, ಅದೇ ರೀತಿ ನಿಮ್ಗೆ ಇಲ್ಲಿ ಅಲೋಪೆಥಿಕಲ್ಲೂ ಸಿಗುತ್ತೆ ಸ್ನೇಹಿತರೆ. ಈ ಆಲ್ಫಾಲ್ಫಾ ಇದೆಯಲ್ಲ, ಎಸ್ ನೀವು ಕೇಳಿರ್ಬೋದು ತುಂಬಾ ಜನ ಮನೆಯಲ್ಲಿ ಮೊಳಕೆ ಕಟ್ಟಿದ ಕಾಳು ತಿನ್ಬೇಕು, ಮೊಳಕೆ ಕಟ್ಟಿದ ಕಾಳು ಒಳ್ಳೇದು, ಮೊಳಕೆ ಕಟ್ಟಿದ ಕಾಳು ತಿಂತಾ ಇದ್ರು, ಈಗ ತಿಂತಾ ಇಲ್ಲ. ಹೌದಾ? ಎಸ್ ಕೇಳಿದ್ರಲ್ಲ. ಬಟ್ ಸ್ನೇಹಿತರೆ ಅದೇ ರೀತಿ ಇವತ್ತು ಈ ಆಲ್ಫಾ ಏನ್ ಮಾಡುತ್ತೆ, ಈ ಮೊಳಕೆ ಕಟ್ಟಿದ ಕಾಳಲ್ಲಿ ಏನ್ ನ್ಯೂಟ್ರಿಯೆಂಟ್ಸ್ ಇದೆ ಅದನ್ನ ಅದೇ ರೀತಿ ಇದು ಒಂದು ಕಂಟೆಂಟ್. ಎಸ್, ಇದು ನಿಮ್ಗೆ
ಎಲ್ಲಾ ರೀತಿಯ ಮೊಳಕೆ ಕಟ್ಟಿದ ಕಾಳುಗಳಲ್ಲಿ ಇರೋಂತ ಒಂದು ಕಂಟೆಂಟ್ ನ ಅಬ್ಸರ್ವ್ ಮಾಡಿ ಒಂದು ಆಲ್ಫಾ ಆಲ್ಫಾ ಅಂತ ಒಂದು ಟಾನಿಕ್ ಬರುತ್ತೆ, ಆಲ್ಫಾ ಆಲ್ಫಾ ಅಂತ ಒಂದು ಕಂಟೆಂಟ್ ಮಾಡ್ತಾರೆ. ಸೊ ಆ ಕಂಟೆಂಟ್ ನ ಇದರಲ್ಲಿ ಆಡ್ ಮಾಡಿದ್ದಾರೆ. ನೋಡಿ, ಇದು ವಿಟಮಿನ್ಸ್ ಮಿನರಲ್ಸ್ ಇಂದ ಫುಲ್ಲಿ ಲೋಡೆಡ್ ಇದೆ. ಇದು ಫುಲ್ಲಿ ಲೋಡೆಡ್ ವಿಟಮಿನ್ಸ್ ಅಂಡ್ ನ್ಯೂಟ್ರಿಯೆಂಟ್ಸ್ ಇಂದ. ಯಾವುದೇ ಒಂದು ನ್ಯೂಟ್ರಿಯೆಂಟ್ಸ್ ವಿಟಮಿನ್ಸ್ ನಿಮಗೆ ಕಮ್ಮಿ ಆಗೋದೇ ಇಲ್ಲ. ಅಸ್ತಮಾ, ಅಲರ್ಜಿಸ್ ಅಂಡ್ ನಿಮಗೆ ಹಾರ್ಟ್ ಡಿಸೀಸ್, ಕಿಡ್ನಿ ಡಿಸೀಸ್, ಯೂರಿನರಿ ಪ್ರಾಬ್ಲಮ್ ಅಂಡ್ ಸ್ನೇಹಿತರೆ ಕೊಲೆಸ್ಟ್ರಾಲ್, ಪೇನ್, ಹಾರ್ಟ್ ಪ್ರಾಬ್ಲಮ್, ಡೈಜೆಷನ್ ಪ್ರಾಬ್ಲಮ್, ಬ್ಲಡ್ ಶುಗರ್ ಲೆವೆಲ್, ನೋಡ್ರಿ ಎಲ್ಲಾ ರೀತಿಯ ನ್ಯೂಟ್ರಿಯೆಂಟ್ಸ್ ಒಂದೇ ಒಂದು ಪ್ಯಾಕ್ ಅಲ್ಲಿ ಇವತ್ತು ಪ್ಯಾಕ್ ಮಾಡಿದ್ರೆ ದಟ್ ಈಸ್ ಇವತ್ತು ನಿಮ್ಗೆ ನಾನು ಹೇಳ್ತಾ ಇರೋದು. ಇವತ್ತು ನಮ್ಮ ಪ್ರಾಡಕ್ಟ್ ನೀವು ಯೂಸ್ ಮಾಡಿದ್ರೆ 100% ಆಗಿ ನೀವು ರಿಸಲ್ಟ್ ಅಂತ ತಗೊಬಹುದು. ಯಾಕಂದ್ರೆ ಸ್ನೇಹಿತರೆ ಈ ಲೈಫ್ ಪ್ಲಸ್ ಸೆಲ್ ಏನಿದೆ, ಲೈಫ್ ಪ್ಲಸ್ ಕ್ಯಾಪ್ಸೂಲ್ ಏನಿದೆ, ವೆರಿ ಇಂಪಾರ್ಟೆಂಟ್. ಇದರಲ್ಲಿ ಇನ್ನೊಂದು ಪ್ರಾಡಕ್ಟ್ ಇದೆ, ಜಿನ್ಸಿಂಗ್. ಶತಾವರಿ ತರನೇ, ಶತಾವರಿ ತರ ಜಿನ್ಸಿಂಗ್ ಅಂತ ಹೇಳ್ತಾರೆ. ಎಸ್, ಮೆನ್ಸ್ಟ್ರಲ್ ಪ್ರಾಬ್ಲಮ್, ಹೇರ್ ಪ್ರಾಬ್ಲಮ್, ಆಂಟಿ ಏಜಿಂಗ್ ಪ್ರಾಬ್ಲಮ್, ಡಾರ್ಕ್ ಸರ್ಕಲ್ಸ್, ಇನ್ ಕಣ್ಣು ಕೆಳಗಡೆ ಡಾರ್ಕ್ ಸರ್ಕಲ್ ಇದೆ, ಕಪ್ಪಿದೆ ಅಂತವರಿಗೆ ವೆಯ್ಟ್ ಲಾಸ್ ಮಾಡೋಕೆ, ಸೆಕ್ಷುವಲ್ ಪ್ರಾಬ್ಲಮ್, ಹೈ ಬ್ಲಡ್ ಪ್ರೆಷರ್, ಮೂಡ್ ಸರಿ ಇಲ್ಲ, ಯಾವಾಗಲೂ ಮೂಡ್ ಸರಿ ಇರೋದಿಲ್ಲ, ಎಸ್ ಯಾವುದೇ ಕೆಲಸ ಮಾಡಕ್ಕೆ ಆಗೋದಿಲ್ಲ, ಆಂಟಿ ಇನ್ಫ್ಲಮೇಟರಿ, ಇಂಪ್ರೂವ್ಸ್ ಬ್ರೈನ್ ಫಂಕ್ಷನ್, ಇಂಪ್ರೂವ್ಸ್ ಲಂಗ್ ಫಂಕ್ಷನ್ಸ್. ಲಂಗ್ ನಮ್ಮ ತುಂಬಾ ದೊಡ್ಡ ಆರ್ಗನ್ ಸರ್ ನಮ್ಮ ಬಾಡಿ. ಇದ್ರ ಲಂಗ್ ಬಗ್ಗೆ ನಾನು ನೆಕ್ಸ್ಟ್ ಟೈಮ್ ನಿಮ್ಗೆ ಹೇಳ್ತೀನಿ. ಈ ರೀತಿಯ ಎಲ್ಲ ಒಂದು ನಿಮ್ಮ ಬಾಡಿ ಫಂಕ್ಷನ್ ಆಕ್ಟಿವ್ ಇರ್ಬೇಕಂದ್ರೆ ಯು ಹ್ಯಾವ್ ಟು ಯೂಸ್ ನಮ್ಮ ಪ್ರಾಡಕ್ಟ್. ಎಸ್, ಯಾವ ಪ್ರಾಡಕ್ಟ್ ಸರ್ ಅದು? ಎಸ್, ನೋಡ್ತಿದಿರಲ್ಲ, ಈ ಒಂದು ಲೈಫ್ ಪ್ಲಸ್ ಟ್ಯಾಬ್ಲೆಟ್ಸ್ ಯೂಸ್ ಮಾಡಿದ್ದೆ ಆದ್ರೆ ಫ್ಯೂಚರ್ ಅಲ್ಲಿ ಬರುವಂತ ತುಂಬಾ ಪ್ರಾಬ್ಲಮ್ಸ್ ನಾವು ತಡೆಗಟ್ಟಬಹುದು. ಸ್ನೇಹಿತರೆ ಈ 8 ಪ್ರಾಡಕ್ಟ್ ನಾನು ನಿಮ್ಗೆ ತಿಳಿಸಿದ್ದೀನಿ. ಎಸ್, ಈ 8 ಪ್ರಾಡಕ್ಟ್ ನಿಮ್ಗೆ ಗೊತ್ತಿರ್ಬೋದು, ತುಂಬಾ ಜನ ಬರ್ಕೊಂಡಿದ್ದೀರಾ. ಎಸ್ ಸ್ನೇಹಿತರೆ, ಅದ್ರ ಜೊತೆಯಲ್ಲಿ ಎಸ್ ವೆರಿ ಇಂಪಾರ್ಟೆಂಟ್, ನಾವು ಇಲ್ಲಿ ಕಾನ್ಸಂಟ್ರೇಟ್ ಮಾಡ್ಬೇಕಾಗಿರೋಂಥದ್ದು ಸ್ನೇಹಿತರೆ ಇಲ್ಲಿರಂತ ಈ ಪ್ರಾಡಕ್ಟ್ ನಿಮಗೆ ಏನ್ 8 ಹೇಳಿದೀನಿ. ಈ 8 ಪ್ರಾಡಕ್ಟ್ ಅಲ್ಲಿ ಮ್ಯಾಕ್ಸಿಮಮ್ ಆಗಿ ಎಲ್ಲಾ ರೀತಿಯ ಡಿಸಾರ್ಡರ್ ಗಳಿಗೆ ಒಂದು ಜಾಗದಲ್ಲಿ ಸೊಲ್ಯೂಷನ್ ಇದೆ. ಎಸ್ ಅನ್ನು ಹೌದಲ್ವೋ? ಎಲ್ಲಾ ರೀತಿಯ ಡಿಸಾರ್ಡರ್ಸ್ ಗಳು ಏನಿದೆ ಆ ಡಿಸಾರ್ಡರ್ ಗಳಿಗೆ ಒಂದೇ ಜಾಗದಲ್ಲಿ ಸೊಲ್ಯೂಷನ್ ಇದೆ. ಈ 8 ಪ್ರಾಡಕ್ಟ್ ಬಗ್ಗೆ ನೀವು ತಿಳ್ಕೊಂಡಿದ್ದೆ ಆದ್ರೆ 800 ಪ್ರಾಡಕ್ಟ್ ಗಳನ್ನ ಆಡ್ ನಿಮಗೆ ಸಿಗುತ್ತೆ. 800 ಪ್ರಾಡಕ್ಟ್ ಗಳನ್ನ ಆಡ್ ಸಿಗುತ್ತೆ. ಈ ಪ್ರಾಡಕ್ಟ್ ಅನ್ನ ಮ್ಯಾಕ್ಸಿಮಮ್ ಆಗಿ ಪ್ರಮೋಟ್ ಮಾಡಿ, ಮ್ಯಾಕ್ಸಿಮಮ್ ಆಗಿ ಜನಗಳಿಗೆ ಕೊಡ್ರಿ. ರಿಸಲ್ಟ್ ಬರುತ್ತೆ. ರಿಸಲ್ಟ್ ಬಂದ್ರೆ ನಿಮ್ಗೆ ಒಂದು ಫುಡ್ ಒಪಿನಿಯನ್ ಸಿಗುತ್ತೆ. ರಿಸಲ್ಟ್ ಬಂದಾಗ ನಿಮ್ಮ ಒಂದು ಟೀಮ್ ತುಂಬಾ ಚೆನ್ನಾಗಿ ಗೊತ್ತಾಗುತ್ತೆ, ನಿಮ್ಮಲ್ಲಿ ಕಾನ್ಫಿಡೆನ್ಸ್ ಲೆವೆಲ್ ಬೆಳೆಯುತ್ತೆ. ಅವಾಗ ನೀವು 100% ಆಗಿ ನೀವು ಫ್ಯೂಚರ್ ಅಲ್ಲಿ ಸ್ನೇಹಿತರೆ ಒಂದು ದೊಡ್ಡ ಮಟ್ಟಕ್ಕೆ ಬೆಳಿಬಹುದು. ಈಗ ದೇವ್ ಸರ್ ಏನ್ ಹೇಳಿದ್ರಲ್ಲ, ಒಂದ್ ನಿಮಿಷ ನಾನು ಹೇಳ್ತೀನಿ. ಈ ಸಮಯದಲ್ಲಿ ಒಂದು ಮಾತು ಹೇಳಿ ನಾನು ಮುಗಿಸ್ಬಿಡ್ತೀನಿ. 15,000 BV ಮಾಡಿ, 15,000 BV ಮಾಡಿ ಅಂದ್ರೆ ಹೌದಾ ಸರ್? ಈ ಕಡೆ 5 ಜನಕ್ಕೆ 5,000 ಕಿಟ್ ಕೊಡಿಸ್ರಿ ರೀಪರ್ಚೇಸ್ ಅಲ್ಲಿ, ಈ ಕಡೆ 5 ಜನಕ್ಕೆ ರೀಪರ್ಚೇಸ್ ಅಲ್ಲಿ ಕಿಟ್ ಕೊಡಿಸ್ರಿ. ಬಿಪಿ ಬೇರೆ, ಬಿಪಿ ಬೇಡ, ಹೊಸದಾಗಿ ಬರುವಂತ ವ್ಯಕ್ತಿಗಳಿಗೆ ಸ್ನೇಹಿತರೆ 5,000 ಈ ಒಂದು ಪ್ರಾಡಕ್ಟ್ ಬಗ್ಗೆ ಮಾಹಿತಿ ಕರೆಕ್ಟ್ ಆಗಿ ಕೊಟ್ಟವರಿಗೆ 5,000 ರೀಪರ್ಚೇಸ್ ಅಲ್ಲಿ ಕಿಟ್ ಕೊಡಿಸಿ. 10,000 ಬೈ ಒನ್ ಗೆಟ್ ಒನ್ ಕೊಡ್ತಾರೆ ಸರ್. 5,000ಕ್ಕೆ ಇಷ್ಟೊಂದು ಯೂಸಸ್ ಇದೆ ಅಂತ ನೀವು 5,000 ಕಿಟ್ ಅವ್ರಿಗೆ ಕೊಟ್ರೆ ಎಷ್ಟು ಸಾವಿರ BV ಬಂತು ಸರ್? ನಿಮ್ಗೆ 3,000 BV ಬಂತು. ಕರೆಕ್ಟಾ? 5 ಜನಕ್ಕೆ ಕೊಡಿಸಿದೆ, 5 ಮೂರ್ಲಿ 15, ಮುಗ್ದೋಯ್ತು ನಿಮ್ದು ಡೈಮಂಡ್, ಮುಗಿದೋಯ್ತು ಡೈಮಂಡ್. 5 ಜನಕ್ಕೆ ಕಾನ್ಸಂಟ್ರೇಟ್ ಮಾಡಿ, ಈ ಕಡೆ 5 ಜನ, ಈ ಕಡೆ 5 ಜನ, ಡೈಮಂಡ್ ಆಯ್ತು. ಈ ಪ್ರಾಡಕ್ಟ್ ಬಗ್ಗೆ ತಿಳಿಸಿ ಸರ್. ಈಗ ಇಷ್ಟೊಂದು ನೀವು ಹೇಳ್ಬೇಕಾಗಿಲ್ಲ ಜನಗಳಿಗೆ ಸ್ನೇಹಿತರೆ. ಇವತ್ತು ಆಲ್ರೆಡಿ ಜನ ತುಂಬಾ ಇದ್ರ ಬಗ್ಗೆ ತಿಳ್ಕೊಂಡಿದ್ದಾರೆ. ಜಸ್ಟ್ ಒಂದು 2 ನಿಮಿಷ ಇದ್ರ ಬಗ್ಗೆ ಮಾತಾಡಿ, ನೀವು ಇದ್ರ ಬಗ್ಗೆ ಡೀಪ್ ಆಗಿ ತಿಳ್ಕೊಳ್ಳಿ. ನೀವು ಸ್ಲೈಡ್ಸ್ ನ ಮಾಡ್ಕೊಳ್ಳಿ, ನಿಮ್ಮ ಮೊಬೈಲ್ ಅಲ್ಲಿ ತೋರಿಸಿ, ನೋಡಿ ಸರ್ ಈ ಕಂಟೆಂಟ್ ಇದೆ, ಈ ಕಂಟೆಂಟ್ ಇದೆ, ನಾನು ಹೇಳ್ತಾ ಇರೋದು ಸುಳ್ಳಿದ್ರೆ ನಿಮ್ಮ ಮೊಬೈಲ್ ಓಪನ್ ಮಾಡಿ ಎಷ್ಟು ಸಲ ಸರ್ಚ್ ಮಾಡಿ ಗೂಗಲ್ ಅಲ್ಲಿ ಏನ್ ಕಂಟೆಂಟ್ ಅಂತ. ಇದು ಅಶ್ವಗಂಧ ಅಂದ್ರೆ ಏನು, ಜಿನ್ಸಿಂಗ್ ಅಂದ್ರೆ ಏನು, ಶತಾವರಿ ಅಂದ್ರೆ ಏನು, ಸಲ ನೋಡಿ ಸರ್ ಅಂತ ತೋರಿಸಿ. ಅವಾಗ ಅವ್ರಿಗೆ ಬಿಲಿವ್ನೆಸ್ ಬರುತ್ತೆ. ನಾವು ಮಾತಾಡೋದೇ ಇಲ್ಲ, ಮನೆಯಲ್ಲೇ ಕೂತಿ ನಮಗೆ ಇನ್ಕಮ್ ಬರ್ಬೇಕು. ಹೆಂಗ್ ಬರುತ್ತೆ ಸರ್? ಸರ್ ದಯವಿಟ್ಟು ನಾನು ಹೇಳ್ತೀನಿ, ಸ್ವಲ್ಪ ಕಾನ್ಸಂಟ್ರೇಟ್ ಮಾಡಿ, ಬಿ ಸೀರಿಯಸ್ ಆಗಿ, ಅವಾಗ ಮಾತ್ರ ನೀವು ಸಕ್ಸಸ್ ಆಗ್ಲಿಕ್ಕೆ ಸಾಧ್ಯ. ನಿಮ್ಮ ಟೀಮಿಗೆ ನಾಲೆಡ್ಜ್ ಕೊಡಿ. ನಾನು ಹೇಳಿದ್ನಲ್ಲ, 5 ಜನಕ್ಕೆ ಲೆಫ್ಟ್ ಕಿಟ್ ಕೊಡಿಸಿ, ರೇಟ್ 5 ಜನಕ್ಕೆ ಕಿಟ್ ಕೊಡಿಸಿ. ನಿಮ್ದು 15,000 BV ಆಗೋಯ್ತು. ಹೌದಲ್ವಾ? ಇಷ್ಟೊತ್ತು ನಿಮ್ಮ ಪ್ರೀಶಿಯಸ್ ಸಮಯ ಕೊಟ್ಟಿದ್ದೀರಾ. ಎಸ್, ಏನಾದ್ರು ನಿಮ್ಮ ಒಂದು ಒಪಿನಿಯನ್ ತಿಳಿಸಿದ್ರೆ ಸ್ನೇಹಿತರೆ ಈ ಸೆಷನ್ ನಾನು ಮುಗಿಸ್ತೀನಿ ಇಲ್ಲಿಗೆ. ನಿಮ್ಮ ಒಪಿನಿಯನ್ ನೀವು ಕೊಡ್ಬೋದು, ನಿಮ್ಮ ಹ್ಯಾಂಡ್ ನ ರೈಸ್ ಮಾಡಿ. ಎಸ್, ಅವರಿಗೆ ನಾನು ಮಾತಾಡೋದಕ್ಕೆ ಅವಕಾಶವನ್ನು ಕಲ್ಪಿಸ್ಕೊಡ್ತೀನಿ. ಎಸ್, ಯಾರು ಮಾತಾಡೋದಿದ್ದೀರಾ? ಎಸ್, ನಮ್ ಜೊತೆ ಅಮ್ಜದ್ ಸರ್ ಇದಾರೆ. ಓಕೆ, ಅನ್ಮ್ಯೂಟ್ ಮಾಡಿದ್ರು ಅವ್ರು, ಮತ್ತೆ ಆಗ್ತಿದ್ದಾರೆ.
ಯಾರು ಮಾತಾಡೋದು ಇದೀರಾ ಇಲ್ವಾ? ಯಾರು ಏನು ಡೌಟ್ ಇಲ್ವಾ ನಿಮ್ಗೆ? ಯಾವ್ದೇ ಪ್ರಾಡಕ್ಟ್ ಬಗ್ಗೆ ಡೌಟ್ ಏನಾದ್ರು ಇದೆಯಾ? ಸರ್ ಡೌಟ್ ಏನಾದ್ರು ಇದೆಯಾ? ಯಾರು ರೈಸ್ ಹ್ಯಾಂಡ್ ಮಾಡ್ತಾ ಇಲ್ಲ. ಓಕೆ, ಯಾರಿಗೂ ಡೌಟ್ ಇಲ್ಲ ಅಂತ ಕಾಣಿಸುತ್ತೆ. ಎಸ್, ಇವತ್ತಿನ ಇನ್ಫಾರ್ಮೇಶನ್ ನಾನು ಕೊಟ್ಟಂತ ಇನ್ಫಾರ್ಮೇಶನ್ ಯಾವ ರೀತಿ ಇತ್ತು ಸರ್? ನಿಮ್ಗೆ ಯೂಸ್ಫುಲ್ ಆಗಿದೆಯಾ? ನಾನು ಕೊಟ್ಟಂತ ಇನ್ಫಾರ್ಮೇಶನ್ ನಿಮ್ಗೆ ಯೂಸ್ಫುಲ್ ಆಗಿದೆಯಾ? ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸೋ ಮಚ್ ದೇವರಾಜ್ ಸರ್. ಥ್ಯಾಂಕ್ ಯು ಸೋ ಮಚ್ ಇಮ್ರಾನ್ ಸರ್. ಥ್ಯಾಂಕ್ ಯು ಶ್ರೀನಿವಾಸ್ ಸರ್. ಥ್ಯಾಂಕ್ ಯು. ಎಸ್ ಸರ್, ನಮ್ಮ ಜೊತೆ ಶಂಭು ಸರ್ ಇದ್ದಾರೆ ಹಾವೇರಿಯಿಂದ. ತುಂಬಾ ಸೀರಿಯಸ್ ಆಗಿ ಯಾವುದೇ ಒಂದು ಮೀಟಿಂಗ್ ನ ಮಿಸ್ ಮಾಡದಲ್ಲೇ ಅಟೆಂಡ್ ಮಾಡ್ತಿರ್ತಾರೆ. ಶಂಭು ಸರ್, ಅನ್ಮ್ಯೂಟ್ ಮಾಡ್ತಾ ಇದೀನಿ. ನಿಮ್ಮ ಒಂದು ಒಪಿನಿಯನ್ ತಿಳಿಸಿ ಒಂದು 2 minutes ಅಲ್ಲಿ. ಶಂಭು ಸರ್, ಅನ್ಮ್ಯೂಟ್ ಮಾಡ್ತಾ ಇದೀನಿ, ಮಾತಾಡಿ. ಕೇಳಿಸ್ತಿದೆ? ಇದ್ದೀರಾ? ಇದ್ರೆ ಮಾತಾಡಿ. ಅದೇ ಸರ್, ರಾಜು ಆರ್ ದಾಮೋದರ್ ಸರ್ ಅವರು ಇದ್ದಾರೆ. ಸರ್ ಪ್ಲೀಸ್ ನಿಮ್ಗೆ ಅನ್ಮ್ಯೂಟ್ ಮಾಡ್ತಾ ಇದೀನಿ, ನಿಮ್ಮ ಒಂದು ಒಪಿನಿಯನ್ ತಿಳಿಸಿ ಸರ್. ಎಸ್ ಸರ್, ನಿಮ್ಮ ಒಂದು ಒಪಿನಿಯನ್, ನಿಮ್ಮ ಒಂದು ಇದರಿಂದ ನಾವು ಸಹ ತುಂಬಾ. ಸರ್ ನಿಮ್ಮ ಅನ್ಮ್ಯೂಟ್ ಮಾಡ್ತಾ ಇದೀನಿ, ಮಾತಾಡಿ. ರಾಜು ಸರ್. ಹಲೋ ಸರ್. ಸರ್ ಹೇಳಿ, ಯಾರು ಮಾತಾಡ್ತೀರಾ? ಸರ್ ನಮಸ್ತೆ ಸರ್. ನಮಸ್ತೆ ಸರ್. ಸರ್ ನಮಸ್ತೆ ಸರ್, ಎಲ್ಲರಿಗೂ ಶಂಭು ಸರ್ ಹಲೋ ಸರ್, ಕೇಳಿಸ್ತಿದೆ ಸರ್? ಹಾ ಮಾತಾಡಿ, ಕೇಳಿಸ್ತಿದೆ. ಕೇಳಿಸ್ತಿದೆ ಹಾ ಮಾತಾಡಿ ಸರ್, ಮಾತಾಡಿ. ಸರ್, ಆಲ್ ಆಫ್ ಸರ್ವಶ್ರೀ ಎಲ್ಲಾ ಲೀಡರ್ಗೆ ನಮಸ್ಕಾರ ಹೇಳ್ತಾ, ಸೊ ನಮ್ಮ ನಸರುಲ್ಲಾ ಸರ್ ಗ್ರೇಟ್ ಟ್ರೈನರ್ ಅಂತ ಹೇಳ್ಬೋದು. ನಮ್ಮ ಎಲ್ಲಾ ಟ್ರೈನರ್ ಗುರುಗಳಂತ ನಮ್ಮ ನಸರುಲ್ಲಾ ಸರ್ಗೆ ಥ್ಯಾಂಕ್ಸ್ ಹೇಳಕ್ ಇಷ್ಟಪಡ್ತಾ ಇದ್ದೀನಿ. ಸೊ ವಂಡರ್ಫುಲ್ ಸಿಸ್ಟಮ್ ಅನ್ನ, ಒಂದು ವಂಡರ್ಫುಲ್ ಸಿಸ್ಟಮ್ ನಲ್ಲಿ ನಮಗೆ ಒಂದು ಅದ್ಭುತವಾದಂತ ಪ್ರಾಡಕ್ಟ್ ಇನ್ಫಾರ್ಮೇಶನ್ ಕೊಡ್ತಾ ಇದ್ದಾರೆ. ಸೊ ಹ್ಯಾಟ್ಸ್ ಆಫ್ ನಸರುಲ್ಲಾ ಸರ್, ಹ್ಯಾಟ್ಸ್ ಆಫ್ ಗೋಪಾಲ್ ಕುಂದು ಸರ್, ಥ್ಯಾಂಕ್ಸ್ ಟು ಸರ್ವಶ್ರೀ ಆಲ್ ಲೀಡರ್ಸ್. ಒಳ್ಳೆ ಇನ್ಫಾರ್ಮೇಶನ್ ಸಿಗ್ತಾ ಇದೆ. ಸೊ ಡೈಲಿ ಪ್ರತಿದಿನ ಯಾರು ಮೀಟಿಂಗ್ ಅಟೆಂಡ್ ಆಗ್ತೀರಾ 100% ಲ್ಯಾಕ್ಸ್ ಟುಗೆದರ್ 100% ಇನ್ಕಮ್ ತಗೊಳ್ಳೋಕೆ ಒಂದು ಅದ್ಭುತವಾದಂತ ಅವಕಾಶ ಇದೆ. ಸೊ ನಮ್ಮ ನಸರುಲ್ಲಾ ಸರ್ಗೆ ಮಗದೊಮ್ಮೆ ಎಲ್ಲರ ಪರವಾಗಿ, ನಮ್ಮ ಹಾವೇರಿ ಟೀಮ್ ಪರವಾಗಿ, ಮೈಸೂರು ಟೀಮ್ ಪರವಾಗಿ, ಆಲ್ ಸರ್ವಶ್ರೀ ಟೀಮ್ ಪರವಾಗಿ, ಸೊ ವಂಡರ್ಫುಲ್ ಇಂತ ಒಬ್ಬ ಟ್ರೈನರ್ ನಮ್ಮ ಜೀವನದಲ್ಲಿ ನನ್ನ ನನ್ನ ಒಂದು MLM ಕೆರಿಯರ್ ಒಳಗ ಒಂದು ಒಳ್ಳೆ ಅದ್ಭುತವಾದಂತ ಒಂದು ಟ್ರೈನರ್ ಅಂತ ಹೇಳ್ಬೋದು ನಸರುಲ್ಲಾ ಸರ್ಗೆ. ಸೊ ಥ್ಯಾಂಕ್ಸ್ ಟು ಸರ್. ನಿಮ್ಮ ಒಂದು ಪ್ರಾಡಕ್ಟ್ ಇನ್ಫಾರ್ಮೇಶನ್ ನೀವು ಕೊಡ್ತಾ ಇದೀರಲ್ಲ, ಸೊ ನನ್ ತುಂಬಾ ಹೆಲ್ಪ್ ಆಗ್ತಾ ಇದೆ. ಸೊ ಫೀಲ್ಡ್ ಒಳಗ ನಿಮ್ಮದೇ ಆದಂತ ನೆನೆಸ್ಕೊಂತ ಇದೆ ಸರ್. ನಿಮ್ಮ ಪ್ರಾಡಕ್ಟ್ ಟ್ರೈನಿಂಗ್ ಏನ್ ಬರ್ತಾ ಇದೆ ನನ್ನ ಕಣ್ಣು ಮುಂದೆ ಇದೆ ಸರ್. ನಿಮ್ಮ ಎಲ್ಲಾ ಒಂದು ಟ್ರೈನಿಂಗ್ ಏನ್ ಅಟೆಂಡ್ ಆಗ್ತೇನೆ ಸರ್. ನೀವು ಒಳ್ಳೆ ಇನ್ಫಾರ್ಮೇಶನ್ ಕೊಡ್ತಾ ಇದ್ದೀರಾ. ಸೊ ನನ್ನ ಒಂದು ಜೀವನ ಬದಲಾವಣೆಗೆ ನಿಮ್ಮ ಒಂದು ಇನ್ಫಾರ್ಮೇಶನ್ ತುಂಬಾ ಸಹಕಾರಿಯಾಗಿದೆ ಸರ್. ಎಲ್ಲರೂ ಕೂಡ ಲೀಡರ್ಸ್ಗೆ ನಾನು ಮತ್ತೊಮ್ಮೆ ನಿಮ್ಮೆಲ್ಲಾ ಟೀಮ್ ಅನ್ನ ಸೊ ಜೂಮ್ ಮೀಟಿಂಗ್ ಗೆ ಅಟೆಂಡ್ ಮಾಡಿಸಿ 100% ನಮ್ಮ ನಸರುಲ್ಲಾ ಸರ್ ಎಲ್ಲರಿಗೂ ಕೂಡ ಇನ್ಕಮ್ ಕೊಡ್ಸೇ ತೀರ್ತಾರಂತಕ್ಕಂತ ಮಾತನ್ನ ಹೇಳ್ತಾ, ಸೊ ಮತ್ತೊಮ್ಮೆ ನಮ್ಮ ನಸರುಲ್ಲಾ ಸರ್ಗೆ ಥ್ಯಾಂಕ್ಸ್ ಹೇಳಕ್ಕೆ ಇಷ್ಟಪಡ್ತೀನಿ. ವಂಡರ್ಫುಲ್ ಸಿಸ್ಟಮ್ ಅನ್ನ ಕ್ರಿಯೇಟ್ ಮಾಡ್ಲಿಕ್ಕೆ ಸಹಕಾರ ನೀಡ್ತಕ್ಕಂತಹ ನಮ್ಮ ಗೋಪಾಲ್ ಕುಂದು ಸರ್, ಆಲ್ ಮ್ಯಾನೇಜ್ಮೆಂಟ್ ಟೀಮ್ ಕೂಡ ವಂಡರ್ಫುಲ್ ಥ್ಯಾಂಕ್ಸ್ ಹೇಳಕ್ಕೆ ಇಷ್ಟಪಡ್ತಾ ಇದ್ದೀನಿ. ಸೊ ನಮ್ಮ ಹಾವೇರಿ ಟೀಮ್ ಕೂಡ ಎಲ್ಲರಿಗೂ ನಾನು ಇನ್ವೈಟ್ ಮಾಡಿ ಜೂಮ್ ಮೀಟಿಂಗ್ ಅಟೆಂಡ್ ಮಾಡ್ತಾ ಇದ್ದೀನಿ. ಸೊ ನಿಮ್ಮೆಲ್ಲಾ ಟೀಮ್ ಅನ್ನು ಯಾರು ಜೂಮ್ ಮೀಟಿಂಗ್ ಅಟೆಂಡ್ ಮಾಡ್ತೀರಾ ಖಂಡಿತವಾಗಿ ಸಕ್ಸಸ್ ಆಗ್ಬೇಕು. ಎಲ್ಲರೂ ಕೂಡ ಸಹಕಾರದಿಂದ ಒಂದು ಒಳ್ಳೆ ಇನ್ಫಾರ್ಮೇಶನ್ ತಗೊಂಡು ಫೀಲ್ಡ್ ಒಳಗ ಸೊ ಎಲ್ಲರಿಗೂ ಅದ್ಭುತವಾದಂತ ಇನ್ಫಾರ್ಮೇಶನ್ ಸಿಗ್ತಾ ಇದೆ. ಥ್ಯಾಂಕ್ಸ್ ಟು ನಸರುಲ್ಲಾ ಸರ್, ಥ್ಯಾಂಕ್ಸ್ ಟು ಸರ್ವಶ್ರೀ ಟೀಮ್, ಥ್ಯಾಂಕ್ಸ್ ಟು ಮೈ ಆಲ್ ಲವ್ಲಿ ಲೀಡರ್ಸ್. ಥ್ಯಾಂಕ್ ಯು ಸೋ ಮಚ್ ಸರ್. ನೆಕ್ಸ್ಟ್ ಸರ್, ನಿಮ್ಮ ಒಂದು ಇಷ್ಟೊಂದು ನೀವು ಹೊಗಳಿಕೆ ಮಾತಾಡಂತ ಇರೋ ಸರ್, ನನ್ನ ಕರ್ತವ್ಯ ಇದು, ನನ್ನ ಕೈಯಲ್ಲಿ ಎಷ್ಟಿದೆ ಅಷ್ಟು ನಾನು ಮಾಡ್ತಾ ಇದ್ದೀನಿ. ಯೂಸ್ ಮಾಡ್ಕೊಳ್ಳೋರು ಮಾಡ್ಕೊಳ್ತಾ ಇದಾರೆ, ಮುಂದೆ ಹೋಗೋರು ಹೋಗ್ತಾ ಇದಾರೆ, ಬ್ಲೇಮ್ ಮಾಡೋರು ಮಾಡ್ತಾ ಇದಾರೆ ಸರ್. ಅದಕ್ಕೆ ಏನ್ ಮಾಡೋದಕ್ಕಾಗಿಲ್ಲ, ನಿಮ್ಮ ಅವ್ರವ್ರ ಒಪಿನಿಯನ್ ಸರ್. ನನಗೆ ಆತ್ಮಸಾಕ್ಷಿ, ನನಗೆ ಏನ್ ಮಾಡ್ಬೇಕು, ನನ್ನ ಟೀಮಿಗೆ ಏನ್ ನನಗೆ ಗೊತ್ತಿದೆ. ನಾನು ಡೈಲಿ ಕಲಿತಾ ಇದ್ದೀನಿ. ಸ್ನೇಹಿತರೆ, ಒಂದು PPT ನಿಮ್ಗೆ ಮಾಡ್ತಾ ಇದ್ರೆ ಹೆಚ್ಚು ಕಮ್ಮಿ ನಾನು ಬೆಳಗ್ಗಿಂದ ಮಧ್ಯಾಹ್ನ ತನಕ ಕೂತ್ಕೊಂಡು ಇದ್ರ ಬಗ್ಗೆ ಸ್ಟಡಿ ಮಾಡಿ ನನಗೆ PPT ಮಾಡ್ತೀನಿ. ಎಸ್, ಅಷ್ಟು ಸುಲಭವಾಗಿ ನೀವು PPT ಮಾಡಿ ನೀವು ಎಕ್ಸ್ಪ್ಲೇನ್ ಮಾಡೋದಕ್ಕೆ ಆಗೋದಿಲ್ಲ. ಬಟ್ ಆದ್ರೆ ನಿಮ್ಮೆಲ್ಲರ ಆಶೀರ್ವಾದ, ನಿಮ್ಮೆಲ್ಲರ ಸಪೋರ್ಟ್ ಇದೆ. ಎಸ್, ಅದ್ರ ಕಡೆಯಿಂದ ನಾನು ಈ ಒಂದು ಕೆಲಸವನ್ನ ಮಾಡ್ತಾ ಇದ್ದೀನಿ. ನಾನು ಮಾಡೋದ್ರಿಂದ ಮ್ಯಾಕ್ಸಿಮಮ್ ಜನಗಳಿಗೆ ಇದರ ಉಪಯೋಗ ಆದ್ರೆ ನಾನು ತುಂಬಾ ಸಂತೋಷ ಪಡ್ತೀನಿ. ನೋಡಿ, ಇಲ್ಲಿ ಈಗ 40 ಜನ ಇದ್ರು, 51 ಜನ ಬಂದಿದ್ರು ಅವಾಗ. ಬಟ್ ಆದ್ರೆ ಪೇಷನ್ಸ್ ಇಲ್ಲ. ಎಷ್ಟೊತ್ತಾಯ್ತು ಸ್ನೇಹಿತರೆ? 1 ರಿಂದ 1.5 ಗಂಟೆ. ನಿಮ್ಮ ಜೀವನದಲ್ಲಿ ಸಕ್ಸಸ್ ಆಗೋದಕ್ಕೆ ಒಂದು ಫಾರ್ಮುಲಾನ ಕಲಿಸ್ಕೊಡ್ತಾ ಇದೀವಿ, ಒಂದು ರೂಟ್ ನ ತೋರಿಸ್ತಾ ಇದೀವಿ. ಆ ಜಾಗದಲ್ಲಿ ಕೂತ್ಕೊಂಡು ಕೇಳುವಂತ ಕೆಪಾಸಿಟಿ ಇಲ್ಲ ಅಂದ್ರೆ
ಸ್ನೇಹಿತರೆ ನಿಮ್ಮ ಮನೆ ಜಾಗದಲ್ಲಿ ನೀವು ಬಂದು ಏನು ದುಡ್ಡು ಖರ್ಚು ಮಾಡ್ಕೊಂಡು ಎಲ್ಲೂ ಬಂದು ಬಸ್ಸಲ್ಲಿ ಕಾರಲ್ಲಿ ಗಾಡಿಲಿ ಬಂದು ಕೇಳೋಂತ ವಿಷಯ ಅಲ್ಲ. ನಿಮ್ಮ ಜಾಗದಲ್ಲೇ ಕೂತ್ಕೊಂಡು ಕೇಳೋದಕ್ಕೆ ಒಂದು ಅನುವು ಮಾಡ್ಕೊಟ್ಟಿದೀವಿ, ಒಂದು ದಾರಿ ಮಾಡ್ಕೊಟ್ಟಿದೀವಿ. ಈ ಜಾಗದಲ್ಲೂ ಜನಗಳು ಸಹ ಸರಿಯಾಗಿ ಕೋಆಪರೇಷನ್ ಮಾಡಲ್ಲ. ಇದು ನನಗೆ ತುಂಬಾ ಬೇಜಾರಾಗುತ್ತೆ. ಸೊ ಸ್ನೇಹಿತರೆ, ಹಾಗಾಗಿ ಪ್ರತಿಯೊಬ್ಬರು ನಿಮ್ಮ ನಿಮ್ಮ ಟೀಮಿಗೆ ಹೇಳಿ ಮಿಸ್ ಮಾಡದಲ್ಲೇ ಮೀಟಿಂಗ್ಸ್ ಅಟೆಂಡ್ ಮಾಡ್ತೀವಿ. ಮ್ಯಾಕ್ಸಿಮಮ್ ಆಗಿ ಜನಗಳಿಗೆ ಎಜುಕೇಶನ್ ನ ಕೊಡೋಣ. ನಮಗೆ ಎಜುಕೇಶನ್ ಇಲ್ಲ ಸರ್, ನಮ್ಗೆ ಅದು ಗೊತ್ತಿಲ್ಲ ಇದು ಗೊತ್ತಿಲ್ಲ. ನೋಡಿ, ಈ 8 ಪಾರ್ಟ್ ಬಗ್ಗೆ ನಿಮ್ಗೆ ಸರಿಯಾಗಿ ಗೊತ್ತಾದ್ರೆ ನೀವು ಎಲ್ಲ ಫೀಲ್ಡ್ ನ ಗೆದ್ಕೊಂಡ್ಬರ್ಬೋದು. ಇದಂತ ಯಾವುದೇ ಒಂದು ಪೇಷಂಟ್ ನಿಮ್ಗೆ ಸಿಗಿ ಅವ್ರಿಗೆ ಇದನ್ನ ಪ್ಲಾಟ್ ಅನ್ನು ಸಜೆಷನ್ ಮಾಡಬಹುದು. ಹೌದಲ್ಲ? ಸೊ ಇಷ್ಟೊತ್ತು ನಿಮ್ಮ ಪ್ರಿಷಿಯಸ್ ಸಮಯ ಕೊಟ್ಟಿದ್ದ ಥ್ಯಾಂಕ್ ಯು ಸೋ ಮಚ್ ಫಾರ್ ಯುವರ್ ನೈಸ್ ಥಾಟ್ಸ್. ನಿಮ್ಮ ಒಂದು ಇನ್ಸ್ಪಿರೇಷನ್ ನನಗೊಂದು ಇನ್ಸ್ಪಿರೇಷನ್ ಸಿಗುತ್ತೆ. ನಿಮ್ಮ ಒಂದು ಮೋಟಿವೇಶನ್, ನಿಮ್ಮ ಒಂದು ಮಾತುಗಳಿಂದ ನಾನು ಬಿಸ್ನೆಸ್ ಮಾಡೋದಕ್ಕೆ ತುಂಬಾ ಹೆಲ್ಪ್ಫುಲ್ ಆಗುತ್ತೆ ಅಂತ ಹೇಳಿ ಇವತ್ತಿನ ಸೆಷನ್ ನಾನು ಮುಗಿಸ್ತಾ ಇದ್ದೀನಿ. ಇಷ್ಟೊತ್ತು ನಿಮ್ಮ ಪ್ರಿಷಿಯಸ್ ಸಮಯ ಕೊಟ್ಟಿದ್ದೀರಾ. ಥ್ಯಾಂಕ್ ಯು ಸೋ ಮಚ್ ಫಾರ್ ಎವ್ರಿವನ್. ಹ್ಯಾವ್ ಎ ನೈಸ್ ಡೇ. ಗುಡ್ ಲಕ್. ಥ್ಯಾಂಕ್ ಯು. ಗಾಡ್ ಬ್ಲೆಸ್ ಯು. Thank you so much, sir. Thank you very much.